ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗವೆಂಬ ತ್ರಯೋದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 8-18. ಅಥ ತ್ರಯೋದಶೋಧ್ಯಾಯಃ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಈ ಲೋಕ ಮತ್ತು ಪರಲೋಕದ ಸಂಪೂರ್ಣವಾದ ಭೋಗಗಳಲ್ಲಿ ಆಸಕ್ತಿಯ ಅಭಾವ ಮತ್ತು ಅಹಂಕಾರವೂ ಕೂಡ ಇಲ್ಲದಿರುವುದು, ಜನ್ಮ ಮೃತ್ಯು ಜರ ಮತ್ತು ರೋಗ ಮುಂತಾದವುಗಳಲ್ಲಿ ದುಃಖ ಮತ್ತು ದೋಷಗಳನ್ನು ಪದೇ ಪದೇ ವಿಚಾರ ಮಾಡುವುದು. ಇದರಲ್ಲಿ ವೈರಾಗ್ಯಂ ಎಂದರೆ ವಿಷಯದಲ್ಲಿ ಅವನ ಮನಸ್ಸಿನಲ್ಲಿ ವೈರಾಗ್ಯದ ಜೀವಂತ ಸಹಕಾರವಿರುವುದು. ವಾಂತಿ ಮಾಡಿದ ಅನ್ನವನ್ನು ತಿರುಗಿ ತಿನ್ನಲು ನಾಲಿಗೆ ನೀರೂರುವುದಿಲ್ಲ, ಅಥವಾ ಹೆಣವನ್ನು ಆಲಂಗಿಸಬೇಕೆಂಬ ಇಚ್ಛೆಯಾಗುವುದಿಲ್ಲ, ವಿಷವನ್ನು ತಿನ್ನುವ ಬಯಕೆ ಇರುವುದಿಲ್ಲ, ಉರಿಯುವ ಮನೆಯಲ್ಲಿ ಅಡ್ಡಾಡಲು ಧೈರ್ಯವಿರುವುದಿಲ್ಲ, ಹುಲಿಯ ಗುಹೆಯಲ್ಲಿ ಉಳುಕೊಳ್ಳಲಾಗುವುದಿಲ್ಲ, ಕುದಿಯುತ್ತಿರುವ ಕಬ್ಬಿಣದ ರಸದಲ್ಲಿ ಹಾರಲಾಗುವುದಿಲ್ಲ, ಅಥವಾ ಹೆಬ್ಬಾವನ್ನು ತಲೆದಿಂಬಾಗಿಸಲು ಆಗುವುದಿಲ್ಲ. ಅದರಂತೆ ಅರ್ಜುನನೇ, ವಿಷಯಗಳ ಹೆಸರೆತ್ತಿದರೂ ಅವನಿಗೆ ಹಿಡಿಸುವುದಿಲ್ಲ. ಅವನು ಇಂದ್ರಿಯಗಳ ಮತ್ತು ವಿಷಯಗಳ ಭೇಟಿಯಾಗಲು ಬಿಡುವುದಿಲ್ಲ. ಇವನ ಮನಸ್ಸಿನಲ್ಲಿ ವಿಷಯ ಸೇವನೆಯ ಕುರಿತು ಆಲಸ್ಯವಿರುವುದು. ಇದು ವಿರಾಗಿಯ ಲಕ್ಷಣಗಳನ್ನು ವರ್ಣಿಸುತ್ತಿರುವರು. ಜ್ಞಾನಿ ಪುರುಷನ ಲಕ್ಷಣಗಳನ್ನು ಜ್ಞಾನೇಶ್ವರರು ವರ್ಣಿಸುತ್ತಿರುವರು. ಅವನ ದೇಹದಲ್ಲಿ ವಿಷಯ ಸೇವನೆಯ ಸಾಮರ್ಥ್ಯವಿರುವುದಿಲ್ಲ. ಅವನಿಗೆ ಶ್ರಮ ಮತ್ತು ದಮಗಳಲ್ಲಿ ಪ್ರೇಮವಿರುವುದು. ಎಲೈ ಪಾಂಡವನೇ, ಅವನು ಯಾವಾಗಲೂ ವ್ರತಗಳನ್ನು ತಪಸ್ಸನ್ನು ಮಾಡುತ್ತಾ ಇರುವನು. ಅವನಿಗೆ ಜನಸಂದಣಿಯಲ್ಲಿ ಹೋಗುವುದೆಂದರೆ ಪ್ರಾಣ ಸಂಕಟವಾಗುವುದು. ಅವನಿಗೆ ಯೋಗಾಭ್ಯಾಸದ ವಿಷಯದಲ್ಲಿ ಬಹಳ ಇಚ್ಛೆಯಿರುತ್ತದೆ. ಕಾಡಿನಲ್ಲಿ ವಾಸಿಸಲು ತುಂಬಾ ಹಿಡಿಸುವುದು. ಜನರ ಸಮುದಾಯದಲ್ಲಿ ಸೇರುವ ಹೆಸರೆತ್ತಿದರೂ ಅವನಿಗೆ ಸಹನೆಯಾಗುವುದಿಲ್ಲ. ಇಹಲೋಕದ ಭೋಗಗಳು ಅವನಿಗೆ ಬಾಣಗಳ ಶಯ್ಯೆಯಲ್ಲಿ ಮಲಗಿದಂತೆ, ಕೀವಿನ ಕೆಸರಿನಲ್ಲಿ ಹೊರಳಾಡಿದಂತೆ ಅನಿಸುವುದು. ಸ್ವರ್ಗ ಪ್ರಾಪ್ತಿಯ ವಿಷಯವೆತ್ತಿದಾಗ ಅವನು ಅದನ್ನು ಸತ್ತ ನಾಯಿಯ ಮಾಂಸದಂತೆ ತಿಳಿಯುತ್ತಾನೆ. ವಿಷಯ ವೈರಾಗ್ಯವೆಂದರೆ ಇದೇ ಆತ್ಮಪ್ರಾಪ್ತಿಯ ಭಾಗ್ಯವಾಗಿದ್ದು, ಇದರಿಂದಲೇ ಜೀವನು ಬ್ರಹ್ಮಾನಂದದ ಸುಖವನ್ನು ಅನುಭವಿಸಲು ಯೋಗ್ಯನಾಗುವನು. ಹೀಗೆ ಇಹಲೋಕದ ಸುಖೋಪಭೋಗದ ಕುರಿತು ಜಿಗುಪ್ಸೆಗಿರುವಲ್ಲಿಯೇ ಜ್ಞಾನದ ವಸತಿ ಇದೆ ಎಂದು ನಿಶ್ಚಿತವಾಗಿ ತಿಳಿ. ಅನಹಂಕಾರ, ಇಲ್ಲಿಂದ ನಿರಭಿಮಾನವನ್ನು ದೃಷ್ಟಾಂತದೊಂದಿಗೆ ವರ್ಣಿಸಲಾಗುವುದು. ನಿರಭಿಮಾನಿಯಾದವನು ಯಜ್ಞ ಮಾಡುವುದು ಅಥವಾ ಕೆರೆಕಟ್ಟೆಗಳನ್ನು ಕಟ್ಟಿಸುವುದು, ಉದ್ಯಾನಗಳನ್ನು ನಿರ್ಮಿಸುವುದು ಮುಂತಾಗಿ ಇಷ್ಟಾಪೂರ್ತ ಕರ್ಮಗಳನ್ನು ಆಸ್ತೆಗಿಟ್ಟು ಮಾಡಿದರೂ ಕರ್ತೃತ್ವದ ಅಭಿಮಾನವನ್ನು ತನ್ನಲ್ಲಿ ಇರಗೊಡುವುದಿಲ್ಲ. ವರ್ಣಾಶ್ರಮವನ್ನು ಪೋಷಿಸುವ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಯಥಾವಿಧಿಯಾಗಿ ಆಚರಿಸುತ್ತಾ ಅವುಗಳಲ್ಲಿ ಸ್ವಲ್ಪವೂ ಪ್ರತ್ಯಯವಾಗಲು ಬಿಡುವುದಿಲ್ಲ. ಆದರೆ ಈ ಕರ್ಮವನ್ನು ನಾನು ಮಾಡಿದ್ದರಿಂದಲೇ ಸಿದ್ಧಿಸುವುದು ಎಂಬುದು ಮನಸ್ಸಿನಲ್ಲಿ ಆಲೋಚಿಸುವುದೇ ಇಲ್ಲ. ವಾಯುವು ಸಹಜವಾಗಿ ಎಲ್ಲೆಡೆ ಸಂಚರಿಸುತ್ತದೆ, ಅಥವಾ ಸೂರ್ಯನು ನಿರಭಿಮಾನಿಯಾಗಿ ಎಲ್ಲೆಡೆ ಪ್ರಕಾಶ ಬೀರುವನು. ಶ್ರುತಿಗಳು ಸ್ವಭಾವತಃ ಎಲ್ಲರಿಗೆ ಇಷ್ಟವಾದ ವಿಷಯಗಳನ್ನು ವರ್ಣಿಸುತ್ತವೆ. ಗಂಗಾ ನದಿಯು ಇಂತಹ ಕಡೆಗೆ ಹೋಗಬೇಕೆಂದು ಎಣಿಸದೆ ಪ್ರವಹಿಸುತ್ತದೆ. ಹಾಗೆಯೇ ಅಭಿಮಾನ ಶೂನ್ಯನಾದವನ ವರ್ತನೆ ಇರುತ್ತದೆ. ವೃಕ್ಷಗಳು ಯಥಾಕಾಲದಲ್ಲಿ ಫಲ ಬಿಡುವವು, ಆದರೆ ಅದರ ನೆನಪೂ ಕೂಡ ವೃಕ್ಷಗಳಿಗೆ ಇರುವುದಿಲ್ಲ. ಅದರಂತೆ ಕರ್ಮಗಳನ್ನು ಆಚರಿಸುತ್ತಿದ್ದರೂ ಕರ್ಮ ಫಲದ ಬಗ್ಗೆ ಅವನಿಗೆ ಉದಾಸೀನ ವೃತ್ತಿ ಇರುತ್ತದೆ. ಹಾರದೊಳಗಿನ ದಾರವನ್ನು ತೆಗೆದುಹಾಕಿದಾಗ ಅದರ ಐಕ್ಯತೆಯು ನಾಶವಾಗುವಂತೆಯೇ ಅವನು ಮನಸ್ಸಿನ ಆಚರಣೆಯ ಮತ್ತು ಮಾತಿನ ಅಹಂಕಾರವನ್ನು ನಾಶ ಮಾಡಿಬಿಟ್ಟಿರುವನು. ಆಕಾಶದೊಂದಿಗೆ ಮೋಡಗಳ ಸಂಬಂಧವಿಲ್ಲದಿದ್ದರೂ ಅವು ಆಕಾಶದಲ್ಲೇ ಇರುವಂತೆ ಕಂಡುಬರುತ್ತದೆ. ಹಾಗೆಯೇ ಅವನು ದೇಹದಿಂದ ಕರ್ಮಗಳನ್ನು ಆಚರಿಸುತ್ತಿದ್ದರೂ ಅವುಗಳಿಂದ ಅಲಿಪ್ತನಾಗಿರುತ್ತಾನೆ. ಹೆಂಡ ಕುಡಿದವನಿಗೆ ತನ್ನ ಮೈಮೇಲಿನ ವಸ್ತ್ರಗಳ ಅರಿವು ಇರುವುದಿಲ್ಲ. ಗೊಂಬೆಯ ಕೈಯಲ್ಲಿರುವ ಖಡ್ಗದ ಅರಿವು ಅದಕ್ಕಿರುವುದಿಲ್ಲ, ಅಥವಾ ಎತ್ತಿನ ಬೆನ್ನ ಮೇಲೆ ಇಟ್ಟಿರುವ ಶಾಸ್ತ್ರಗಳ ಅರಿವು ಅದಕ್ಕಿರುವುದಿಲ್ಲ. ನಾನು ದೇಹದಲ್ಲಿದ್ದೇನೆಂಬ ಭಾವವೇ ಇಲ್ಲದವನನ್ನು ನಿರಹಂಕಾರಿ ಎಂದು ಹೇಳುತ್ತಾರೆ. ಇಂತಹ ಲಕ್ಷಣಗಳು ಪೂರ್ಣ ರೂಪದಿಂದ ಇರುವವನಲ್ಲಿ ಜ್ಞಾನವು ವಾಸಿಸುತ್ತದೆ ಎಂಬುದರಲ್ಲಿ ಸಂಶಯವೇ ಬೇಡ. ಅವನು ಜನ್ಮ ಮೃತ್ಯು ವೃದ್ಧಾಪ್ಯ ದುಃಖ ವ್ಯಾಧಿ ಪಾಪ ಇವುಗಳು ಶರೀರಕ್ಕೆ ಬರುವ ಮೊದಲೇ
ಅವುಗಳ ದುಃಖವನ್ನು ವಿಚಾರದಿಂದ ಅರಿತು ಎಚ್ಚರನಾಗಿರುವನು. ತನಗೆ ಪಿಶಾಚ ಬಾಧೆ ಉಂಟಾಗದಂತೆ ಮಾಂತ್ರಿಕನು ಮೊದಲೇ ವ್ಯವಸ್ಥೆ ಮಾಡಿಕೊಳ್ಳುವನು. ಬೇರೆಯವರ ಉಪಸರ್ಗ ತನಗೆ ಉಂಟಾಗದಂತೆ ಯೋಗಿಯು ಮೊದಲೇ ಎಚ್ಚರಿಕೆ ವಹಿಸುವನು. ಗಾರೆಯವನು ಗೋಡೆಯು ಡೊಂಕಾಗದ ಹಾಗೆ ಎಚ್ಚರ ವಹಿಸುವನು. ಅದರಂತೆ ಈತನು ಮೊದಲೇ ವಿಚಾರದಿಂದ ತಿಳಿದು ಎಚ್ಚರನಾಗಿರುವನು. ಇಲ್ಲಿಂದ ಮುಂದೆ ಜನ್ಮ ವಿಷಯಕವಾಗಿ ದೃಷ್ಟಾಂತದೊಂದಿಗೆ ವರ್ಣಿಸಲಾಗುವುದು. ಜನ್ಮ ಸರ್ಪದ ಮನಸ್ಸಿನಲ್ಲಿ ಜನ್ಮಾಂತರದ ವೈರವು ನಾಶವಾಗುವುದಿಲ್ಲ. ಅದರಂತೆ ಇವನು ಪೂರ್ವಜನ್ಮದ ದುಃಖಗಳನ್ನು ಸ್ಮರಿಸಿ ಪುನಃ ಜನ್ಮಕ್ಕೆ ಬಾರದಿರುವಂತೆ ಪ್ರಯತ್ನಿಸುವನು. ಕಣ್ಣಿನಲ್ಲಿ ಬಿದ್ದ ಹರಳು ಕರಗುವುದಿಲ್ಲ, ಅಥವಾ ಶಸ್ತ್ರದ ಗಾಯದಲ್ಲಿ ಶೂಲವು ಸಹಿಸಲಾಗುವುದಿಲ್ಲ. ಹಾಗೆಯೇ ಈ ಜನ್ಮದಲ್ಲಿ ನಿತ್ಯ ಉಂಟಾಗುವ ದುಃಖಗಳನ್ನು ಅವನು ಮರೆಯುವುದಿಲ್ಲ. ಅಯ್ಯೋ, ನಾನು ಮೂತ್ರದ್ವಾರದಿಂದ ಹೊರಟ ಕೀವಿನಂತಹ ವೀರ್ಯದಿಂದ ಹುಟ್ಟಿದನಲ್ಲ, ತಾಯಿಯ ಸ್ತನ್ಯಪಾನದೊಂದಿಗೆ ಅದರ ಮೇಲಿನ ಬೆವರನ್ನು ಕುಡಿದಿರುವನು ಎಂದು ಅಂದುಕೊಳ್ಳುವನು. ಹೀಗೆ ಅವನು ಜನ್ಮದ ಬಗ್ಗೆಯೇ ಬೇಸರಿಸುವನು ಮತ್ತು ಇಂತಹ ಜನ್ಮವು ಮರಳಿ ಪ್ರಾಪ್ತವಾಗುವಂತಹ ಕರ್ಮಗಳನ್ನು ತಾನು ಮಾಡಲಾರೆನೆಂದು ಹೇಳುವನು. ಸೋತ ಜೂಜುಕೋರನು ಪುನಃ ಗೆಲ್ಲಬೇಕೆಂದು ಎಚ್ಚರಿಕೆಯಿಂದ ಜೂಜಾಡುವನು. ತಂದೆಯನ್ನು ಕೊಂದವನ ಬಗ್ಗೆ ಮಗನು ವೈರವನ್ನು ಕಟ್ಟಿಕೊಳ್ಳುವನು. ಯಾರನ್ನು ಯಾರಾದರೂ ಕೊಂದರೆ ಅವನ ಅಂಗರಕ್ಷಕನು ಸೇಡು ತೀರಿಸಲು ಹವಣಿಸುವನು. ಹಾಗೆಯೇ ಇವನು ಪುನಃ ಹುಟ್ಟದಂತೆ ಗಮನವಿಟ್ಟು ದಕ್ಷತೆ ವಹಿಸುವನು. ಸಂಭಾವಿತನಿಗೆ ಅಪಕೀರ್ತಿಯು ಸಹಿಸಲಾಗುವುದಿಲ್ಲ. ಹಾಗೆಯೇ ಇಂತಹ ಅಮಂಗಲ ಜನ್ಮದ ಬಗ್ಗೆ ಅವನಲ್ಲಿ ನಾಚಿಕೆಯೂ ಇಲ್ಲವಾಗುವುದಿಲ್ಲ. ಇಲ್ಲಿಂದ ಮೃತ್ಯು ವಿಷಯಕವಾದ ವಿಚಾರವನ್ನು ದೃಷ್ಟಾಂತಪೂರ್ವಕ ಹೇಳಲಾಗುವುದು. ಮುಂದೆ ಬರುವ ಮೃತ್ಯುವು ಅದು ಕಲ್ಪಾಂತರದಲ್ಲಿರಲಿ, ಅವನು ಅದರ ಬಗ್ಗೆ ಇಂದಿನಿಂದಲೇ ಎಚ್ಚರನಾಗಿರುವನು. ಅರ್ಜುನ, ನದಿಯ ನಡುವೆ ನೀರು ಆಳವಾಗಿದೆ ಎಂದು ಯಾರಾದರೂ ಹೇಳಿದರೆ ಈಜುವವನು ದಡದಲ್ಲೇ ಸರಿಯಾಗಿ ನಡುಕಟ್ಟಿ ಸಿದ್ಧನಾಗುವನು. ರಣರಂಗಕ್ಕೆ ಹೋಗುವ ಮೊದಲೇ ಯೋಧನು ತನ್ನ ಸಾವಿನ ಕುರಿತು ಎಚ್ಚರನಾಗಿರುವನು. ಖಡ್ಗದ ಏಟು ಬೀಳುವ ಮೊದಲೇ ಗುರಾಣಿಯನ್ನು ಮುಂದೊಡ್ಡುವನು. ನಾಳೆಯ ಮುಕ್ಕಾಮಿನಲ್ಲಿ ಯಾವುದಾದರೂ ಮೋಸವಿದೆ ಎಂದು ತಿಳಿದರೆ ಹಿಂದೆ ಎಚ್ಚರನಾಗಿರುವನು. ಹಾಗೆಯೇ ಪ್ರಾಣ ಹೋಗುವ ಮೊದಲೇ ಔಷಧದ ಯೋಜನೆ ಮಾಡುವನು. ಇಲ್ಲದಿದ್ದರೆ ಮನೆಗೆ ಬೆಂಕಿ ಹೊತ್ತುಕೊಂಡು ಅದರಲ್ಲಿ ಸಿಕ್ಕಿ ಹಾಕಿಕೊಂಡ ಮೇಲೆ ಬಾವಿ ಅಗೆಯುವುದು ವ್ಯರ್ಥವೇ ಸರಿ. ಮಡುವಿನಲ್ಲಿ ಬಿದ್ದ ಕಲ್ಲು ತಳ ಸೇರುವಂತೆ ಈ ಸಂಸಾರ ಸಾಗರದಲ್ಲಿ ಮುಳುಗಿ ಹೋದವನ ಬಗ್ಗೆ ಇವನು ಮುಳುಗಿ ಸತ್ತನೋ ಎಂದು ಚೀರಾಡಿ ಹೇಳುವವರು ಯಾರಿದ್ದಾರೆ? ಬಲಾಢ್ಯನೊಡನೆ ವೈರ ಉಂಟಾದಾಗ ಅವನು ಹಗಲು ರಾತ್ರಿ ಶಸ್ತ್ರವನ್ನು ಹರಿತಗೊಳಿಸಿ ಸಿದ್ಧನಿಡುವನು. ಉಪವರಳಾದ ಕನ್ಯೆಯು ಬೇಗನೆ ಮದುವೆಯಾಗಿ ಪರರ ಮನೆಗೆ ಹೋಗುವವಳು ಎಂದೆಣಿಸಿ ತವರು ಮನೆಯಲ್ಲಿ ಇದ್ದೂ ಇಲ್ಲದಂತೆ ಇರುವಳು. ಸನ್ಯಾಸಿಯು ಮರಣಕ್ಕೆ ಸಿದ್ಧನಾಗಿರುವಂತೆ ಸಾಧಕನು ಜೀವಂತನಾಗಿದ್ದರೂ ಈಗಲೇ ಮೃತ್ಯು ಬಂದಿದೆ ಎಂದು ವಿಚಾರ ಮಾಡುವನು. ಅವನು ಜೀವಂತನಾಗಿರುವಾಗಲೇ ಪುನರ್ಜನ್ಮವನ್ನು ನಿವಾರಣೆ ಮಾಡುವನು. ಈ ದೇಹದ ಮೃತ್ಯುವಿನಿಂದ ಮೃತ್ಯುವನ್ನೇ ಕೊಂದು ತಾನು ಬ್ರಹ್ಮ ಸ್ವರೂಪನಾಗುವನು. ಹೀಗೆ ಜನ್ಮ ಮೃತ್ಯುವಿನ ದುಃಖವು ಇಲ್ಲದವನಿಗೆ ಎಂದಿಗೂ ಜ್ಞಾನದ ಕೊರತೆಯಾಗುವುದಿಲ್ಲ. ಜರ ಅಂದರೆ ಅವನು ಶರೀರಕ್ಕೆ ಮುದಿತನ ಬರುವ ಮೊದಲೇ ತಾರುಣ್ಯದಲ್ಲೇ ವೃದ್ಧಾಪ್ಯದ ಕುರಿತು ವಿಚಾರ ಮಾಡುವನು. ಇಂದು ನನ್ನ ಶರೀರದಲ್ಲಿ ಇದ್ದ ಬಲವು ಶರೀರ ಮುದಿಯಾದಾಗ ಅದು ಒಣಗಿದ ಸಂಡಿಗೆಯಂತಾದೀತು. ಭಾಗ್ಯಹೀನನ ಪ್ರಯತ್ನಗಳು ವ್ಯರ್ಥವಾಗುವಂತೆ, ಮಂತ್ರಿ ಇಲ್ಲದ ರಾಜನ ಸ್ಥಿತಿಯಾದಂತೆ ವೃದ್ಧಾಪ್ಯದಿಂದ ಕೈಕಾಲುಗಳು ಬಿದ್ದು ಹೋಗಿ ನನ್ನ ಶಕ್ತಿಯ ದುಸ್ಥಿತಿಯಾಗುವುದು. ಹೂವುಗಳ ಸುಗಂಧವನ್ನು ಆಘ್ರಾಣಿಸುವ ಮೂಗು ಒಂಟೆಯ ಮೊಣಕಾಲಿನಂತೆ ಬದಿರವಾಗುವುದು. ತುಡುಗು ದನದ ಕಾಲಿನ ಗೊರಸು ಮಳೆಗಾಲದಲ್ಲಿ ಕೊಳೆತು ಕೆಸರಿನಲ್ಲಿ ಹೂತು ಹೋಗುವಂತೆ ನನ್ನ ಶರೀರವಾಗುವುದು. ಕಮಲಪತ್ರದೊಂದಿಗೆ ಸ್ಪರ್ಧಿಸುವ ಸುಂದರವಾದ ಕಣ್ಣುಗಳು ಮುಂದೆ ಹಣ್ಣಾದ ಪಡವಲ ಕಾಯಿಯಂತೆ ನಿಸ್ತೇಜವಾಗಿ ಒಳಸೇರುವವು. ಹುಬ್ಬುಗಳು ಒಣಗಿದ ಸಿಪ್ಪೆಯಂತಾಗಿ ಕಣ್ಣುಗಳ ಮೇಲೆ ಜೋತಾಡುವವು. ಕಣ್ಣುಗಳಿಂದ ಹರಿಯುವ ನೀರಿನಿಂದ ಎದೆಯು ಕೊಳೆಯುವುದು. ಓತಿಖ್ಯಾತವು ಜಾಲಿಯ ಮರದಲ್ಲಿ ಅತ್ತಿಂದಿತ್ತ ಓಡಾಡುವಾಗ ಮೈಯೆಲ್ಲ ಅಂಟಿನಿಂದ ಜುಗುಟಾಗುವಂತೆ ಉಗುಳಿನಿಂದ ಬಾಯೆಲ್ಲ ತುಂಬಿಕೊಳ್ಳುವುದು. ಅಡಿಗೆಯ ಮನೆಯ ಒಲೆಯ ಮುಂದೆ ಅಗೆದ ಹರಿಯಲ್ಲಿ ಬಿದ್ದ ಮುಸುರೆಯ ನೀರು ಕುದಿಯುವಂತೆ ಮೂಗು ಸಿಂಬಳದಿಂದ ತುಂಬಿಕೊಳ್ಳುವುದು. ತುಟಿಗಳನ್ನು ತಾಂಬೂಲದಿಂದ ಕೆಂಪಾಗಿಸುತ್ತೇನೆ. ನಗುವಾಗ ಹಲ್ಲುಗಳನ್ನು ತೋರಿಸುತ್ತಾಗಿರುತ್ತೇನೆ. ಇವುಗಳಿಂದ ನಾನು ಚೆನ್ನಾಗಿ ಮಾತನಾಡುತ್ತಿರುತ್ತೇನೆ. ಅಂತಹ ಬಾಯಲ್ಲಿ ಜೊಲ್ಲಿನ ಪ್ರವಾಹವೇ ಹರಿಯುವುದು. ಹಲ್ಲುಗಳೆಲ್ಲ ದವಡೆಗಳೊಂದಿಗೆ ಬಿದ್ದು ಹೋಗುವವು. ಸಾಲದಿಂದ ರೈತನು ಮುಳುಗಿ ಹೋದಂತೆ ಮಳೆಯಲ್ಲಿ ಬಿದ್ದುಕೊಂಡ ದನಗಳು ಏಳಲಾರದಂತೆ ನಾಲಿಗೆಯ ಜಡವಾಗಿ ಏನು ಮಾಡಿದರೂ ಮಾತನಾಡಲಾರದು. ಹುಲ್ಲಿನ ಒಣ ಎಸಳುಗಳು ಗಾಳಿಗೆ ಹಾರಿ ಹೋಗುವಂತೆ
ತಲೆ ಗಡ್ಡ ಮೀಸೆಯ ಕೂದಲುಗಳು ಉದುರಿ ಹೋಗಿ ಅವುಗಳಿಗೆ ವಿಪತ್ತು ಬಂದೊದಗುವುದು. ಆಷಾಢದ ಮಳೆಯಿಂದಾಗಿ ಪರ್ವತಗಳಿಂದ ನೀರು ಒಸರುವಂತೆ ತುಟಿಯ ಎರಡೂ ಕಡೆಗಳಲ್ಲಿಯೂ ಜೊಲ್ಲು ಸುರಿಯುತ್ತಿರುವುದು. ಬಾಯಿಂದ ಮಾತು ಹೊರಡದು, ಕಿವಿಗಳು ಕೇಳಿಸದಿರುವವು. ಹೀಗೆ ಈ ಶರೀರದ ಸ್ಥಿತಿ ಮುದಿ ಮಂಗನಂತೆ ಆಗುವುದು. ಹೊಲದಲ್ಲಿ ಹುಲ್ಲಿನ ಬೆದರುಗೊಂಬೆಯು ಗಾಳಿಗೆ ಅಲುಗಾಡುವಂತೆ ಶರೀರವೆಲ್ಲವೂ ನಡುಗುತ್ತಿರುವುದು. ನಡೆಯುವಾಗ ಕಾಲುಗಳು ತೊಡಕಾಗುವುದು, ಕೈಗಳು ನಡುಗತೊಡಗುವವು, ಶರೀರದ ಚೇಷ್ಟೆಗಳು ಮಂಗಚೇಷ್ಟೆಯಂತಾಗುವವು, ಮಲಮೂತ್ರ ದ್ವಾರಗಳು ಯಾವಾಗಲೂ ಒಡಕು ಮಡಿಕೆಯಂತೆ ಸೋರುತ್ತಿರುವವು. ಆಗ ಉಳಿದವರು ನನ್ನ ಮರಣಕ್ಕಾಗಿ ಹರಕೆ ಹೊರುವರು. ಇಂತಹ ನನ್ನ ಸ್ಥಿತಿಯನ್ನು ಕಂಡು ಜನರು ಒಗಿಯುವರು. ಮೃತ್ಯುವು ಬೇಗನೆ ಬರಲಾರದು. ನೆಂಟರಿಷ್ಟರು ನನ್ನ ಕುರಿತು ಬೇಸರ ಪಡುವರು. ಸ್ತ್ರೀಯರು ನನ್ನನ್ನು ಪಿಶಾಚಿ ಎಂದು ಹಂಗಿಸುವರು. ಮಕ್ಕಳು ನನ್ನನ್ನು ನೋಡಿ ಮೂರ್ಛಿತರಾಗುವರು. ಹೆಚ್ಚೇನು ಹೇಳಲಿ, ಎಲ್ಲ ರೀತಿಯಿಂದ ಜನರಿಗೆ ನಾನು ಅಸಹ್ಯನಾಗುವೆನು. ರಾತ್ರಿಯೆಲ್ಲ ನಾನು ಕೆಮ್ಮುವಾಗ ನೆರೆಮನೆಯಲ್ಲಿ ಮಲಗಿದವರು ಈ ಮುದುಕ ಎಷ್ಟು ಜನರಿಗೆ ತೊಂದರೆ ಕೊಡುವನೋ ಎಂದು ಹೇಳುತ್ತಿರುವರು. ಇಂತಹ ನನ್ನ ಸ್ಥಿತಿಯು ಮುದಿತನದಲ್ಲಿ ಉಂಟಾದೀತು ಎಂದು ಮನಸ್ಸಿನಲ್ಲಿ ತಂದುಕೊಂಡು ಅವನು ತಾರುಣ್ಯದಲ್ಲೇ ಆ ಸ್ಥಿತಿಗಾಗಿ ಖೇದ ಪಡುವನು. ಮುಂದೆ ತನಗೆ ಮುದಿತನವು ಬಂದೀತು ಮತ್ತು ಈಗಿನ ತಾರುಣ್ಯವು ವಿಷಯ ಭೋಗದಲ್ಲಿ ಮುಗಿದು ಹೋದೀತು, ಮತ್ತೆ ನನ್ನ ಹಿತಕ್ಕಾಗಿ ಏನು ಉಳಿದೀತು ಎಂದು ಹೇಳುವನು. ವ್ಯಾಧಿಹಿ. ಆದ್ದರಿಂದ ಅವನು ಕಿವಿಗಳು ಕಿವುಡಾಗುವ ಮೊದಲೇ ಆತ್ಮ ಅನಾತ್ಮ ವಿಚಾರಗಳನ್ನು ಕೇಳಿಕೊಳ್ಳುವನು. ಶರೀರವು ಸ್ವಾಧೀನದಲ್ಲಿ ಇರುವಾಗಲೇ ತೀರ್ಥಯಾತ್ರೆ ಮಾಡಿಕೊಳ್ಳುವನು. ದೃಷ್ಟಿಯು ಸರಿಯಾಗಿರುವಾಗಲೇ ಶಾಸ್ತ್ರಗಳನ್ನು ಓದಿಕೊಳ್ಳುವನು. ವಾಣಿಯು ಸ್ಥಿರವೂ ಸ್ಪಷ್ಟವೂ ಆಗಿರುವಾಗಲೇ ಭಗವಂತನ ಗುಣಗಾನವನ್ನು ಮಾಡುವನು. ನನ್ನ ಕೈಗಳು ಮುಂದೆ ಕೆಲಸಕ್ಕೆ ಬಾರದಂತಾಗುವವು ಎಂದು ತಿಳಿದು ಸಾಧ್ಯವಿದ್ದಷ್ಟು ಈಗಲೇ ದಾನ ಧರ್ಮ ಮಾಡಿಕೊಳ್ಳುವನು. ಇಂತಹ ಸ್ಥಿತಿಯು ಮುಂದೆ ಒದಗಿದರೆ ಮನಸ್ಸು ಸ್ಥಿಮಿತದಲ್ಲಿ ಇರಲಾರದು. ಆದ್ದರಿಂದ ಮೊದಲೇ ಶುದ್ಧ ಆತ್ಮಜ್ಞಾನದ ಪೂರ್ಣ ವಿಚಾರ ಮಾಡಿಕೊಳ್ಳುವನು. ನಾಳೆ ಕಳ್ಳರು ನನ್ನನ್ನು ಲೂಟಿ ಮಾಡಬಹುದು ಎಂದೆಣಿಸಿ ಹಿಂದೆ ತನ್ನಲ್ಲಿದ್ದ ಸಂಪತ್ತನ್ನು ವ್ಯವಸ್ಥೆಗೊಳಿಸಿ ಅಲಿಪ್ತನಾಗುವನು. ದೀಪವು ಆರಿಹೋಗುವ ಮೊದಲೇ ಎಲ್ಲ ಸಾಮಾನುಗಳನ್ನು ವ್ಯವಸ್ಥಿತವಾಗಿಡುವನು. ನಾಳೆ ಮುಪ್ಪು ಬಂದು ಹಿತವನ್ನು ಸಾಧಿಸದೆ ಜೀವನ ವ್ಯರ್ಥವಾದೀತು ಎಂದು ಈಗಲೇ ತಾರುಣ್ಯವಿರುವಾಗಲೇ ಹಿತವನ್ನು ಸಾಧಿಸಿಕೊಳ್ಳುವನು. ದಾರಿಯಲ್ಲಿರುವ ಕೋಟೆ ಕೊತ್ತಲಗಳಿದ್ದರೂ ಪಕ್ಷಿಗಳು ಗೂಡನ್ನು ಸೇರುತ್ತವೆ. ಸಾಯಂಕಾಲವಾಯಿತೆಂದು ತಿಳಿದು ಎಲ್ಲವನ್ನೂ ಬಿಟ್ಟು ಮನೆ ಸೇರುವವನನ್ನು ಕಳ್ಳರು ಹೇಗೆ ದೋಚುವರು? ಜೀವನವು ವೃದ್ಧಾಪ್ಯ ಬಂದ ಮೇಲೆ ಆತ್ಮಜ್ಞಾನವಿಲ್ಲದೆ ವ್ಯರ್ಥವಾಗಿ ಹೋದೀತೆಂದು ವಿಚಾರ ಮಾಡಿ ತಾರುಣ್ಯದಲ್ಲೇ ಆತ್ಮಚಿಂತನೆ ಮಾಡಿದವನು ವೃದ್ಧರಿಗೂ ವೃದ್ಧನಾಗಿದ್ದಾನೆಂದು ತಿಳಿಯಬೇಕು. ಎಳ್ಳಿನ ಪೆಂಡಿಯನ್ನು ಒಮ್ಮೆ ಜಾಡಿಸಿದ ಬಳಿಕ ಪುನಃ ಕೊಡಗಿದರೆ ಎಳ್ಳು ದೊರಕಲಾರದು. ದೊಡ್ಡದಾದ ಬೆಂಕಿಯು ಆರಿ ಬೂದಿಯಾದ ಮೇಲೆ ಮತ್ತೆ ಸುಡಲಾರದು. ಆದ್ದರಿಂದ ಮೊದಲೇ ವೃದ್ಧಾಪ್ಯದ ವಿಚಾರ ಮಾಡಿದವನಿಗೆ ಮುದಿತನದಿಂದ ಹಾನಿಯಾಗುವುದಿಲ್ಲ. ಅಂತಹವನ ಬಳಿಯೇ ಜ್ಞಾನವಿದೆ ಎಂದು ತಿಳಿಯಬೇಕು. ಶರೀರಕ್ಕೆ ನಾನಾ ರೋಗಗಳು ಒದಗುವ ಮೊದಲೇ ಇದ್ದ ಆರೋಗ್ಯವನ್ನು ಅವನು ಆತ್ಮಜ್ಞಾನಕ್ಕಾಗಿ ಉಪಯೋಗಿಸುವನು. ಹಾವಿನ ಬಾಯಿಂದ ಬಿದ್ದ ಹಿಟ್ಟಿನ ಉಂಡೆಯನ್ನು ಬುದ್ಧಿವಂತನಾದವನು ಒಗೆದು ಬಿಡುವಂತೆಯೇ. ದುಃಖ ದೋಷಾನುದರ್ಶನಂ. ಈ ಸುಖದ ವಿಯೋಗದಿಂದ ದುಃಖ, ವಿಪತ್ತು, ಶೋಕ ಮುಂತಾದವು ಪ್ರಾಪ್ತವಾಗುವುದೆಂದು ತಿಳಿದು ಮೊದಲೇ ಅವನು ಅದರಲ್ಲಿರುವ ಪ್ರೀತಿಯನ್ನು ಬಿಟ್ಟು ಉದಾಸೀನನಾಗುವನು. ತನಗೆ ದೋಷ ತಟ್ಟಬಹುದಾದ ಕರ್ಮಗಳನ್ನು ಅವನು ಮಾಡುವುದಿಲ್ಲ. ಕರ್ಮೇಂದ್ರಿಯಗಳ ಮೂಲಕ ದೋಷಗಳು ಒಳಗೆ ಸೇರಬಾರದೆಂದು ನಿಯಮ ರೂಪವಾದ ಕಲ್ಲುಗಳನ್ನು ಅಡ್ಡಕಟ್ಟಿ ದಾರಿಯನ್ನು ಮುಚ್ಚಿಬಿಡುವನು. ಹೀಗೆ ವರ್ತಿಸುವವನೇ ಜ್ಞಾನ ಸಂಪನ್ನನಾದ ಸಾಧುವೆಂದು ತಿಳಿ. ಅರ್ಜುನ, ಇನ್ನು ನಿನಗೆ ಈ ಜ್ಞಾನಿಗಳ ಇನ್ನೂ ಅಲೌಕಿಕ ಲಕ್ಷಣಗಳನ್ನು ಹೇಳುವೆನು, ಅದನ್ನು ಕೇಳು. ಅಸಕ್ತಿರನಭಿಷ್ವಂಗ ಪುತ್ರದಾರ ಗೃಹಾದಿಶೋ ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಶೋ. ಪುತ್ರ, ಪತ್ನಿ, ಮನೆ ಮತ್ತು ಧನಾದಿಗಳಲ್ಲಿ ಆಸಕ್ತಿಯ ಅಭಾವ, ಮಮತೆ ಇಲ್ಲದಿರುವುದು ಹಾಗೂ ಪ್ರಿಯ ಮತ್ತು ಅಪ್ರಿಯಗಳ ಪ್ರಾಪ್ತಿಯಲ್ಲಿ ಸದಾಕಾಲವು ಚಿತ್ತವು ಸಮನಾಗಿರುವುದು. ಅಸಕ್ತಿ ಅಂದರೆ ದಾರಿಹೋಕನು ಒಂದು ಮುಕ್ಕಾವಿನಲ್ಲಿ ಉಳಿಕೊಂಡರೂ ಆ ಸ್ಥಳದ ಬಗ್ಗೆ ಅವನಿಗೆ ಆಸಕ್ತಿ ಇರುವುದಿಲ್ಲ. ಹಾಗೆಯೇ ಜ್ಞಾನಿಯು ತನ್ನ ಶರೀರದ ಕುರಿತು ಉದಾಸೀನನಾಗಿರುತ್ತಾನೆ. ದಾರಿ ನಡೆಯುವಾಗ ದಣಿವಾರಿಸಲು ಮರದ ನೆರಳಿನಲ್ಲಿ ಕುಳಿತುಕೊಳ್ಳುವನು. ಆದರೆ ಅಷ್ಟು ಆಸ್ಥೆಯನ್ನು ತನ್ನ ಮನೆಯ ಮೇಲಿಡುವುದಿಲ್ಲ. ಅನಭಿಷ್ವಂಗ ಅಂದರೆ ಮನುಷ್ಯನ ನೆರಳು ಅವನ ಜೊತೆಗೇ ಇದ್ದರೂ ಅದರ ಬಗ್ಗೆ ಅವನಿಗೆ ಗಮನವೇ ಇರುವುದಿಲ್ಲ. ಹಾಗೆಯೇ ಸದಾಕಾಲ ತನ್ನ ಪತ್ನಿಯು ಜೊತೆಗೆ ಇದ್ದರೂ
ಜ್ಞಾನಿಗೆ ಆಕೆಯ ಬಗ್ಗೆ ಪ್ರೇಮವಿರುವುದಿಲ್ಲ. ಹಾದಿಕಾರರು ವಸತಿಗೆ ಬಂದಿರುವರೆಂದು ಅಥವಾ ದನಕರುಗಳು ಬಿಸಿಲಿಗೆ ಗಿಡದ ಬುಡದಲ್ಲಿ ವಿಶ್ರಾಂತಿಗಾಗಿ ಮಲಗಿ ಎದ್ದು ಹೋಗುವವು. ಹಾಗೆಯೇ ತನ್ನ ಸಂತತಿಯ ಬಗ್ಗೆ ತಿಳಿಯುವನು. ಅರ್ಜುನ, ದಾರಿ ನಡೆಯುವವನು ದಾರಿಯಲ್ಲಿನ ಯಾವುದಾದರೂ ವಿಷಯದ ಬಗ್ಗೆ ಕೇವಲ ಸಾಕ್ಷಿಯಾಗಿರುವಂತೆಯೇ ಆ ಜ್ಞಾನಿಯು ಶ್ರೀಮಂತನಾಗಿದ್ದರೂ ಧನದ ಬಗ್ಗೆ ಕೇವಲ ಉದಾಸೀನನೇ ಆಗಿರುತ್ತಾನೆ. ಹೆಚ್ಚೇನು ಹೇಳಲಿ, ಪಂಜರದ ಗಿಳಿಯು ಒಡೆಯನ ಆಜ್ಞೆಯಂತೆ ವರ್ತಿಸುವುದು. ಹಾಗೆಯೇ ಅವನು ವೇದಾಜ್ಞೆಯನ್ನು ಉಲ್ಲಂಘಿಸುವುದಿಲ್ಲ. ಹೀಗೆ ಮನೆ, ಹೆಂಡತಿ, ಮಕ್ಕಳು ಇವರ ಬಗ್ಗೆ ಯಾವುದೇ ಪ್ರೀತಿಯನ್ನಿಡದೆ ಜ್ಞಾನಕ್ಕೆ ಅಧಿಷ್ಠಾನನಾಗಿರುವನು ಎಂದು ತಿಳಿ. ಸಮಚಿತ್ತತ್ವಂ. ಸಮುದ್ರವು ಗ್ರೀಷ್ಮಕಾಲದಲ್ಲಿ ಅಂದರೆ ಬೇಸಿಗೆಯಲ್ಲಿ ಕಡಿಮೆಯಾಗುವುದಿಲ್ಲ, ವರ್ಷಾಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಹೆಚ್ಚುವುದಿಲ್ಲ. ಹಾಗೆಯೇ ಅವನಲ್ಲಿ ಲಾಭ ಮತ್ತು ಹಾನಿಗಳಿಂದ ಯಾವ ಪರಿಣಾಮವೂ ಉಂಟಾಗುವುದಿಲ್ಲ. 3 ಕಾಲಗಳಲ್ಲಿ ಸೂರ್ಯನು 3 ವಿಧವಾಗಿರುವುದಿಲ್ಲ. ಹಾಗೆಯೇ ಜ್ಞಾನಿಯ ಮನಸ್ಸಿನಲ್ಲಿ ಸುಖ ದುಃಖಗಳಿಂದ ಭೇದ ಉಂಟಾಗುವುದಿಲ್ಲ. ಆಕಾಶದಂತೆ ಸಮತೆಯಲ್ಲಿ ಕಡಿಮೆತನ ಉಂಟಾಗದಿರುವವನಲ್ಲಿ ಜ್ಞಾನವು ಪ್ರತ್ಯಕ್ಷವಾಗಿ ವಾಸಿಸುತ್ತದೆ ಎಂದು ತಿಳಿ. ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತ್ಯರ್ಜನ ಸಂಸದಿ. ಪರಮೇಶ್ವರನಾದ ನನ್ನಲ್ಲಿ ಅನನ್ಯ ಯೋಗದ ಮೂಲಕ ಅವ್ಯಭಿಚಾರಿಣಿಯಾದ ಭಕ್ತಿ ಹಾಗೂ ಏಕಾಂತ ಮತ್ತು ಶುದ್ಧ ಪ್ರದೇಶದಲ್ಲಿ ವಾಸಿಸುವ ಸ್ವಭಾವ ಮತ್ತು ವಿಷಯಾಸಕ್ತರಾದ ಮನುಷ್ಯರುಗಳ ಸಮುದಾಯದಲ್ಲಿ ಪ್ರೇಮವಿಲ್ಲದಿರುವಿಕೆ. ಮಯಿಚ ಅನನ್ಯ ಯೋಗೇನ ಅಂದರೆ ಪರಮಾತ್ಮನಲ್ಲದೆ ಈ ಜಗತ್ತಿನಲ್ಲಿ ಬೇರೆ ಯಾವ ವಸ್ತುವು ಉತ್ಕೃಷ್ಟವಾಗಿರುವುದಿಲ್ಲ. ಹೀಗೆ ಅವನು ಕಾಯ, ವಾಚ, ಮನಸ ನಿಶ್ಚಯಿಸಿರುವನು. ಈ ಜಗತ್ತಿನಲ್ಲಿ ನನ್ನಿಂದ ಅಂದರೆ ಆತ್ಮನಿಗಿಂತ ಹೊರತಾಗಿ ನೋಡಬೇಕಾದುದು ಏನೂ ಇಲ್ಲವೆಂದು ತ್ರಿಕರಣ ಪೂರ್ವಕವಾಗಿ ಕೃತ ನಿಶ್ಚಯದ ಶಪಥ ಮಾಡಿರುವನು. ಅವ್ಯಭಿಚಾರಿಣಿ ಭಕ್ತಿ ಎಂದರೆ ಹೆಚ್ಚೇನು ಹೇಳಲಿ, ಅವನು ತನ್ನ ಮನಸ್ಸನ್ನು ನನ್ನಲ್ಲಿ ಲೀನಗೊಳಿಸಿ ನನ್ನಲ್ಲಿ ಐಕ್ಯನಾಗಿ ನನ್ನ ಸ್ವರೂಪದ ಶಯ್ಯೆಯನ್ನೇ ಮಾಡಿದಂತಿದೆ. ತನ್ನ ಗಂಡನೊಂದಿಗೆ ಸಮಾಗಮ ಮಾಡಲು ಹೆಂಡತಿಗೆ ಮನಸ್ಸಿನಲ್ಲಿ ಯಾವುದೇ ಸಂಕೋಚವಿರುವುದಿಲ್ಲ. ಹಾಗೆಯೇ ನನ್ನೊಂದಿಗೆ ಐಕ್ಯನಾಗಲು ಅವನಿಗೆ ಯಾವ ಸಂಕೋಚವೂ ಇರುವುದಿಲ್ಲ. ಗಂಗೆಯು ಸಮುದ್ರವನ್ನು ಸೇರಿದ ಬಳಿಕ ಅದರಲ್ಲೇ ಸೇರಿಕೊಂಡಿರುತ್ತದೆ. ಹಾಗೆಯೇ ಅವನು ನನ್ನಲ್ಲಿ ಐಕ್ಯವಾದ ಬಳಿಕವೂ ಸರ್ವಭಾವದಿಂದ ನನ್ನನ್ನೇ ಭಜಿಸುವನು. ಸೂರ್ಯನ ಪ್ರಭೆಯು ಸೂರ್ಯನೊಂದಿಗೆ ಉದಯಿಸುವುದು, ಸೂರ್ಯನೊಂದಿಗೆ ಲಯಗೊಳ್ಳುವುದು. ಈ ಪಾರತಂತ್ರತೆಯು ಆ ಪ್ರಭೆಗೆ ಶೋಭಿಸುತ್ತದೆ. ಗಾಳಿಯಿಂದ ನೀರು ಮೇಲೇರಿದಾಗ ಅದನ್ನು ಜನರು ಅಲೆ ಎಂದು ಹೇಳುವರು, ಆದರೆ ನಿಜವಾಗಿ ನೋಡಿದರೆ ಅದು ನೀರೇ ಆಗಿರುವುದು. ಹಾಗೆಯೇ ಏಕನಿಷ್ಠನಾಗಿ ನನ್ನನ್ನು ಸೇವಿಸುವವನು ಮೂರ್ತಿವೆತ್ತ ಜ್ಞಾನವೇ ಆಗಿರುವನು. ವಿವಿಕ್ತ ದೇಶ ಸೇವಿತ್ವಂ. ಇಂತಹ ಮನುಷ್ಯನು ಪವಿತ್ರ ತೀರ್ಥಗಳು, ಉತ್ತಮ ತಪೋವನಗಳು, ಗುಹೆಗಳು ಮುಂತಾದವುಗಳಲ್ಲಿ ವಾಸಿಸಲು ಇಷ್ಟಪಡುವನು. ಪರ್ವತದ ಗುಹೆಗಳಲ್ಲಿ ಮತ್ತು ಸರೋವರಗಳ ತೀರದಲ್ಲಿ ವಾಸಿಸುವುದು ಆತನಿಗೆ ವಿಶೇಷ ಪ್ರೀತಿಯಿದ್ದು, ನಗರದಲ್ಲಿ ವಾಸಿಸುವುದು ಹಿಡಿಸುವುದಿಲ್ಲ. ಜನಸಂಸದಿ ಅರತಿಹಿ. ಇವನಿಗೆ ಏಕಾಂತವಾಸವೇ ಬಹಳ ಪ್ರಿಯವೆನಿಸುವುದು. ಮನುಷ್ಯರ ಸಮುದಾಯದಲ್ಲಿ ವಾಸಿಸಲು ಬೇಸರ ಪಡುವನು. ಅವನು ಜ್ಞಾನರೂಪಿ ಮೂರ್ತಿಯೇ ಆಗಿರುವನು. ಬುದ್ಧಿವಂತನಾದ ಅರ್ಜುನನೇ, ಜ್ಞಾನದ ಸ್ಪಷ್ಟೀಕರಣದ ಕುರಿತು ನಿನಗೆ ಇನ್ನೂ ಕೆಲವು ಲಕ್ಷಣಗಳನ್ನು ಹೇಳುವೆನು ಕೇಳು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಯ್ಯದತೋನ್ಯಥಾ. ಅಧ್ಯಾತ್ಮ ಜ್ಞಾನದಲ್ಲಿ ನಿತ್ಯವಾದ ಸ್ಥಿತಿ ಮತ್ತು ತತ್ವಜ್ಞಾನದ ಅರ್ಥರೂಪಿ ಪರಮಾತ್ಮನನ್ನೇ ನೋಡುವುದು, ಇದೆಲ್ಲವೂ ಜ್ಞಾನವಾಗಿದೆ. ಮತ್ತು ಯಾವುದು ಇದಕ್ಕಿಂತ ವಿಪರೀತವಾಗಿದೆಯೋ ಅದು ಅಜ್ಞಾನವಾಗಿದೆ ಎಂದು ಹೇಳಿದೆ. ಇಲ್ಲಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಇಲ್ಲಿ ನೋಡು, ಪರಮಾತ್ಮನೆಂದು ಹೇಳುವ ವಸ್ತುವು ಈ ಜ್ಞಾನದಿಂದ ಕಂಡುಬರುವುದು. ಈ ಒಂದು ಜ್ಞಾನದ ಹೊರತಾಗಿ ಸಂಸಾರ ಮತ್ತು ಸ್ವರ್ಗ ದೊರಕಿಸಿಕೊಡುವ ಜ್ಞಾನಗಳೆಲ್ಲವೂ ಅಜ್ಞಾನವೇ ಆಗಿದೆ ಎಂದು ಅವನು ಮನಸ್ಸಿನಲ್ಲಿ ಖಚಿತವಾಗಿ ನಿಶ್ಚಯಿಸಿರುವನು. ಆದ್ದರಿಂದ ಅವನು ಸ್ವರ್ಗಕ್ಕೆ ಹೋಗುವ ಇಚ್ಛೆಯನ್ನು ಬಿಟ್ಟಿರುವನು. ಸಾಂಸಾರಿಕ ವಾರ್ತೆಗಳನ್ನು ಕಿವಿಯಿಂದಲೂ ಕೇಳುವುದಿಲ್ಲ. ಅಧ್ಯಾತ್ಮ ಜ್ಞಾನದಲ್ಲಿ ಸದ್ಭಾವನೆಯಿಂದ ಮುಳುಗಿರುತ್ತಾನೆ. ದಾರಿಹೋಕನು ನಡೆದುಕೊಂಡು ಹೋಗುವಾಗ ಒಂದೆಡೆಯಲ್ಲಿ ಅನೇಕ ಕವಲು ದಾರಿಗಳು ಎದುರಾದಾಗ ಅವನು ಸರಿಯಾಗಿ ಶೋಧಿಸಿ ಅಡ್ಡ ದಾರಿಗಳನ್ನು ಬಿಟ್ಟು ಸರಳವಾದ ರಾಜಮಾರ್ಗದಿಂದ ಹೋಗುವನು. ಹಾಗೆಯೇ
ಜ್ಞಾನ ಯಾತ್ರೆಯಲ್ಲಿ ಅವನು ಸರಿಯಾಗಿ ವಿಚಾರ ಮಾಡಿ ಇತರ ಜ್ಞಾನಗಳನ್ನು ಬದಿಗೊತ್ತಿ ತನ್ನ ಮನಸ್ಸು ಮತ್ತು ಬುದ್ಧಿಗಳನ್ನು ಅಧ್ಯಾತ್ಮ ಜ್ಞಾನದಲ್ಲಿಯೇ ತೊಡಗಿಸುವನು. ಅವನು ಹೇಳುತ್ತಿರುವನು, ಈ ಅಧ್ಯಾತ್ಮ ಜ್ಞಾನವೇ ಶ್ರೇಷ್ಠವಾಗಿದೆ, ಇತರ ಜ್ಞಾನಗಳೆಲ್ಲ ಭ್ರಾಂತಿಯ ಮೂಲವಾಗಿವೆ. ಈ ನಿಶ್ಚಯದಲ್ಲಿ ಅವನ ಬುದ್ಧಿಯು ಮೇರು ಪರ್ವತದಂತೆ ಸ್ಥಿರವಾಗಿರುವುದು. ಆಕಾಶದಲ್ಲಿನ ನಕ್ಷತ್ರಗಳಂತೆ ಧ್ರುವ ನಕ್ಷತ್ರವು ಎಂದೂ ಚಲಿಸುವುದಿಲ್ಲ. ಹಾಗೆಯೇ ಆತ್ಮಜ್ಞಾನವನ್ನು ಸಂಪಾದಿಸುವುದರಲ್ಲಿ ಅವನ ನಿಶ್ಚಯ ಅಚಲವಾಗಿರುತ್ತದೆ. ಇಂತಹವನಲ್ಲಿಯೇ ಜ್ಞಾನವು ವಾಸವಾಗಿರುವುದು, ಇದರಲ್ಲಿ ಸಂಶಯವೇ ಬೇಡ. ಹೀಗೆ ಅವನ ಮನಸ್ಸಿನಲ್ಲಿ ಜ್ಞಾನವು ಪೂರ್ಣವಾಗಿ ಬಿಂಬಿಸಿದ ಕ್ಷಣವೇ ಅವನು ಮದ್ರೂಪನಾಗುವನು. ಊಟಕ್ಕೆ ಕುಳಿತ ಮಾತ್ರಕ್ಕೆ ಊಟವನ್ನು ಮಾಡದೆ ಅವನು ಉಂಡವನು ಎಂದು ಹೇಳಲಾಗುವುದಿಲ್ಲ. ಅದರಂತೆ ಜ್ಞಾನಪ್ರಾಪ್ತಿಯ ಇಚ್ಛೆಯುಳ್ಳವನಿಗೆ ಜ್ಞಾನವು ಸಿದ್ಧಿಸಿದ ಹೊರತು ಜ್ಞಾನಿ ಎಂದು ಹೇಳಲಾಗುವುದಿಲ್ಲ. ತತ್ವಜ್ಞಾನಾರ್ಥ ದರ್ಶನಂ ಅಂದರೆ ತತ್ವಜ್ಞಾನದಿಂದ ಪ್ರಾಪ್ತವಾಗುವ ಫಲವು ಜ್ಞೇಯವಾಗಿದೆ. ಅದರ ಕಡೆಗೆ ಅವನಿಗೆ ನೇರವಾದ ದೃಷ್ಟಿ ಇರುತ್ತದೆ. ಇಲ್ಲದಿದ್ದರೆ ಜ್ಞಾನದ ಲಾಭವಾದ ಮೇಲೆ ಜ್ಞೇಯವು ಕೈವಶವಾಗದಿದ್ದರೆ ಜ್ಞಾನ ಲಾಭವಾದರೂ ಆಗದಂತೆಯೇ ಇದೆ ಎಂದು ನಾನು ತಿಳಿಯುವೆನು. ಕುರುಡನು ಕೈಯಲ್ಲಿ ದೀಪವನ್ನು ಹಿಡಿದುಕೊಂಡರೆ ಅವನಿಗೆ ಅದರಿಂದ ಏನು ಲಾಭವಿದೆ? ಹಾಗೆಯೇ ಜ್ಞಾನದ ಕೇವಲ ನಿಶ್ಚಯ ಮಾಡಿ ಆತ್ಮ ದರ್ಶನವಾಗದಿದ್ದರೆ ಅದು ವ್ಯರ್ಥವೇ. ಜ್ಞಾನದ ಪ್ರಕಾಶದಿಂದ ಪರಮಾತ್ಮನ ಪ್ರಾಪ್ತಿಯಾಗದಿದ್ದರೆ ಆ ಬುದ್ಧಿಯು ಕುರುಡನಂತೆ ನಿರರ್ಥಕವಾದುದು. ಆದ್ದರಿಂದ ಆ ಜ್ಞಾನದಿಂದ ನೋಡಿದಲ್ಲೆಲ್ಲ ಪರಮಾತ್ಮನೇ ದೃಷ್ಟಿಗೆ ಬೀಳುವನು. ಹೀಗೆ ಅವನ ಬುದ್ಧಿಯು ಸ್ವಚ್ಛವಾಗಿರುವುದು. ಆದುದರಿಂದ ಈ ನಿರ್ದೋಷ ಜ್ಞಾನದಿಂದ ತೋರಿಸಿದ ಜ್ಞೇಯವನ್ನು ನೋಡುವವನೇ ಜ್ಞಾನ ಸಂಪನ್ನನಾಗಿರುವನು. ಜ್ಞಾನವು ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ಅವನ ಬುದ್ಧಿಯು ದೊಡ್ಡದಾಗಿರುತ್ತದೆ. ಅವನನ್ನು ಜ್ಞಾನ ಸಂಪನ್ನನೆಂದು ಶಬ್ದಗಳಿಂದ ಹೇಳಬೇಕಾಗಿಯೇ ಇಲ್ಲ. ಜ್ಞಾನದ ಪ್ರಕಾಶದಲ್ಲಿ ಬುದ್ಧಿಯು ಜ್ಞೇಯವನ್ನು ಕಾಣುವುದು. ಆತನು ಸಹಜವಾಗಿ ಪರತತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳುವನು. ಅರ್ಜುನನೇ, ಆತನು ಜ್ಞಾನರೂಪನಾಗಿರುವನು ಎಂದು ಹೇಳುವುದರಲ್ಲಿ ಆಶ್ಚರ್ಯವೇನಿದೆ? ನೋಡು, ಸೂರ್ಯನನ್ನು ಸೂರ್ಯನೆಂದು ಪರಿಚಯಿಸಬೇಕಾಗುವುದೇ? ಆಗ ಶ್ರೋತೃಗಳು ಹೇಳುತ್ತಾರೆ, ಈಗ ಜ್ಞಾನಿಯ ಕುರಿತು ಅತಿಶಯೋಕ್ತಿಯಿಂದ ಗೀತಾರ್ಥದಲ್ಲಿ ಪ್ರತಿಬಂಧವನ್ನೇಕೆ ಒಡ್ಡುವಿರಿ? ನೀವು ಅಧ್ಯಾತ್ಮ ಜ್ಞಾನದ ವಿಷಯದಲ್ಲಿ ವಿಸ್ತಾರವಾಗಿ ನಿರೂಪಿಸಿದಿರಿ. ಇದೇ ನೀವು ನಮಗೆ ಮಾಡಿದ ವಕ್ತೃತ್ವದ ಉಪಚಾರವಾಗಿದೆ. ಇತರ ಕವಿಗಳಂತೆ ಮುಖ್ಯ ವಿಷಯಕ್ಕಿಂತ ಉಪಾಂಗ ವಿಷಯವನ್ನು ಪ್ರಮಾಣ ಮೀರಿ ರಸ ಬೆಳೆಸಿ ವರ್ಣಿಸುವ ಆ ಕವಿ ಮಂತ್ರವನ್ನು ಸ್ವೀಕರಿಸಿ ಶ್ರೋತೃಗಳಿಗೆ ಏಕೆ ಶತ್ರುಗಳಾಗುವಿರಿ? ಓರ್ವ ಸ್ತ್ರೀಯು ಊಟಕ್ಕೆ ಕರೆದು ಎಲೆಯ ಮೇಲೆ ಕುಳ್ಳಿರಿಸಿ ತಯಾರಿಸಿದ ಅಡುಗೆಯನ್ನು ದೂರ ಒಯ್ದರೆ ಆಕೆಯ ಇತರ ಆದರ ಸತ್ಕಾರಗಳ ಉಪಯೋಗವೇನು? ಎಲ್ಲ ಗುಣಗಳಿಂದ ಕೂಡಿದ ಹಸುವು ಹಾಲು ಕರೆಯಲು ಕೆಚ್ಚಲಿಗೆ ಕೈ ಹಾಕಿದಾಗ ಒದ್ದು ಬಿಟ್ಟರೆ ಅದನ್ನು ಯಾರು ಸುಮ್ಮನೆ ಸಾಕುವರು? ಹಾಗೆಯೇ ಇತರ ಕವಿಗಳು ಜ್ಞಾನದ ವಿಷಯವಾಗಿ ಮಾತನಾಡದೆ ಬೇರೆಯೇ ವರ್ಣನೆ ಮಾಡುತ್ತಾ ಇರುತ್ತಾರೆ. ಆದರೆ ನೀವು ಹಾಗೆ ಮಾಡದೆ ನಮಗೆ ನಿಜವಾದ ಜ್ಞಾನದ ಪರಿಚಯ ಮಾಡಿಕೊಟ್ಟಿರುವಿರಿ. ಈ ಜ್ಞಾನದ ಸ್ವಲ್ಪ ಪ್ರಾಪ್ತಿಗಾಗಿ ಜನರು ಯೋಗಾದಿ ಸಾಧನೆಗಳನ್ನು ಬಹಳ ಕಷ್ಟಪಟ್ಟು ಮಾಡುವರು. ಇಂತಹ ಬುದ್ಧಿಗೆ ತೃಪ್ತಿಯಾಗುವಂತಹ ಜ್ಞಾನವನ್ನು ನಿಮ್ಮಂತಹವರು ವರ್ಣಿಸಿರುವಿರಿ. ಇಂತಹ ಅಮೃತದ ಮಳೆಯು ಸತತವಾಗಿ ಸುರಿದರೂ ಯಾರಾದರೂ ಬೇಸರಿಸುವರೇ? ಹಾಗೂ ಸುಖದ ಕೋಟಿ ಕೋಟಿ ದಿನಗಳು ಕಳೆದು ಹೋದರೂ ಅದನ್ನು ಎಣಿಸುತ್ತಾ ಅದರ ಬಗ್ಗೆ ಬೇಸರಿಸುವರೇ? ಪೌರ್ಣಿಮೆಯ ಚಂದ್ರನ ರಾತ್ರಿಗಳು ಒಂದು ಯುಗದವರೆಗೆ ಇದ್ದರೂ ಚಕೋರ ಪಕ್ಷಿಯು ಅದರ ಕಡೆ ನೋಡುವುದಿಲ್ಲವೇ? ಹಾಗೆಯೇ ನಿಮ್ಮಂತಹ ರಸಜ್ಞ ಪ್ರವಚನಕಾರರಿಂದ ಜ್ಞಾನದ ಮಾತುಗಳನ್ನು ಕೇಳುತ್ತಿದ್ದರೆ ಇನ್ನು ಸಾಕು ಎಂದು ಯಾರಾದರೂ ಹೇಳುವರೇ? ಭಾಗ್ಯವಂತನಾದ ಅತಿಥಿಯು ಬಂದಾಗ ಚತುರಲಾದ ಬಡಿಸುವವಳು ಇರುವಾಗ ಯಜಮಾನನು ಪದಾರ್ಥಗಳು ಮುಗಿಯಬಾರದೆಂದು ಇಚ್ಛಿಸುವನೇ? ಅದರಂತೆ ಇಂದಿನ ಪ್ರಸಂಗವಾಗಿದೆ. ಏಕೆಂದರೆ ನಮಗೆ ಜ್ಞಾನದ ವಿಷಯ ಕೇಳಬೇಕೆಂಬ ಬಯಕೆ ಇದ್ದು ನಿಮಗೂ ಅದನ್ನು ಹೇಳುವ ವಿಷಯದಲ್ಲಿ ಪ್ರೇಮವಿದೆ. ಇದರಿಂದಾಗಿ ನಿಮ್ಮ ವ್ಯಾಖ್ಯಾನಕ್ಕೆ 4 ಪಟ್ಟು ಬಲ ಬಂದಿದೆ. ಹಾಗಿರುವಾಗ ನಾವು ನಿಮ್ಮನ್ನು ಜ್ಞಾನ ವಿಷಯದಲ್ಲಿ ಪರಿಪೂರ್ಣರಾಗುವಿರಿ ಎಂದು ಹೇಳದೆ ಹೇಗೆ ಇರಬಲ್ಲೆವು? ಇನ್ನು ಮುಂದೆ ಬುದ್ಧಿಯ ನಡುಮನೆಯಲ್ಲಿ ಜ್ಞಾನದ 18 ಲಕ್ಷಣಗಳ ವಿರುದ್ಧವಾದ ಅಜ್ಞಾನವನ್ನು ನಿರೂಪಣೆ ಮಾಡಿರಿ. ಸಂತರ ಈ ವಾಕ್ಯಗಳನ್ನು ಕೇಳಿ ನಿವೃತ್ತಿದಾಸರ ಶಿಷ್ಯರಾದ ಜ್ಞಾನೇಶ್ವರ ಮಹಾರಾಜರು ಹೇಳಿದರು, ನನ್ನ ಮನಸ್ಸಿನಲ್ಲಿಯೂ ಅಜ್ಞಾನದ ವಿಷಯವನ್ನು ವರ್ಣಿಸಬೇಕೆಂದು ಇತ್ತು. ಹಾಗಿರುವಾಗ ಶ್ರೀಗುರುವೇ, ನೀವು ನನಗೆ ಆಜ್ಞೆ ಮಾಡಿರುವಿರಿ. ಅದಕ್ಕಾಗಿ ಈಗ ನಾನು ವ್ಯರ್ಥವಾದ ಶಬ್ದಗಳನ್ನು ಬೆಳೆಸುವುದಿಲ್ಲ. ಇಲ್ಲಿ ನೋಡಿರಿ, ಹೀಗೆ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ 18 ಲಕ್ಷಣಗಳನ್ನು ಹೇಳಿದನು.
ಮತ್ತೆ ಭಗವಂತನು ಹೇಳಿದನು, ಈ ಲಕ್ಷಣಗಳು ಯಾರಲ್ಲಿ ಕಂಡುಬರುವವೋ ಅವನಲ್ಲಿ ಜ್ಞಾನವು ವಾಸಿಸುವುದು. ಇದು ನನ್ನ ಸ್ವಂತದ ಮತವಾಗಿದ್ದು ಎಲ್ಲ ಜ್ಞಾನಿಗಳು ಹೀಗೆಯೇ ಹೇಳುವರು. ಅಂಗೈಯಲ್ಲಿನ ನೆಲ್ಲಿಕಾಯಿ ಗುಂಡಾಗಿ ತಿರುಗುವುದನ್ನು ನೋಡಿದಂತೆ ನಿನಗೆ ನಾನು ಜ್ಞಾನವನ್ನು ಪ್ರತ್ಯಕ್ಷವಾಗಿ ತೋರಿಸುವೆನು. ಬುದ್ಧಿವಂತನಾದ ಅರ್ಜುನನೇ, ಇನ್ನು ಅಜ್ಞಾನವೆಂದು ಹೇಳುವುದನ್ನು ಲಕ್ಷಣಗಳ ಸಹಿತ ಸ್ಪಷ್ಟವಾಗಿ ಹೇಳುವೆನು. ಧನಂಜಯನೇ, ಜ್ಞಾನವು ತಿಳಿದ ಮೇಲೆ ಅಜ್ಞಾನವು ಸಹಜವಾಗಿ ಗುರುತಿಸಲಾಗುತ್ತದೆ. ಏಕೆಂದರೆ ಜ್ಞಾನವಲ್ಲದುದೇ ಅಜ್ಞಾನವಾಗಿದೆ. ನೋಡು, ಹಗಲು ಮುಗಿದಾಗ ರಾತ್ರಿಯ ಸರದಿಯು ಬರುವುದು. ಕಾರಣ ಹಗಲು ರಾತ್ರಿ ಇವೆರಡಲ್ಲದೆ ಮೂರನೆಯ ಪ್ರಕಾರವೇ ಇರುವುದಿಲ್ಲ. ಎಲ್ಲಿ ಜ್ಞಾನವಿಲ್ಲವೋ ಅದೇ ಅಜ್ಞಾನವಾಗಿದೆ ಎಂದು ತಿಳಿ. ಆದರೂ ಅಜ್ಞಾನದ ಕೆಲವು ಲಕ್ಷಣಗಳನ್ನು ನಿನಗೆ ಹೇಳುವೆನು. ಮಾನಿತ್ವಂ, ತನ್ನ ಪ್ರತಿಷ್ಠೆ ಹೆಚ್ಚಲು ಜನರು ತನ್ನನ್ನು ಎಂದು ಸನ್ಮಾನಿಸುವರು ಎಂದು ದಾರಿ ನೋಡುತ್ತಿರುವನು. ಜನರ ಸತ್ಕಾರದಿಂದ ಅವನಿಗೆ ಸಂತೋಷವಾಗುವುದು. ಅಂತಹ ಮಾನವ ದೊರಕಿದಾಗ ಗರ್ವದಿಂದ ಪರ್ವತದಷ್ಟು ಮೇಲೇರಿ ಎಂದೂ ಇಳಿಯುವುದೇ ಇಲ್ಲ. ಇಂತಹ ಮನುಷ್ಯನಲ್ಲಿ ಪೂರ್ಣ ಅಜ್ಞಾನವು ವಾಸಿಸುತ್ತಿರುವುದು ಎಂದು ತಿಳಿ. ದಂಭಿತ್ವಂ ಎಂದರೆ ಸ್ವಧರ್ಮಾಚರಣೆಯ ವಿಷಯವಾಗಿ ಅಶ್ವತ್ಥಕ್ಕೆ ಉಪನಯನ ಮಾಡಿ ಅದು ಎಲ್ಲರಿಗೂ ಕಾಣುವಂತೆ ದಾರವನ್ನು ಸುತ್ತುವರು. ಗುಡಿಯಲ್ಲಿ ನವಿಲು ಗರಿಯ ಕುಂಚನ್ನು ಎಲ್ಲರೂ ನೋಡುವಂತೆಗಿರಿಸುತ್ತಾರೆ. ಹಾಗೆಯೇ ತಾನು ಮಾಡಿದ ಕರ್ಮವನ್ನು ಜನರಲ್ಲಿ ಪ್ರಸಿದ್ಧಿಪಡಿಸುವನು. ತನಗೆ ಗೊತ್ತಿದ್ದ ವಿದ್ಯೆಯನ್ನು ತಾನೇ ಹೊಗಳಿ ಹೇಳುವನು. ತನ್ನ ಕೈಯಿಂದ ನಡೆದ ಸತ್ಕಾರವನ್ನು ಡೊಂಗುರ ಸಾರಿ ಹೇಳುವನು. ತನ್ನ ಕೀರ್ತಿಯು ಬೆಳೆಯುವಂತಹ ಕಾರ್ಯಗಳನ್ನೇ ಯಾವಾಗಲೂ ಮಾಡುವನು. ಶರೀರವನ್ನು ಮೇಲಿಂದ ಮೇಲೆ ಭಸ್ಮ, ಗೋಪಿ, ಕುಂಕುಮ ಮುಂತಾದವುಗಳನ್ನು ಹಚ್ಚಿ ಶೃಂಗರಿಸಿಕೊಂಡು ಜನರನ್ನು ತಾನು ಭಕ್ತನೆಂದು ವಂಚಿಸುತ್ತಿರುವನು. ಅವನು ಅಜ್ಞಾನದ ಗಣಿಯೇ ಆಗಿರುವನು. ಕಾಡಿನಲ್ಲಿ ಕಾಡ್ಗಿಚ್ಚು ಉರಿಯುತ್ತಿರುವಾಗ ಸ್ಥಾವರ ಜಂಗಮ ಎಲ್ಲವೂ ಸುಡುವುದು. ಹಾಗೆಯೇ ಈತನ ಸಹಜ ಆಚರಣೆಯಿಂದ ಜಗತ್ತಿಗೆ ದುಃಖವಾಗುವುದು. ಈತನ ಸಹಜವಾದ ನುಡಿಗಳು ಕೂಡ ಮನುಷ್ಯರ ಹೃದಯಕ್ಕೆ ಶೂಲದಂತೆ ನಾಟುವವು ಮತ್ತು ಅವನ ಎಲ್ಲ ಕಾರ್ಯಗಳು ಇತರರಿಗೆ ವಿಷದಂತೆ ಮಾರಕವಾಗಿರುವವು. ಆತನಲ್ಲಿ ಬೇಕಾದಷ್ಟು ಅಜ್ಞಾನವಿರುವುದು. ಹೆಚ್ಚೇನು ಹೇಳಲಿ, ಅವನು ಅಜ್ಞಾನದ ತವರು ಮನೆಯೇ ಆಗಿದ್ದು ಅವನ ಬದುಕು ಹಿಂಸೆಯ ಆಶ್ರಯ ಸ್ಥಾನವೇ ಆಗಿದೆ. ಅಕ್ಷಾಂತಿಹಿ ಅಂದರೆ ಗಾಳಿಯು ತುಂಬಿದಾಗ ತಿದಿಯು ಉಬ್ಬುವುದು, ಗಾಳಿ ಹೊರಗೆ ಹೋದಾಗ ಕುಗ್ಗುವುದು. ಹಾಗೆಯೇ ಅವನು ಲಾಭವಾದಾಗ ಉಬ್ಬುವನು, ನಷ್ಟವಾದಾಗ ದುಃಖಿತನಾಗಿ ಕುಗ್ಗುವನು. ಸುಂಟರ ಗಾಳಿಗಿಂದ ಧೂಳು ಆಕಾಶದಲ್ಲಿ ಎತ್ತರವಾಗಿ ಹಾರುವುದು. ಅದರಂತೆ ಜನರು ಇವನನ್ನು ಹೊಗಳಿದರೆ ಹರ್ಷದಿಂದ ಉಬ್ಬಿ ಹೋಗುವನು. ಈತನಿಗೆ ಯಾರಾದರೂ ತುಸು ನಿಂದೆಯನ್ನು ಮಾಡಿದರೂ ಹನಿ ನೀರಿನಿಂದ ಹಸಿಯಾಗುವ, ತುಸು ಗಾಳಿಯಿಂದ ಒಣಗುವ ಕೆಸರಿನಂತೆ ತಲೆ ಹಿಡಿದು ಕೂಡುವನು. ಹಾಗೆಯೇ ಮಾನ ಮತ್ತು ಅಪಮಾನಗಳನ್ನು ಸಹಿಸಲಾಗದವನಲ್ಲಿ ಪೂರ್ಣ ಅಜ್ಞಾನವು ವಾಸವಾಗಿರುವುದು. ಅನಾರ್ಜವಂ, ಅವನ ಮನಸ್ಸಿನಲ್ಲಿ ಒಂದಿರುತ್ತದೆ, ಬಾಯಿಂದ ಬೇರೆಯೇ ಮಾತನಾಡುತ್ತಾನೆ. ಒಬ್ಬನಿಗೆ ಮಾತು ಕೊಟ್ಟು ಬೇರೊಬ್ಬನಿಗೆ ಸಹಾಯ ಮಾಡುವನು. ಬೇಡನು ದುಷ್ಟ ಬುದ್ಧಿಯಿಂದ ಪಶು ಪಕ್ಷಿಗಳಿಗೆ ಆಹಾರವನ್ನು ಹಾಕುವನು. ಅದರಂತೆಯೇ ಅವನು ಇತರರೊಡನೆ ಪ್ರೇಮದಿಂದ ನಡೆಯುವಂತೆ ತೋರಿಸಿ ಉತ್ತಮರನ್ನು ಅಂತಃಕರಣದಿಂದ ವಿರೋಧಿಸುವನು. ಪಾಚಿಯಿಂದ ತುಂಬಿದ ಬಂಡೆಯು ಹಸುರಾಗಿ ಕಾಣುವಂತೆ, ಬೇವಿನ ಹಣ್ಣುಗಳು ಹಣ್ಣಾದಾಗ ಹಳದಿಯಾಗಿ ಆಕರ್ಷಕವಾಗಿ ತೋರುವಂತೆ ಇವನ ಕೃತಿಗಳು ಹೊರನೋಟಕ್ಕೆ ಮಾತ್ರ ಉತ್ತಮವಾಗಿ ಕಾಣುವವು. ಇಂತಹ ಮನುಷ್ಯನಲ್ಲಿ ಅಜ್ಞಾನವು ಖಂಡಿತವಾಗಿದೆ ಎಂದು ನೀನು ನಿಶ್ಚಯವಾಗಿ ತಿಳಿ. ಆಚಾರ್ಯೋಪಾಸನ ರಾಹಿತ್ಯಂ, ಆಚಾರ್ಯೋಪಾಸನ ರಾಹಿತ್ಯಂ, ಗುರುಕುಲದ ಹೆಸರೆತ್ತಲೂ ಅವನಿಗೆ ನಾಚಿಕೆಯಾಗುವುದು. ಅವನು ಗುರುಸೇವೆಯನ್ನು ತಿರಸ್ಕರಿಸುವನು ಮತ್ತು ವಿದ್ಯೆಯನ್ನು ಹೇಳಿಕೊಟ್ಟ ಗುರುವನ್ನು ಮನ್ನಿಸುವುದಿಲ್ಲ. ಇಂತಹ ಮನುಷ್ಯನ ಹೆಸರು ಹೇಳುವುದೆಂದರೆ ತಿರಸ್ಕೃತನ ಮನೆಯಲ್ಲಿ ಉಂಡಂತೆ. ಆದರೆ ಏನು ಮಾಡುವುದು? ಅಜ್ಞಾನದ ಲಕ್ಷಣಗಳನ್ನು ಹೇಳುವಾಗ ಅವನ ಉಚ್ಚಾರ ಮಾಡಬೇಕಾಯಿತು. ಸೂರ್ಯನ ತೇಜವು ಎಲ್ಲ ಅಂಧಕಾರವನ್ನು ಇಲ್ಲವಾಗಿಸುವಂತೆ ಇವನ ಹೆಸರನ್ನು ಹೇಳಿ ವಾಣಿಯಿಂದ ಆದ ಪಾಪಕ್ಕೆ ಗುರುಭಕ್ತರ ಹೆಸರನ್ನು ಹೇಳಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವೆನು. ಇಷ್ಟರಿಂದಲೇ ಗುರುನಿಂದಕನ ನಾಮೋಚ್ಚಾರದಿಂದ ವಾಣಿಗೆ ಉಂಟಾದ ದೋಷವು ನಿರಸನವಾದೀತು. ಗುರುನಿಂದಕನ ಹೆಸರೆತ್ತಿದ್ದರಿಂದ ಉಂಟಾದ ಮಹಾಭಯವನ್ನು ಕಳೆಯುವ ಸಾಮರ್ಥ್ಯವು ಗುರುಭಕ್ತನ ನಾಮೋಚ್ಚಾರಣೆಯಲ್ಲಿರುವುದು. ಇರಲಿ, ಅಜ್ಞಾನದ ಇನ್ನೂ ಕೆಲವು ಲಕ್ಷಣಗಳನ್ನು ಕೇಳು. ಅಶೌಚಂ, ಅಶುಚಿಯಾದವನು ಸ್ವತಃ ಕರ್ಮಗಳನ್ನು ಮಾಡುವುದಿಲ್ಲ ಮತ್ತು ಮನಸ್ಸಿನಲ್ಲಿ ಸಂಶಯವನ್ನು ಧರಿಸುವನು. ಅವನು ಅಡವಿಯಲ್ಲಿನ ಮುಳ್ಳು ಪೊದೆಗಳಿಂದ ಮುಚ್ಚಿದ ಬಾವಿಯಂತೆ ಆಗುವನು. ಆ ಬಾವಿಯ ಮುಖದಲ್ಲಿ ಮುಳ್ಳು ಮುಚ್ಚಿರುವುದು, ಒಳಗೆ ಪ್ರಾಣಿಗಳು ಬಿದ್ದು ಸತ್ತು ಹೋಗಿ ಎಲುಬುಗಳೇ ತುಂಬಿರುವವು. ಹಾಗೆಯೇ ಅವನು ಒಳಗೆ ಹೊರಗೆ ಅಶುದ್ಧವಾಗಿಯೇ ಇರುವನು.
ಅನ್ನವು ಮುಚ್ಚಿಟ್ಟಿದೆಯೋ ತೆರೆದುಕೊಂಡಿದೆಯೋ ಎಂಬುದನ್ನು ನೋಡದೆ ನಾಯಿಯು ತಿನ್ನುವಂತೆ ತನ್ನದೂ ಪರರದೂ ಎನ್ನುವ ವಿಚಾರ ಮಾಡದೆ ಅವನು ದ್ರವ್ಯದ ಅಭಿಲಾಷೆಯನ್ನು ಮಾಡುವನು. ಹೆಣ್ಣು ನಾಯಿಯೊಂದಿಗೆ ಬೆರೆಯಲು ಗಂಡು ನಾಯಿಗೆ ಸ್ಥಳದ ಪರಿವೆಯೇ ಹೇಗೆ ಇರುವುದಿಲ್ಲವೋ ಹಾಗೆಯೇ ಅವನು ಸ್ತ್ರೀ ಸಂಘದ ವಿಷಯದಲ್ಲಿ ನಿರ್ಲಜ್ಜನಾಗಿರುವನು. ಸ್ವಧರ್ಮದ ಕರ್ಮಗಳ ವೇಳೆ ತಪ್ಪುವುದು ಅಥವಾ ನಿತ್ಯ ನೈಮಿತ್ತಿಕ ಕರ್ಮಗಳು ಮಾಡದೇ ಇರುವುದು ಎಂಬ ನಿಯಮ ವಿಷಯದಲ್ಲಿ ಅವನ ಮನಸ್ಸಿನಲ್ಲಿ ಬೇಸರವಿರುವುದಿಲ್ಲ. ಪಾಪಾಚರಣೆಯಲ್ಲಿ ನಿರ್ಲಜ್ಜನಾಗಿದ್ದು ಪುಣ್ಯ ಕರ್ಮಗಳನ್ನು ಆಚರಣೆ ಮಾಡಬೇಕೆಂಬ ಕಲ್ಪನೆಯೇ ಅವನ ಮನಸ್ಸಿಗೆ ಬರುವುದಿಲ್ಲ. ಅವನ ಮನಸ್ಸಿನಲ್ಲಿ ಅನೇಕ ವಿಕಲ್ಪಗಳು ಬರುತ್ತಾ ಇರುತ್ತವೆ. ಅವನು ಹಣವನ್ನು ಗಳಿಸುವುದರಲ್ಲಿ ಪಾಪ ಪುಣ್ಯಗಳನ್ನು ನೋಡುವುದಿಲ್ಲ. ಅಂತಹವನು ಕೇವಲ ಅಜ್ಞಾನದ ಪುತ್ಥಳಿಯೇ ಆಗಿರುವನು. ಅಸ್ಥೈರ್ಯಂ, ಸಣ್ಣದಾದ ಹುಲ್ಲಿನ ಕಡ್ಡಿಯು ಇರುವೆಗೆಂದಲೂ ಬಾಗಿ ಹೋಗುವುದು. ಅದರಂತೆಯೇ ಧೈರ್ಯವಿಲ್ಲದವನು ಅಲ್ಪ ಲಾಭಕ್ಕಾಗಿಯೂ ಬುದ್ಧಿಯ ಸ್ಥಿರತೆಯಿಂದ ವಿಚಲಿತನಾಗುವನು. ಸಣ್ಣ ಹೊಂಡದ ನೀರಿನಲ್ಲಿ ಕಾಲಿಟ್ಟಾಕ್ಷಣ ಅದು ಕದಡಿ ಹೋಗುವಂತೆ ಅವನು ಭಯದ ಹೆಸರು ಕೇಳಿದಾಕ್ಷಣ ಗಾಬರಿಗೊಳ್ಳುವನು. ಪ್ರವಾಹದಲ್ಲಿ ಬಿದ್ದ ಒಣಗಿದ ಸೋರೆಕಾಯಿಯು ಗಾಳಿ ಬೀಸಿದಂತೆ ಚಲಿಸುವುದು. ಹಾಗೆಯೇ ಅವನು ಮನೋರಥಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವನು. ಗಾಳಿಯ ಸಹಾಯದಿಂದ ಹೊಗೆಯು ಗಗನದಲ್ಲಿ ಎತ್ತರವಾಗಿ ಹೋಗುವುದು. ಅದರಂತೆ ಅವನು ದುಃಖದ ಮಾತು ಕೇಳಿದಾಗಲೇ ಭಯದಿಂದ ನಡುಗುವನು. ಬಿರುಗಾಳಿಯು ಎಲ್ಲಿಯೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಹಾಗೆಯೇ ಅವನು ಯಾವುದೇ ಕ್ಷೇತ್ರದಲ್ಲಿ, ತೀರ್ಥದಲ್ಲಿ, ನಗರದಲ್ಲಿ ಸ್ಥಿರವಾಗಿ ಇರುವುದಿಲ್ಲ. ಸೊಕ್ಕಿದ ಓತಿಕ್ಯಾತವು ಗಿಡದಲ್ಲಿ ಮೇಲಕ್ಕೆ ಕೆಳಕ್ಕೆ ವ್ಯರ್ಥವಾಗಿ ಓಡಾಡುವಂತೆ ಅವನು ವ್ಯರ್ಥವಾಗಿ ಅಲೆಯುತ್ತಾ ಇರುವನು. ನೀರಿನ ಗಡಿಗೆಯು ಹೂಳದ ಹೊರತು ಒಂದೆಡೆಯಲ್ಲಿ ಸ್ಥಿರವಾಗದು. ಅದರಂತೆ ನಿದ್ದೆಯ ಹೊರತಾಗಿ ಅವನು ಒಂದೆಡೆ ನಿಲ್ಲದೆ ಎಲ್ಲೆಡೆ ತಿರುಗುತ್ತಿರುತ್ತಾನೆ. ಅವನಲ್ಲಿ ಅಜ್ಞಾನವು ಪೂರ್ಣವಾಗಿ ವಾಸಿಸುತ್ತದೆ. ಅವನು ಚಂಚಲತೆಯಲ್ಲಿ ಕೋತಿಯ ಅಣ್ಣನೇ ಆಗಿರುವನು. ಆತ್ಮವಿನಿಗ್ರಹ ಅಭಾವ. ಅರ್ಜುನ, ಆತ್ಮವಿನಿಗ್ರಹವಿಲ್ಲದವನ ಅಂತಃಕರಣದಲ್ಲಿ ಆತ್ಮ ಸಂಯಮದ ಗಾಳಿಯೂ ಕೂಡ ಇರುವುದಿಲ್ಲ. ಹಳ್ಳಕ್ಕೆ ಮಹಾಪೂರ ಬಂದರೆ ಮರಳಿನ ಒಡ್ಡನ್ನು ಲೆಕ್ಕಿಸದೆ ಮುಂದೆ ಹರಿಯುವಂತೆಯೇ ಅವನು ಶಾಸ್ತ್ರ ನಿಷಿದ್ಧವಾದ ಮಾತಿಗೆ ಹೆದರುವುದಿಲ್ಲ. ಅವನು ವ್ರತಗಳನ್ನು ಪಾಲಿಸುವುದಿಲ್ಲ. ಸ್ವಧರ್ಮವನ್ನು ಕಾಲಿನಿಂದ ಒದ್ದು ಬಿಡುವನು. ಶಾಸ್ತ್ರದ ಮೇರೆಯನ್ನು ಮೀರಿ ವರ್ತಿಸುವನು. ಅವನಿಗೆ ಪಾಪಾಚರಣೆಯಲ್ಲಿ ಬೇಸರವಾಗುವುದಿಲ್ಲ. ಪುಣ್ಯಾಚರಣೆಯ ವಿಷಯ ಲೇಷವೂ ತಿಳಿಯದು. ಅವನು ನಾಚಿಕೆಯ ಸೀಮೆಯನ್ನೇ ಕಿತ್ತೊಗೆಯುವನು. ಅವನು ಕುಲಧರ್ಮಗಳನ್ನು ತಿಳಿಯನು. ವೇದಗಳ ಆಜ್ಞೆಯನ್ನು ಪಾಲಿಸುವುದಿಲ್ಲ. ಅವನಿಗೆ ಒಳ್ಳೆಯ ಕೆಟ್ಟ ಮಾತುಗಳ ಪರಿವೆಯೇ ಇರುವುದಿಲ್ಲ. ದೇವರಿಗೆ ಬಿಟ್ಟ ಗೂಳಿಯು ಸ್ವಚ್ಛಂದವಾಗಿ ತಿರುಗಾಡುತ್ತದೆ. ಗಾಳಿಯು ತಡೆಯದೆ ಬೀಸುತ್ತದೆ. ಅಡವಿಯಲ್ಲಿ ನೀರಿನ ಝರಿಗಳು ಸಿಕ್ಕಂತೆ ಹರಿಯುವವು. ಕುರುಡಾದ ಆನೆಗೆ ಮದವೇರಿದರೆ, ಗುಡ್ಡಕ್ಕೆ ಬೆಂಕಿ ಹತ್ತಿಕೊಂಡರೆ ಹಿಡಿತವಿರುವುದಿಲ್ಲ. ಹಾಗೆಯೇ ಅವನ ಮನಸ್ಸು ವಿಷಯಗಳ ಕಡೆಗೆ ಸಿಕ್ಕಂತೆ ಹರಿಯುವುದು. ನೋಡು, ತಿಪ್ಪೆಯಲ್ಲಿ ಎಲ್ಲವನ್ನೂ ಒಗೆಯುವರು. ಸೊಕ್ಕಿದ ಗೂಳಿಯನ್ನು ಯಾರು ನಿಯಂತ್ರಿಸುವರು? ಅಗಸೆಯ ಹೊಸ್ತಿಲನ್ನು ಯಾರು ತಾನೇ ದಾಟುವುದಿಲ್ಲ. ಅನ್ನ ಸತ್ರದಲ್ಲಿ ಯಾರು ಬೇಕಾದರೂ ಊಟ ಮಾಡುವರು. ಸಾಧಾರಣ ಮನುಷ್ಯನಿಗೆ ಅಧಿಕಾರ ದೊರಕಿದರೆ ಸಿಕ್ಕ ಹಾಗೆ ವರ್ತಿಸುವನು. ವರ್ತಕರ ಅಂಗಡಿಗೆ ಎಲ್ಲರೂ ಹೋಗುವರು. ಹಾಗೆಯೇ ಅಂತಃಕರಣದಲ್ಲಿ ಚಂಚಲತೆ ಇರುವವನಲ್ಲಿ ಸಂಪೂರ್ಣವಾಗಿ ಅಜ್ಞಾನದ ಬುದ್ಧಿ ಇರುವುದು. ಹೀಗೆ ತಿಳಿದುಕೋ. ಇಂದ್ರಿಯಾರ್ಥೇಶು ಅವೈರಾಗ್ಯಂ. ವೈರಾಗ್ಯವಿಲ್ಲದವನು ಜೀವಂತನಿದ್ದಾಗಲೂ ಸತ್ತ ಮೇಲೆಯೂ ವಿಷಯಗಳ ಇಚ್ಛೆಯನ್ನು ಬಿಡುವುದಿಲ್ಲ. ಅದರಿಂದಾಗಿ ಅವನು ಸ್ವರ್ಗದ ಭೋಗಗಳು ಲಭಿಸುವಂತಹ ಕರ್ಮಗಳನ್ನೇ ಆಚರಿಸುವನು. ಅವನ ಎಲ್ಲ ಶ್ರಮವು ವಿಷಯ ಭೋಗಗಳ ಪ್ರಾಪ್ತಿಗಾಗಿಯೇ ಇರುತ್ತದೆ. ಅವನಿಗೆ ಸಕಾಮ ಕರ್ಮಗಳಲ್ಲದೆ ಇತರ ಕರ್ಮಗಳು ಮೆಚ್ಚುವುದೇ ಇಲ್ಲ. ವಿರಕ್ತರ ದರ್ಶನವಾದರೆ ಸಚೈಲ ಸ್ನಾನ ಮಾಡುವನು. ತೊನ್ನು ರೋಗಿಯು ತನ್ನ ಕೊಳೆತ ಕೈಯಿಂದಲೇ ಊಟ ಮಾಡಲು ಹೇಸಿಗೆ ಪಡುವುದಿಲ್ಲ. ವಿಷಯ ಸುಖಗಳನ್ನು ಅನುಭವಿಸಲು ಶಕ್ತಿಗುಂದಿದರೂ ವಿಷಯಗಳ ಕುರಿತು ಬೇಸರ ಉಂಟಾಗುವುದಿಲ್ಲ. ಹೆಣ್ಣು ಕತ್ತೆಯ ಹಿಂದೆ ಬಿದ್ದ ಗಂಡು ಕತ್ತೆಗೆ ಹೆಣ್ಣು ಕತ್ತೆ ಹಿಂದಿನಿಂದ ಒದ್ದು ಅದರ ಮೂಗು ಒಡೆದು ಹಾಕುವುದು. ಆದರೂ ಆ ಗಂಡು ಕತ್ತೆಯು ಹಿಂಜರಿಯದೆ ಅದರ ಬೆನ್ನು ಹತ್ತುವುದು. ಹಾಗೆಯೇ ಅವನು ವಿಷಯಗಳಿಗಾಗಿ ಉರಿಯುವ ಬೆಂಕಿಯಲ್ಲಿ ಹಾರಲು ಹಿಂದೆ ಮುಂದೆ ನೋಡುವುದಿಲ್ಲ. ಮತ್ತು ತನ್ನ ಈ ವ್ಯಸನವು ದೂಷಣವಾಗಿರದೆ ಭೂಷಣವೇ ಆಗಿದೆ ಎಂದು ತಿಳಿಯುವನು. ಮೃಗ ಜಲದ ಲಾಲಸೆಯಿಂದ ಜಿಂಕೆಯು ಓಡಿ ತನ್ನ ಎದೆಯೇ ಒಡೆದು ಹೋದರೂ ಅದರ ಬಯಕೆ ಕಡಿಮೆಯಾಗದೆ ಹೆಚ್ಚುತ್ತಾ ಇರುವುದು. ಆದರೆ ಇದು ಮಿಥ್ಯೆಯಾಗಿದೆ ಎಂದು ತಿಳಿಯುವುದೇ ಇಲ್ಲ. ಅದರಂತೆ ಹುಟ್ಟಿನಿಂದ ಸಾಯುವವರೆಗೆ ವಿಷಯಗಳ ಪ್ರಾಪ್ತಿಗಾಗಿ ಒಂದೇ ಸಮನೆ ಶ್ರಮಿಸುವನು. ಆದರೂ ಅದರ ಬಗ್ಗೆ ಅವನಿಗೆ ತಿರಸ್ಕಾರ ಉಂಟಾಗದೆ ಪ್ರೇಮವೇ ಹೆಚ್ಚಾಗುವುದು.
ಬಾಲ್ಯದಲ್ಲಿ ತಂದೆ ತಾಯಿಯರ ಹುಚ್ಚುಗಿರುತ್ತದೆ. ಅದು ಮುಗಿದಾಗ ತಾರುಣ್ಯದಲ್ಲಿ ಹೆಣ್ಣಿನ ಶರೀರದ ಮಾಂಸಪಿಂಡಕ್ಕೆ ಹುಚ್ಚನಾಗುವನು. ಅನಂತರ ಸ್ತ್ರೀಯಳ ಭೋಗವು ಪೂರ್ಣವಾದ ಮೇಲೆ ಮುದಿತನ ಬರುವುದು. ಆಗ ಅದೇ ಪ್ರೇಮವನ್ನು ಮಕ್ಕಳ ಮೇಲೆ ಇಡುವನು. ಹುಟ್ಟು ಕುರುಡನು ಮನೆ ಬಿಟ್ಟು ಹೋಗುವುದಿಲ್ಲ. ಹಾಗೆಯೇ ಅವನು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕಾಲಕ್ರಮಿಸುವನು. ಆದರೆ ಅವನಿಗೆ ಸಾಯುವವರೆಗೆ ವಿಷಯಗಳ ಕುರಿತು ತಿರಸ್ಕಾರ ಉಂಟಾಗುವುದಿಲ್ಲ. ಇಂತಹವನಲ್ಲಿ ಅಜ್ಞಾನಕ್ಕೆ ಕೊನೆಯೇ ಇಲ್ಲ ಎಂದು ತಿಳಿ. ಇನ್ನೂ ಅಜ್ಞಾನದ ಲಕ್ಷಣಗಳನ್ನು ಹೇಳುವೆನು ಕೇಳು. ಅಹಂಕಾರ ಅಂದರೆ ಅಹಂಕಾರಿಯು ತನ್ನ ದೇಹವನ್ನೇ ಆತ್ಮನೆಂದು ತಿಳಿದು ಮನೋವೃತ್ತಿಗಳನ್ನು ಅವಲಂಬಿಸಿ ಕರ್ಮ ಮಾಡಲು ಆರಂಭಿಸುವನು. ಯಾವುದಾದರೂ ಕರ್ಮವು ಹೆಚ್ಚು ಅಥವಾ ಕಡಿಮೆಯಾದರೆ ಅಭಿಮಾನದಿಂದ ಉಬ್ಬುವನು, ಇಲ್ಲವೇ ತಿಣುಕುವನು. ತಲೆಯ ಮೇಲೆ ದೇವರನ್ನು ಹೊತ್ತುಕೊಂಡ ಪೂಜಾರಿಯು ಗರ್ವದಿಂದ ಉಬ್ಬಿ ಹೋಗುವಂತೆಯೇ ಇವನು ವಿದ್ಯೆಯ ಮತ್ತು ತಾರುಣ್ಯದ ಮದದಿಂದ ಸೆಡೆದು ಎದೆಯನ್ನು ಮುಂದೆ ಮಾಡಿ ನಡೆಯುವವನು. ಇಡೀ ಜಗತ್ತಿನಲ್ಲಿ ತಾನೊಬ್ಬನೇ ಬುದ್ಧಿವಂತನು, ತಾನೇ ಶ್ರೀಮಂತನು, ತನ್ನಂತೆ ನಡೆನುಡಿ ಯಾರದಿರಬಹುದು ಎಂದು ಹೇಳುತ್ತಾ ಇರುವನು. ನನಗೆ ಸರಿಸಮಾನರು ಯಾರೂ ಇಲ್ಲ, ನಾನೇ ಸರ್ವಜ್ಞನಾಗಿದ್ದು ನಾನೊಬ್ಬನೇ ಜಗತ್ತಿನಲ್ಲಿ ಜ್ಞಾನಿಯಾಗಿರುವೆನು, ಹೀಗೆ ಎಲ್ಲ ವಿಧದಿಂದ ಗರ್ವಪಡುವನು. ವ್ಯಾಧಿಗ್ರಸ್ತನಾದ ಮನುಷ್ಯನಿಗೆ ಯಾವುದೇ ಭೋಗಗಳು ಸಹಿಸಲಾಗುವುದಿಲ್ಲ. ಅದರಂತೆ ಇತರರ ಉನ್ನತಿಯು ಅವನಿಗೆ ಸಹನೆಯಾಗುವುದಿಲ್ಲ. ದೀಪವು ಬತ್ತಿಯ ಗುಣವನ್ನೇ ತಿಂದು ಬಿಡುವುದು, ಅಂದರೆ ಗುಣವನ್ನೇ ತಿಂದು ಬಿಡುವುದು. ಎಣ್ಣೆ ಅದು ಸ್ನೇಹವನ್ನೇ ಸುಟ್ಟು ಬಿಡುವುದು. ಅದು ಇಟ್ಟ ಸ್ಥಳವನ್ನು ಕಾಡಿಗೆಯಿಂದ ಕಪ್ಪಾಗಿಸುವುದು. ನೀರಿನ ಒಂದು ಹನಿ ಅದರ ಮೇಲೆ ಬಿದ್ದರೆ ಚಟಚಟಿಸುತ್ತದೆ, ಗಾಳಿ ಬೀಸಿದರೆ ಆರಿ ಹೋಗುತ್ತದೆ, ಮನೆಗೆ ತಗುಲಿದರೆ ಕಡ್ಡಿಯನ್ನು ಬಿಡದೆ ಬೂದಿ ಮಾಡುತ್ತದೆ. ಎಲ್ಲೋ ಸ್ವಲ್ಪ ಬೆಳಕು ಕೊಡುವುದು, ಅಷ್ಟರಿಂದಲೇ ಬಿಸಿಯಾಗಿಸುವುದು. ಈ ಹಣತೆಯಂತೆ ಅವನು ಅಲ್ಪವಿದ್ಯಾ ಮಹಾಗರ್ವಿಯಾಗಿರುವನು. ನವಜ್ವರ ರೋಗಿಗೆ ಅಮೃತಮಯ ಹಾಲು ಔಷಧವೆಂದು ಕೊಟ್ಟರೆ ಜ್ವರವು ಇನ್ನೂ ಹೆಚ್ಚುವುದು. ಹಾಗೆಯೇ ಹಾವಿಗೆ ಹಾಲೆರೆದರೆ ಅದು ವಿಷವಾಗಿ ಕಕ್ಕುವುದು. ಅದರಂತೆ ಆ ಅಜ್ಞಾನಿಯು ಸದ್ಗುಣಿಯಾದವರಲ್ಲಿ ಮತ್ಸರ ಪಡುವನು, ವಿದ್ಯೆಯ ಕುರಿತು ಅಹಂಕಾರ ಪಡುವನು, ತಪಾಚರಣೆಯಿಂದ ಗರ್ವ ಪಡುವನು. ನೀಚನಾದವನಿಗೆ ರಾಜ್ಯ ಪದವಿ ಸಿಕ್ಕಿದರೆ ಅಭಿಮಾನದಿಂದ ಉಬ್ಬಿ ಹೋಗುವನು. ಹೆಬ್ಬಾವು ಕಟ್ಟಿಗೆಯ ಕಂಬವನ್ನು ನುಂಗಿದರೆ ಸೆಡೆದುಕೊಳ್ಳುವುದು. ಹಾಗೆಯೇ ಈತನ ಶರೀರದಲ್ಲಿ ಗರ್ವವು ತುಂಬಿಕೊಂಡಿರುವುದು. ಇವನು ಲಟ್ಟಣಿಗೆಯಂತೆ ಬಾಗುವುದಿಲ್ಲ, ಕಲ್ಲಿನಂತೆ ಬೆವರುವುದಿಲ್ಲ, ಮಿಡಿನಾಗರ ಹಾವಿನಂತೆ ಗಾರುಡಿಯ ಮಂತ್ರ ಔಷಧಿಗಳಿಗೆ ಬಗ್ಗುವುದಿಲ್ಲ. ಹೆಚ್ಚೇನು ಹೇಳಲಿ, ಇಂತಹ ಸ್ಥಿತಿ ಇರುವವನ ಬಳಿ ಅಜ್ಞಾನವು ಬೆಳೆಯುತ್ತಾ ಇದೆ ಎಂದು ನಿಶ್ಚಯವಾಗಿ ನಿನಗೆ ಹೇಳುತ್ತೇನೆ. ಜನ್ಮಾಯ ದರ್ಶನಂ. ಧನಂಜಯನೇ, ನೋಡು, ತನ್ನ ಮನೆ, ಮಠ, ಸಂಪತ್ತು, ದೇಹ ಮತ್ತು ಈಗಿರುವ ಜನ್ಮ ಇವುಗಳ ಕುರಿತು ಆತನು ಯಾವುದೇ ವಿಚಾರ ಮಾಡುವುದಿಲ್ಲ. ಕೃತಜ್ಞನಿಗೆ ಉಪಕಾರ ಮಾಡಿದಂತೆ ಕಳ್ಳನಿಗೆ ವ್ಯಾಪಾರಕ್ಕಾಗಿ ಬಂಡವಾಳವನ್ನು ಕೊಟ್ಟರೆ, ನಿರ್ಲಜ್ಜನನ್ನು ಸ್ತುತಿಸಿದರೆ ಇವರು ಮಾಡಿದ ಉಪಕಾರವನ್ನು ಮರೆತು ಬಿಡುವರು. ತುಡುಗು ನಾಯಿಯ ಕಿವಿ ಮತ್ತು ಬಾಲವನ್ನು ಕತ್ತರಿಸಿ ಮನೆಯಿಂದ ಹೊರಹಾಕಿದರೂ ಅದು ರಕ್ತ ಸುರಿಸಿಕೊಂಡು ಅದೇ ಮನೆಯನ್ನು ನುಗ್ಗುವುದು. ಹಾವಿನ ಬಾಯಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕಪ್ಪೆಯು ಮುಂದಿರುವ ನೊಣವನ್ನು ನುಂಗಲು ಪ್ರಯತ್ನಿಸುವುದು. ಆದರೆ ತನ್ನ ಸ್ಥಿತಿಯ ಕುರಿತು ಅದಕ್ಕೆ ಎಚ್ಚರವೇ ಇರುವುದಿಲ್ಲ. ಅದರಂತೆ ಶರೀರದ 9 ದ್ವಾರಗಳು ಸೋರುತ್ತಿದ್ದರೂ ಅವನು ಹೀಗೇ ಕಾಯಿತು ಎಂದು ಮನಸ್ಸಿನಲ್ಲಿ ಖೇದವನ್ನು ಪಡುವುದಿಲ್ಲ. ತಾಯಿಯ ಗರ್ಭಾಶಯದ ಹೊಲಸಿನಲ್ಲಿ ಅವನು 9 ತಿಂಗಳು ಜಠರಾಗ್ನಿಯಿಂದ ಬೇಯಿಸಲ್ಪಡುವನು. ಅವನು ಆ ಗರ್ಭದಲ್ಲಿನ ದುಃಖವನ್ನು, ಪ್ರಸವ ಕಾಲದಲ್ಲಿ ಉಂಟಾದ ನೋವು ಇವುಗಳನ್ನು ಎಂದಿಗೂ ಸ್ಮರಿಸುವುದಿಲ್ಲ. ತೊಡೆಯಲ್ಲಿ ಎತ್ತಿಕೊಂಡ ಮಗುವು ಮಲಮೂತ್ರದಲ್ಲಿ ಉರುಳಾಡುತ್ತಿರುವುದನ್ನು ಕಂಡು ಅವನ ಮನಸ್ಸಿಗೆ ಬೇಸರ ಉಂಟಾಗುವುದಿಲ್ಲ. ಕಳೆದು ಹೋದ ಜನ್ಮವಾಗಲಿ, ಈಗ ಇರುವ ಜನ್ಮದ್ದಾಗಲಿ, ಮುಂದೆ ಉಂಟಾಗುವ ಜನ್ಮಗಳ ಕುರಿತು ಅವನ ಮನಸ್ಸಿನಲ್ಲಿ ಯಾವುದೇ ವಿಚಾರ ಬರುವುದೇ ಇಲ್ಲ. ಮೃತ್ಯೋರದರ್ಶನಂ. ಹೀಗೆಯೇ ಅವನು ತನ್ನ ತಾರುಣ್ಯದ ಭರದಲ್ಲಿ ಮುಂದೆ ಬರುವ ಮೃತ್ಯುವಿನ ಕುರಿತಾಗಿಯೂ ಯಾವುದೇ ಚಿಂತೆ ಮಾಡುವುದಿಲ್ಲ. ತನ್ನ ಬದುಕಿನ ಬಗ್ಗೆ ಪೂರ್ಣ ವಿಶ್ವಾಸವಿಟ್ಟುಕೊಂಡು ಈ ಜಗತ್ತಿನಲ್ಲಿ ಮೃತ್ಯುವೆಂಬುದೊಂದಿದೆ ಎಂಬ ವಿಚಾರವನ್ನು ಮನಸ್ಸಿನಲ್ಲಿ ತರುವುದೇ ಇಲ್ಲ. ಸಣ್ಣ ಮಡುವಿನ ನೀರು ಒಣಗಲಾರದು ಎಂದು ತಿಳಿದು ಅದರಲ್ಲಿರುವ ಮೀನು ದೊಡ್ಡ ಜಲಾಶಯವನ್ನು ಸೇರುವುದಿಲ್ಲ. ಬೇಡನ ಸಂಗೀತಕ್ಕೆ ಮರುಳಾದ ಮೃಗವು ಬೇಡನ ಕಡೆಗೆ ನೋಡುವುದೇ ಇಲ್ಲ. ಗಾಳದ ತುದಿಗೆ ಕಟ್ಟಿದ ಮಾಂಸದ ತುಂಡನ್ನು ಮೀನು ಗಾಳವನ್ನು ಕಾಣದೆ ನುಂಗಿ ಸತ್ತು ಬಿಡುತ್ತದೆ. ಉರಿಯುವ ದೀಪದಿಂದ ತಾನು ಸಾಯುವೆನೆಂದು ತಿಳಿಯದೆ ಪತಂಗವು ಅದರ ಮೇಲೆ ಎರಗುವುದು. ಆಲಸಿಯಾದ ಮೂರ್ಖನು ನಿದ್ದೆಯ ಸುಖದಲ್ಲಿ ಮನೆ ಉರಿಯುತ್ತಿದ್ದರೂ ಅದರ ಕಡೆ ಗಮನ ಕೊಡುವುದಿಲ್ಲ, ಅಥವಾ ವಿಷಮಿಶ್ರಿತ ಅನ್ನವನ್ನು ಧೈರ್ಯವಾಗಿ ಉಣ್ಣುವುದು. ಹಾಗೆಯೇ
ಜೀವಿತ ರೂಪದಿಂದ ಮೃತ್ಯುವೇ ಬಂದಿರುವುದೆಂದು ವಿಷಯ ಸುಖದ ಭರದಲ್ಲಿ ಅವನಿಗೆ ತಿಳಿಯುವುದೇ ಇಲ್ಲ. ಶರೀರದ ಬೆಳವಣಿಗೆ, ಹಗಲು ರಾತ್ರಿಗಳ ಉಪಯೋಗ ಮತ್ತು ವಿಷಯ ಸುಖಗಳು ಬಹಳ ಹೆಮ್ಮೆಯಿಂದ ಸತ್ಯವೆಂದೇ ತಿಳಿಯುವನು. ವೇಶ್ಯೆಯು ತನ್ನ ತನುಮನಗಳನ್ನು ಕೊಟ್ಟಂತೆ ಮಾಡಿ ಆತನಲ್ಲಿರುವ ಎಲ್ಲವನ್ನೂ ಕಸಿದುಕೊಳ್ಳುವಳು. ಆದರೆ ಆಕೆಯಲ್ಲಿ ಆಸಕ್ತನಾದ ದೀನನಿಗೆ ಇದು ತಿಳಿಯುವುದೇ ಇಲ್ಲ. ದಾರಿಯಲ್ಲಿ ಕಳ್ಳರ ಸಂಗತಿ ನೋಡಲು ಮೈತ್ರಿಯಂತೆ ಕಂಡರೂ ಅದು ಸ್ನೇಹವಾಗಿರದೆ ಪ್ರಾಣಘಾತುಕವಾಗಿದೆ. ಮಣ್ಣಿನ ಬೊಂಬೆಗೆ ಸ್ನಾನ ಮಾಡಿಸುವುದು ಅದನ್ನು ನಾಶ ಮಾಡಿದಂತೆಯೇ ಆಗಿದೆ. ಪಾಂಡು ರೋಗದಿಂದ ಮನುಷ್ಯನು ಪುಷ್ಟನಂತೆ ಕಂಡರೂ ಅದು ಆರೋಗ್ಯದ ಲಕ್ಷಣವಾಗಿರದೆ ಅವನ ಆಯುಷ್ಯವು ಮುಗಿದಿದೆ ಎಂದೇ ತಿಳಿಯಬೇಕು. ಹಾಗೆಯೇ ಅವನು ಆಹಾರ ನಿದ್ರೆಯಲ್ಲಿ ತನ್ಮಯನಾಗಿ ತನ್ನ ನಾಶವನ್ನು ತಿಳಿಯುವುದೇ ಇಲ್ಲ. ಮರಣದಂಡನೆ ಶಿಕ್ಷೆಯಾದವನು ಶೂಲದ ಬಳಿಗೆ ಹೋಗುತ್ತಿರುವಂತೆ ಅವನ ಪ್ರತಿಯೊಂದು ಹೆಜ್ಜೆಗೂ ಮೃತ್ಯುವು ಸಮೀಪವಾಗುವುದು. ಹಾಗೆಯೇ ದೇಹವು ಬೆಳೆದಂತೆಲ್ಲ, ಆಯುಷ್ಯವು ಕಳೆದಂತೆಲ್ಲ, ವಿಷಯ ಸುಖಗಳಲ್ಲಿ ಮುಳುಗಿರುವಾಗ ಮೃತ್ಯುವು ಆಯುಷ್ಯವನ್ನು ಗೆಲ್ಲುವುದು. ಉಪ್ಪು ನೀರಿನಲ್ಲಿ ಕರಗಿ ಹೋಗುವಂತೆ ಆಯುಷ್ಯವು ಸಂದು ಹೋದಂತೆಲ್ಲ ಮೃತ್ಯುವು ಸಮೀಪವಾಗುವುದು. ಅದು ನೋಡುತ್ತಲೇ ಕಸಿದುಕೊಂಡು ಹೋದೀತೆಂದು ಅವನು ತಿಳಿಯುವುದೇ ಇಲ್ಲ. ಅರ್ಜುನನೇ, ಆಯುಷ್ಯವು ವೃದ್ಧಿಯಾಗುತ್ತಿರುವಂತೆಯೇ ತನ್ನ ಮೃತ್ಯುವು ಪ್ರತಿದಿನವೂ ಬಳಿಗೆ ಬರುತ್ತಾ ಇದೆ ಎಂಬುದು ಅವನಿಗೆ ವಿಷಯಗಳ ಮೋಹದಿಂದ ತಿಳಿಯುವುದೇ ಇಲ್ಲ. ಮಹಾಬಾಹುವಾದ ಪಾರ್ಥನೆ, ಅವನು ಅಜ್ಞಾನರೂಪಿ ದೇಶದ ರಾಜನೇ ಆಗಿರುವನು ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ಜರಾಯ ಅದರ್ಶನಂ, ಅವನು ಮೃತ್ಯುವಿನ ಬಗ್ಗೆ ಚಿಂತನೆ ಮಾಡದಿರುವಂತೆಯೇ ತಾರುಣ್ಯದ ಭರದಲ್ಲಿ ಮುಂದೆ ಬರುವ ಮುಪ್ಪಿನ ಬಗ್ಗೆಯೂ ಚಿಂತಿಸುವುದಿಲ್ಲ. ಗುಡ್ಡದ ಇಳಿಜಾರಿನಲ್ಲಿ ಜಾರಿದ ಅಥವಾ ಪರ್ವತ ಶಿಖರದಿಂದ ಉರುಳಿದ ಬಂಡೆಗೆ ಮುಂದೇನಾಗುವುದು ಎಂದು ಹೇಗೆ ತಿಳಿಯದೋ ಹಾಗೆಯೇ ಅವನು ಮುಂದೆ ಮುಪ್ಪು ಬಂದು ತನ್ನ ಸ್ಥಿತಿ ಏನಾಗುವುದು ಎಂಬುದರ ಕಡೆಗೆ ಗಮನ ಕೊಡುವುದಿಲ್ಲ. ಅಡವಿಯ ಹಳ್ಳಕ್ಕೆ ಪ್ರವಾಹ ಬಂದರೆ ಆ ರಭಸಕ್ಕೆ ದಾಟಲು ಆಗುವುದಿಲ್ಲ. ಉನ್ಮತ್ತವಾದ ಕೋಣಗಳೆರಡು ಸೆಣಸಾಡುವಾಗ ಬೇರೆಯವರು ಬಳಿಗೆ ಹೋಗಲಾಗುವುದಿಲ್ಲ. ಹಾಗೆಯೇ ಅವನಿಗೆ ತಾರುಣ್ಯದ ಮದವು ಏರಿರುತ್ತದೆ. ಶರೀರ ಸಂಪತ್ತು ಕಡಿಮೆಯಾಗುತ್ತದೆ. ದೇಹದ ತೇಜವು ಕುಂದುವುದು. ತಲೆಯು ಕತ್ತಿನೊಂದಿಗೆ ಕಂಪಿಸತೊಡಗುವುದು. ಗಡ್ಡವು ಬೆಳ್ಳಗಾಗುವುದು. ಕತ್ತು ಒಲ್ಲೆ ಎಂಬಂತೆ ಅಲುಗಾಡುತ್ತಿರುವುದು. ಇಂತಹ ಸ್ಥಿತಿಯುಂಟಾದರೂ ಕೂಡ ಅವನು ಆಸೆಯನ್ನು ಬೆಳೆಸುವನು. ಕುರುಡನಿಗೆ ಮುಂದಿರುವ ಕಂಬವು ತಲೆಗೆ ಬಡಿಯುವವರೆಗೆ ತಿಳಿಯುವುದಿಲ್ಲ. ಅಥವಾ ಕಣ್ಣಿನ ಬಳಿ ಬಿದ್ದ ನೇರಳೆ ಹಣ್ಣನ್ನು ಬೇರೆ ಯಾರಾದರೂ ಬಂದು ಬಾಯಿಗೆ ಹಾಕಿದರೆ ಸಂತೋಷ ಪಡುವನು. ಆದರೆ ಅದಕ್ಕಾಗಿ ಪ್ರಯತ್ನಿಸುವುದಿಲ್ಲ. ಹೀಗೆಯೇ ತಾರುಣ್ಯವನ್ನು ಉಪಭೋಗಿಸುವಾಗ ಮುಂದೆ ಬರುವ ಮುಪ್ಪಿನ ಕುರಿತು ವಿಚಾರ ಮಾಡದವನು ಕೇವಲ ಅಜ್ಞಾನರೂಪಿಯೇ ಆಗಿರುವನು. ವ್ಯಾಧ್ಯ ದರ್ಶನಂ, ತಾರುಣ್ಯದ ಭರದಲ್ಲಿ ಕುರುಡನನ್ನು, ಬಾಗಿದ ಮನುಷ್ಯನನ್ನು ಕಂಡರೆ ಅವನು ಅಣಕಿಸುವನು. ಆದರೆ ಮುಂದೆ ತನ್ನ ಸ್ಥಿತಿಯೂ ಹೀಗೆಯೇ ಆದೀತೆಂದು ಮನಸ್ಸಿಗೆ ಬರುವುದಿಲ್ಲ. ಮರಣದ ಚಿಹ್ನೆಯಾದ ಮುದಿತನವು ಪ್ರಾಪ್ತವಾದರೂ ಅವನು ತಾರುಣ್ಯದ ಹಮ್ಮು ಬಿಡುವುದಿಲ್ಲ. ಇಂತಹವನು ಅಜ್ಞಾನದ ಮನೆಯೇ ಆಗಿರುವನೆಂದು ನಿಶ್ಚಯವಾಗಿ ತಿಳಿ. ಹೀಗೆಯೇ ಅಜ್ಞಾನದ ಇನ್ನೂ ಹಲವು ಲಕ್ಷಣಗಳನ್ನು ಹೇಳುವೆನು ಕೇಳು. ಹುಲಿಗಳಿರುವ ಕಾಡಿನಲ್ಲಿ ದನವು ಮೇದು ದೈವಯೋಗದಿಂದ ಸುರಕ್ಷಿತವಾಗಿ ಹಿಂದಿರುಗಿ ಬಂದರೆ ಅದೇ ವಿಶ್ವಾಸದಿಂದ ಅದು ಪುನಃ ಮೇಯಲು ಅಲ್ಲಿಗೆ ಹೋಗುವುದು. ಮನೆಯ ಸಂಪತ್ತಿನ ನಿಧಿಯ ಮೇಲೆ ಸರ್ಪ ಕಾವಲಾಗಿದೆ ಎಂದು ಕೇಳಿ ಸರ್ಪ ದಂಶವಿಲ್ಲದೆ ಯಾವನೋ ಆ ನಿಧಿಯನ್ನು ಕೈವಶ ಮಾಡಿಕೊಂಡರೆ ಅವನು ಸರ್ಪವಿರುವ ಬಗ್ಗೆ ವಿಶ್ವಾಸವಿರಿಸುವುದಿಲ್ಲ. ಹಾಗೆಯೇ ಕೆಲವು ಕಾಲದವರೆಗೆ ತನ್ನ ಶರೀರವು ನಿರೋಗಿಯಾಗಿರುವ ಗರ್ವದಿಂದ ಮುಂದೆ ರೋಗವು ಬಂದೀತೆಂಬ ಸತ್ಯವನ್ನು ಮನ್ನಿಸುವುದಿಲ್ಲ. ತನ್ನ ವೈರಿಯು ಮಲಗಿರುವನೆಂದು ತಿಳಿದು ಇನ್ನು ಅವನ ವೈರವು ಮುಗಿಯಿತೆಂದು ಸುಮ್ಮನಾದರೆ ಆತನು ಎದ್ದಾಗ ಮಕ್ಕಳು ಮರಿಗಳೊಂದಿಗೆ ಇವನ್ನು ಕೊಲ್ಲದೆ ಬಿಡಲಾರದು. ಹಸಿವು ನಿದ್ದೆ ಸರಿಯಾಗಿರುವವರೆಗೆ ಯಾವುದೇ ರೋಗಗಳು ತಗಲುವುದಿಲ್ಲ. ಹೀಗಿರುವಾಗ ವೃದ್ಧಾಪ್ಯದಲ್ಲಿ ತನಗೆ ರೋಗಗಳು ಉಂಟಾಗಬಹುದು ಎಂಬುದನ್ನು ಅವನು ಯೋಚಿಸುವುದೇ ಇಲ್ಲ. ದುಃಖ ದರ್ಶನಂ, ಸ್ತ್ರೀ ಪುತ್ರಾದಿ ಸಂಪತ್ತು ಹೆಚ್ಚುತ್ತಾ ಹೋಗುವಂತೆ ಅವನ ಕಣ್ಣುಗಳು ರಜೋಗುಣದಿಂದಾಗಿ ಹೆಚ್ಚೆಚ್ಚು ಮಬ್ಬಾಗುವವು. ಸ್ತ್ರೀ ಪುತ್ರಾದಿ ಸಂಪತ್ತು ಒಂದು ಕ್ಷಣದಲ್ಲಿ ಇಲ್ಲವಾಗಿ ವಿಪತ್ತು ಬಂದೊದಗಬಹುದು ಎಂಬ ಮುಂದಿನ ದುಃಖವನ್ನು ಅವನು ನೋಡುವುದೇ ಇಲ್ಲ. ಅರ್ಜುನ, ಇಂತಹ ಅಜ್ಞಾನಿಯು ಮರ್ತ್ಯಲೋಕದಲ್ಲಿ ಇಂದ್ರಿಯಗಳನ್ನು ಸ್ವೇಚ್ಛೆಯಾಗಿ ಮೇಯಲು ಬಿಡುವನು. ಅವನು ಕೇವಲ ಅಜ್ಞಾನರೂಪಿಯೆಂದೇ ತಿಳಿಯಬೇಕು. ತಾರುಣ್ಯದ ಭರದಲ್ಲಿ ಸಂಪತ್ತಿನ ಮದದೊಂದಿಗೆ ಭಕ್ಷ್ಯ ಅಭಕ್ಷ್ಯ ಇವುಗಳ ವಿಚಾರ ಮಾಡದೆ ಎಲ್ಲವನ್ನೂ ಸೇವಿಸುವನು. ಮಾಡಬಾರದ ಕರ್ಮಗಳನ್ನು ಮಾಡುವನು.
ಅಸಂಭಾವ್ಯದ ಕುರಿತು ಮನಸ್ಸು ಮಾಡುವನು. ಯಾವುದನ್ನು ಚಿಂತಿಸಬಾರದೋ ಅದನ್ನೇ ಮನಸ್ಸಿನಲ್ಲಿ ಸದಾಕಾಲ ಚಿಂತಿಸುತ್ತಿರುವನು. ಪ್ರವೇಶಿಸಬಾರದ ಕಡೆ ನುಗ್ಗುವನು. ಪಡೆಯಬಾರದ ವಸ್ತುವನ್ನು ಬೇಡುವನು. ಯಾವುದನ್ನು ಮನಸ್ಸಿಗೆ ತರಬಾರದೋ ಮುಟ್ಟಬಾರದೋ ಅದೆಲ್ಲವನ್ನೂ ಮಾಡುವನು. ಎಲ್ಲಿಗೆ ಹೋಗಬಾರದೋ ಅಲ್ಲಿಗೆ ಹೋಗುವನು. ನೋಡಬಾರದುದನ್ನೇ ನೋಡುವನು. ತಿನ್ನಬಾರದನ್ನು ತಿನ್ನುವನು. ಇದರಲ್ಲೇ ಸಂತೋಷ ಪಡುವನು. ಯಾರ ಸಂಗತಿ ಮಾಡಬಾರದೋ ಅವನೊಂದಿಗೆ ಬೆರೆಯುವನು. ಸಂಬಂಧ ಬೆಳೆಸಬಾರದ ಕಡೆಯಲ್ಲಿ ಸಂಬಂಧ ಬಿಡುವನು. ಆಚರಿಸಬಾರದ ಮಾರ್ಗವನ್ನು ಆಚರಿಸುವನು. ಕೇಳಬಾರದುದನ್ನು ಕೇಳುವನು. ನುಡಿಯಬಾರದುದನ್ನು ಬಡಬಡಿಸುವನು. ಆದರೆ ಹೀಗೆ ಮಾಡಿದರೆ ತನ್ನಿಂದ ದೋಷವಾದೀತೆಂದು ಮನಸ್ಸಿನಲ್ಲೂ ತರುವುದಿಲ್ಲ. ಮನಸ್ಸಿಗೆ ಶರೀರಕ್ಕೆ ಅಮಲು ಬಂದ ಹಾಗೆ ತನಗೆ ರುಚಿಸಿದಂತೆ ಮಾಡುವುದರಿಂದ ಕರ್ತವ್ಯ ಅಕರ್ತವ್ಯಗಳ ವಿಚಾರ ಮಾಡುವುದಿಲ್ಲ. ಅದರಿಂದ ವಿಪರೀತವಾಗಿ ಆಚರಿಸುವನು. ಆದರೆ ತನ್ನಿಂದ ಪಾಪವು ಘಟಿಸೀತು ಅಥವಾ ತನಗೆ ನರಕಯಾತನೆ ಉಂಟಾದೀತೆಂದು ಮುಂದಿನ ಯಾವುದನ್ನೂ ನೋಡುವುದಿಲ್ಲ. ಆ ಧರ್ಮಭ್ರಷ್ಟನ ಸಂಗತಿಯಿಂದ ಜಗತ್ತಿನಲ್ಲೆಲ್ಲ ಅಜ್ಞಾನವೇ ಹರಡುವುದು. ಈ ಅಜ್ಞಾನವು ಬಲಿಷ್ಠವಾಗಿ ಜ್ಞಾನಿಗಳನ್ನು ಹಿಂದಕ್ಕೆ ಹಾಕುವುದು. ಇದಿರಲಿ, ಅಜ್ಞಾನದ ಸ್ವರೂಪವು ನಿನಗೆ ಚೆನ್ನಾಗಿ ತಿಳಿಯುವಂತೆ ಇನ್ನೂ ಕೆಲವು ಲಕ್ಷಣಗಳನ್ನು ಹೇಳುವೆನು ಕೇಳು. ಆಸಕ್ತಿ ಭ್ರಮರದ ಚಿತ್ತವು ಹೊಸದಾಗಿ ಅರಳಿದ ಕಮಲದ ಕೇಸರದಲ್ಲಿ ಆಸಕ್ತವಿರುವಂತೆ ಅವನ ಪ್ರೀತಿಯು ಮನೆಯ ಮೇಲೆ ನೆಟ್ಟಿರುತ್ತದೆ. ಸಕ್ಕರೆಯ ರಾಶಿಯಿಂದ ನೊಣವು ಏಳದಿರುವಂತೆಯೇ ಅವನ ಮನಸ್ಸು ಸ್ತ್ರೀಯರಲ್ಲಿ ಆಸಕ್ತವಾಗಿರುವುದು. ಕಪ್ಪೆಗೆ ನೀರಿನ ಗಡಿಗೆಯಿಂದ ಹೊರಗೆ ಬರಲಾಗುವುದಿಲ್ಲ. ಸಿಂಬಳದಲ್ಲಿ ಸಿಕ್ಕಿ ಹಾಕಿಕೊಂಡ ನೊಣಕ್ಕೆ ಹಾರಲಾಗುವುದಿಲ್ಲ. ಕೆಸರಿನಲ್ಲಿ ಕಾಲು ಹೂತು ಹೋದ ಪಶುವಿಗೆ ಹೊರಬರಲಾಗುವುದಿಲ್ಲ. ಅದರಂತೆ ಇವನ ಮನಸ್ಸು ಮನೆಯಿಂದ ದೂರವಾಗುವುದಿಲ್ಲ. ಹಾಗೂ ಸತ್ತ ಬಳಿಕವೂ ಅವನು ಹಾವಾಗಿ ಅದೇ ಮನೆಯ ಬಿಲದಲ್ಲಿ ವಾಸಿಸುವನು. ತರುಣಿಯು ತನ್ನ ಪ್ರಿಯಕರನ ಕೊರಳನ್ನು ಅಪ್ಪಿಕೊಂಡು ಇರುವಂತೆಯೇ ಅವನು ತನ್ನ ಮನೆಯನ್ನು ಪ್ರಾಣಕ್ಕಿಂತ ಹೆಚ್ಚು ಮೋಹಿಸುವನು. ಜೇನನ್ನು ಸಂರಕ್ಷಿಸಲಿಕ್ಕಾಗಿ ಜೇನುನೊಣಗಳು ಕಷ್ಟಪಡುವಂತೆ ಇವನು ಬೇಕಾದಷ್ಟು ಕಷ್ಟಗಳನ್ನು ಸಹಿಸುತ್ತಾ ತನ್ನ ಮನೆಯನ್ನು ಸಂರಕ್ಷಿಸುವನು. ವೃದ್ಧಾವಸ್ಥೆಯಲ್ಲಿ ಹುಟ್ಟಿದ ಮಗನು ಒಬ್ಬನೇ ಆಗಿದ್ದರೆ ತಂದೆ ತಾಯಿಯವರಿಗೆ ಅವನ ಮೇಲೆ ಅತಿಶಯ ಪ್ರೇಮವಿರುತ್ತದೆ. ಅಂತೆಯೇ ಅವನಿಗೆ ಮನೆಯ ಮೇಲೆ ಪ್ರೇಮವಿರುತ್ತದೆ. ಪುತ್ರಾದಿಶು ಅಭಿಶ್ವಂಗ ಅರ್ಜುನ, ಅವನಿಗೆ ಸ್ತ್ರೀಯಲ್ಲದೆ ಜಗತ್ತಿನಲ್ಲಿ ಬೇರೆ ಪ್ರಿಯ ವಸ್ತುವು ಇರುವುದೇ ಇಲ್ಲ. ಹೀಗೆ ಅವನು ಜೀವಕ್ಕಿಂತ ಹೆಚ್ಚಾಗಿ ಸ್ತ್ರೀಯನ್ನು ಪ್ರೇಮಿಸುವನು. ತಾನು ಯಾರು, ತನ್ನ ಜೀವನ ಯಾವುದರಿಂದ ಸಾರ್ಥಕವಾದೀತು ಎಂಬುದನ್ನು ಅವನು ಅರಿಯನು. ಸಿದ್ಧಪುರುಷರ ಚಿತ್ತವು ಬ್ರಹ್ಮಸ್ವರೂಪದಲ್ಲಿ ಲೀನವಾದಾಗ ಅವರ ಎಲ್ಲ ವ್ಯವಹಾರಗಳು ನಿಂತು ಹೋಗುವವು. ಹಾಗೆಯೇ ತನ್ನ ಸರ್ವಸ್ವವನ್ನು ಸ್ತ್ರೀಯಳಿಗೆ ಮಾರಿಕೊಂಡವನು ತನ್ನ ಹಾನಿಯನ್ನು, ಲೋಕ ಲಜ್ಜೆಯನ್ನು, ಜನರು ಮಾಡಿದ ತನ್ನ ನಿಂದೆಯನ್ನು ಲೆಕ್ಕಿಸುವುದಿಲ್ಲ. ಕೋತಿಯು ಗಾರುಡಿಗನ ವಶದಲ್ಲಿ ಇರುವಂತೆ ಇವನು ಮನಸ್ಸಿನಲ್ಲಿ ಸ್ತ್ರೀಯಳ ಧ್ಯಾನ ಹಿಡಿದು ಆಕೆಯ ಬಯಕೆಯಂತೆ ಕುಣಿಯುವನು. ತಾನು ಅತ್ಯಂತ ಕಷ್ಟಪಟ್ಟು ಆಪ್ತೇಷ್ಟರ ಮನಸ್ಸನ್ನು ನೋಯಿಸಿ ಧನಲೋಭಿಯು ದ್ರವ್ಯವನ್ನು ಬೆಳೆಸುತ್ತಾ ಇರುವನು. ಹಾಗೆಯೇ ದಾನ ಧರ್ಮಗಳನ್ನು ಮಾಡದೆ ತನ್ನ ಕುಟುಂಬದ ಜನರನ್ನು ವಂಚಿಸುವನು. ಆದರೆ ತನ್ನ ಸ್ತ್ರೀಯಳ ಇಚ್ಛೆಗಳನ್ನು ಪೂರ್ಣಗೊಳಿಸುವಲ್ಲಿ ಯಾವ ಕೊರತೆಯನ್ನು ಮಾಡುವುದಿಲ್ಲ. ಅಷ್ಟಕ್ಕಾಗಿ ಯಾರನ್ನು ಹೇಗೆ ಮೋಸ ಮಾಡುವನು ನೋಡಿರಿ. ತನ್ನ ಆರಾಧ್ಯ ದೇವರ ಸಾಮಾನ್ಯ ಸೇವೆ ಮಾಡುವನು. ಗುರುಗಳನ್ನು ವಂಚಿಸುವನು. ತಂದೆ ತಾಯಿಯವರು ಹಣ ಕೇಳಿದರೆ ಏನೋ ನೆಪ ಹೇಳುವನು. ಆದರೆ ತನ್ನ ಸ್ತ್ರೀಯ ವಿಷಯದಲ್ಲಿ ಆಕೆಯ ಭೋಗಕ್ಕಾಗಿ ಅನೇಕ ಉತ್ತಮೋತ್ತಮ ವಸ್ತುಗಳನ್ನು ತಂದುಕೊಡುವನು. ಪ್ರೇಮಿ ಭಕ್ತನು ತನ್ನ ಇಷ್ಟದೇವರನ್ನು ಭಜಿಸುವಂತೆಯೇ ಅವನು ಸ್ತ್ರೀಯಳ ಸೇವೆಯನ್ನು ಏಕಾಗ್ರತೆಯಿಂದ ಮಾಡುವನು. ಬೆಲೆಬಾಳುವ ಉತ್ತಮವಾದ ವಸ್ತುಗಳನ್ನು ಸ್ತ್ರೀಯಳಿಗೆ ತಂದುಕೊಟ್ಟು ಕುಟುಂಬದ ಇತರರಿಗೆ ನಿರ್ವಾಹಕ್ಕಾಗುವಷ್ಟನ್ನು ಕೊಡುವುದಿಲ್ಲ. ತನ್ನ ಸ್ತ್ರೀಯಳ ಕಡೆಗೆ ಯಾರಾದರೂ ನೋಡಿದರೆ ಅಥವಾ ಅವಳಿಗೆ ವಿರುದ್ಧವಾಗಿ ನಡೆದರೆ ಇವನಿಗೆ ಯುಗವೇ ಮುಳುಗಿದಂತೆ ಭಾಸವಾಗುವುದು, ಕೆಟ್ಟದ್ದೆನಿಸುವುದು. ಗಜಕರ್ಣವಾದೀತೆಂಬ ಭಯದಿಂದ ನಾಗಕ್ಕೆ ಹರಕೆ ಪೂರೈಸುವಂತೆ ತನ್ನ ಹೆಂಡತಿಯ ಎಲ್ಲ ಇಚ್ಛೆಗಳನ್ನು ಈಡೇರಿಸುವನು. ಅರ್ಜುನ, ಹೆಚ್ಚಿಗೇನು ಹೇಳಲಿ, ಅವನಿಗೆ ಹೆಂಡತಿಯ ದೇವರಂತೆ ಕಾಣುವಳು. ಅವಳಿಂದ ಹುಟ್ಟಿದ ಪುತ್ರಾದಿಗಳಲ್ಲಿ ವಿಶೇಷವಾದ ಪ್ರೀತಿಯನ್ನಿರಿಸುವನು. ಮತ್ತೆ ಆಕೆಯ ಸಂಬಂಧಿಗಳನ್ನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ತಿಳಿಯುವನು. ಅವನು ಅಜ್ಞಾನದ ಮೂಲನಾಗಿದ್ದು ಅವನಿಂದಲೇ ಅಜ್ಞಾನದ ವೃದ್ಧಿಯಾಗುವುದು. ಹೆಚ್ಚೇನು ಹೇಳಲಿ, ಅವನು ಕೇವಲ ಅಜ್ಞಾನದ ರೂಪವೇ ಆಗಿರುವನು. ಅಸಮಚಿತ್ತತ್ವಂ, ಅಲ್ಲೋಲ ಕಲ್ಲೋಲಾದ ಸಮುದ್ರದಲ್ಲಿ ಹಡಗು ಅಲೆಗಳಿಂದಾಗಿ ಹೊಯ್ದಾಡುತ್ತಿರುವುದು. ಅದರಂತೆ ಪ್ರಿಯವಾದ ವಸ್ತುವು ದೊರಕಿದಾಗ ಸುಖದ ಶಿಖರವನ್ನೇರುವನು. ಅಪ್ರಿಯವಾದ ವಸ್ತುವು ಸಿಕ್ಕಿದಾಗ ಪಾತಾಳಕ್ಕೆ ಇಳಿಯುವನು. ಮಹಾಮತಿಯಾದ ಅರ್ಜುನನೇ, ಹೀಗೆ ಯಾರ ಚಿತ್ತದಲ್ಲಿ ವಸ್ತುಗಳ ಲಾಭಾಲಾಭದಿಂದ ಹರ್ಷ ಶೋಕಗಳು ಉಂಟಾಗುವವೋ ಅವನು ಅಜ್ಞಾನಿಯು.
ವ್ಯಭಿಚಾರಿಣಿ ಭಕ್ತಿ, ಅವನು ನನ್ನ ಭಕ್ತಿ ಮಾಡುವನು, ಆದರೆ ಮನಸ್ಸಿನಲ್ಲಿ ಫಲದ ಇಚ್ಛೆಯನ್ನಿರಿಸುವನು ಮತ್ತು ಹೊರಗಿನಿಂದ ವಿರಕ್ತಿಯನ್ನು ತೋರಿಸಿಕೊಳ್ಳುತ್ತಾ ಅಂತರಂಗದಲ್ಲಿ ಧನವನ್ನು ಇಚ್ಛಿಸುವನು. ವ್ಯಭಿಚಾರಿಣಿಯಾದ ಸ್ತ್ರೀಯು ತನ್ನ ಜಾರ ಕರ್ಮವನ್ನು ಮುಚ್ಚಿಕೊಳ್ಳಲು ತನ್ನ ಪತಿಯ ಮರ್ಜಿಯನ್ನು ತೋರಿಕೆಗಾಗಿ ಕಾಯುವಳು. ಹಾಗೆಯೇ ಕಿರೀಟಿಯೇ, ನನ್ನ ಮೇಲೆ ಭಕ್ತಿಗಿದೆ ಎಂದು ತೋರಿಸಿಕೊಳ್ಳುತ್ತಾ ಅವನು ವಿಷಯಗಳ ಕಡೆಗೆ ದೃಷ್ಟಿ ಇರಿಸುವನು. ವಿಷಯ ಪ್ರಾಪ್ತಿಗಾಗಿ ನನ್ನ ಭಕ್ತಿ ಮಾಡಿ ವಿಷಯಗಳು ಪ್ರಾಪ್ತಿಯಾಗದಿದ್ದರೆ ನನ್ನ ಭಕ್ತಿಯನ್ನು ಬಿಟ್ಟು ದೇವರು ಎಂದರೆ ಸುಳ್ಳೇ ಆಗಿದೆ ಎಂದು ಅಪಪ್ರಚಾರ ಮಾಡುವನು. ರೈತನು ಹೊಲದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಸುವಂತೆ ಇವನು ಅನೇಕ ದೇವರನ್ನು ಭಜಿಸುವನು ಹಾಗೂ ಮೊದಲಿನ ದೇವರಂತೆಯೇ ಇನ್ನೊಂದನ್ನು ಮನ್ನಿಸುವನು. ವಿಶೇಷವಾಗಿ ಆಡಂಬರವಿರುವ ಗುರುಗಳಲ್ಲಿ ಭಕ್ತಿಯನ್ನಿಟ್ಟು ಅವನಿಂದ ಮಂತ್ರದೀಕ್ಷೆಯನ್ನು ಪಡೆಯುವನು ಮತ್ತು ಇತರರನ್ನು ಲೆಕ್ಕಿಸುವುದೇ ಇಲ್ಲ. ಪ್ರಾಣಿ ಮಾತ್ರನ್ನು ಕಠಿಣ ಶಬ್ದಗಳಿಂದ ನೋಯಿಸುವನು ಹಾಗೂ ಪಾಷಾಣದ ಮೂರ್ತಿಯ ಮೇಲೆ ವಿಶೇಷ ಪ್ರೇಮವಿರಿಸುವನು. ಅವನಿಂದ ಏಕನಿಷ್ಠನಾಗಿ ಭಕ್ತಿಯನ್ನು ಮಾಡಲಾಗುವುದಿಲ್ಲ. ನನ್ನ ವಿಗ್ರಹವನ್ನು ಸಿದ್ಧಪಡಿಸಿ ಮನೆಯ ಒಂದು ಮೂಲೆಯಲ್ಲಿ ಸ್ಥಾಪನೆ ಮಾಡುವನು ಮತ್ತು ತಾನು ಇತರ ದೇವತೆಗಳ ಯಾತ್ರೆಗಳನ್ನು ಮಾಡುವನು. ಪ್ರತಿದಿನವೂ ನನ್ನ ಪೂಜೆ ಮಾಡುವನು. ಕಾರ್ಯವ್ಯಾಪ್ತಿಗಾಗಿ ಕುಲದೇವತೆಯನ್ನು ಪೂಜಿಸುವನು. ಪರ್ವಕಾಲದಲ್ಲಿ 3ನೆಯ ದೇವತೆಯ ಪೂಜೆ ಮಾಡುವನು. ನಾನು ಮನೆಯಲ್ಲಿ ಪೂಜಿತನಾಗುವಾಗಲೇ ಬೇರೆ ದೇವತೆಯ ಹರಕೆ ಹೊರುವನು ಮತ್ತು ಅದರಂತೆ ನಡೆಯುವನು. ಶ್ರಾದ್ದ ಕಾಲದಲ್ಲಿ ಪಿತೃಗಳನ್ನು ಪೂಜಿಸುವನು. ಏಕಾದಶಿಯ ದಿನ ನನ್ನನ್ನು ಭಜಿಸುವಂತೆಯೇ ನಾಗರ ಪಂಚಮಿಯ ದಿನ ನಾಗನನ್ನು ಭಜಿಸುವನು. ಚತುರ್ಥಿಯ ದಿನ ಗಣಪತಿಯ ಪೂರ್ಣ ಭಕ್ತಿ ಮಾಡಿ ಚತುರ್ದಶಿಯಂದು ದೇವಿಯನ್ನು ಪೂಜಿಸಿ ಜಗದಂಬೆ ನಾನು ನಿನ್ನವನಾಗಿರುವೆನು ಎಂದು ಪ್ರಾರ್ಥಿಸುವನು. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡುವನು ಹಾಗೂ ನವರಾತ್ರಿಯಲ್ಲಿ ಒಂದೇ ಸ್ಥಳದಲ್ಲಿ ಕುಳಿತು ನವಚಂಡಿಯ ಪಾರಾಯಣೆಯನ್ನು ಮಾಡುವನು. ಭಾನುವಾರದಂದು ಭೈರವನ ಹೆಸರಿನಲ್ಲಿ ಹುಗ್ಗಿಯನ್ನು ಹಂಚುವನು. ಮುಂದೆ ಸೋಮವಾರ ಬಂತೆಂದರೆ ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಶಿವನಿಗೆ ಏರಿಸಲು ಹೋಗುವನು. ಹೀಗೆ ಒಬ್ಬನೇ ಎಲ್ಲ ದೇವತೆಗಳ ಸೇವೆ ಮಾಡುವನು. ಊರಿನಲ್ಲಿ ವೇಶ್ಯೆಯು ತನ್ನ ಪ್ರೀತಿಯನ್ನು ತೋರಿಸಿ ಎಲ್ಲರ ಮನಸ್ಸನ್ನು ಆಕರ್ಷಿಸುವಳು. ಹಾಗೆಯೇ ಅವನು ಕ್ಷಣಕಾಲವೂ ಸುಮ್ಮನೆ ಕುಳಿತುಕೊಳ್ಳದೆ ವಿಷಯಗಳ ಪ್ರಾಪ್ತಿಗಾಗಿ ಸರ್ವ ದೇವರ ಪೂಜೆಯನ್ನು ಮಾಡುವನು. ಹೀಗೆ ದೇವತೆಗಳ ಭಕ್ತಿಯನ್ನು ಮಾಡುತ್ತಾ ಎಲ್ಲೆಡೆ ಸುತ್ತಾಡುತ್ತಾ ಅಜ್ಞಾನದ ಅವತಾರವೇ ಆಗಿರುವನು. ಅವಿಕ್ತ ದೇಶ ಸೇವಿತ್ವಂ ಅವಿವಿಕ್ತ ದೇಶ ಸೇವಿತ್ವಂ. ಉತ್ತಮವಾದ ಏಕಾಂತ ಸ್ಥಾನಗಳನ್ನು, ತಪೋವನಗಳನ್ನು, ತೀರ್ಥಕ್ಷೇತ್ರಗಳನ್ನು ಕಂಡು ಮನಸ್ಸಿಗೆ ಬೇಸರವಾಗುವವನು ಕೇವಲ ಅಜ್ಞಾನರೂಪಿಯೇ ಆಗಿರುವನು. ಜನಸಂಸದಿ ರತಿಹಿ, ನಗರದಲ್ಲಿರಲು ಸುಖವೆನಿಸುವವನು, ಹೆಚ್ಚು ಜನರಲ್ಲಿ ಬೆರೆಯಲು ಇಷ್ಟಪಡುವವನು, ಲೌಕಿಕದ ಮಾತುಗಳನ್ನು ಹೇಳಲು ಉತ್ಸುಕನಾದವನು ಕೇವಲ ಅಜ್ಞಾನರೂಪಿಯೇ ಆಗಿರುವನು. ಅಧ್ಯಾತ್ಮ ಜ್ಞಾನ ನಿತ್ಯಾತ್ವಾಭಾವ ಅಂದರೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಅಭಾವ. ಆತ್ಮನ ಪ್ರಾಪ್ತಿಯ ವಿದ್ಯೆಯನ್ನು ಕೇಳಿದರೆ ಅದನ್ನು ತಿರಸ್ಕರಿಸಿ ಕಿವಿಗೇ ಹಾಕಿಕೊಳ್ಳುವುದಿಲ್ಲ. ಅವನು ಸುಮ್ಮನೆ ಗದ್ದಲವೆಬ್ಬಿಸುವ ವಿದ್ವಾಂಸನಾಗಿರುತ್ತಾನೆ. ಉಪನಿಷತ್ತುಗಳ ಕಡೆಗೆ ನೋಡುವುದೇ ಇಲ್ಲ. ಯೋಗಶಾಸ್ತ್ರವು ಅವನಿಗೆ ರುಚಿಸದು. ಅಧ್ಯಾತ್ಮ ಜ್ಞಾನದ ಕಡೆಗೆ ಅವನ ಗಮನವೇ ಹೋಗುವುದಿಲ್ಲ. ಆತ್ಮ ಅನಾತ್ಮ ನಿರೂಪಿಸುವ ಬುದ್ಧಿಯನ್ನು ತೊರೆದು ಅವನ ಮನಸ್ಸು ಇತರ ಸರ್ವಶಾಸ್ತ್ರಗಳ ಕಡೆಗೆ ಧಾವಿಸುತ್ತದೆ. ಅವನು ಕರ್ಮಕಾಂಡವನ್ನು ಪೂರ್ಣವಾಗಿ ಬಲ್ಲನು. ಪುರಾಣಗಳೆಲ್ಲ ಮುಖೋದ್ಗತವಾಗಿರುವವು. ಜ್ಯೋತಿಷ್ಯದಲ್ಲಿ ಅತಿ ನಿಪುಣನಾಗಿದ್ದು ಹೇಳಿದಂತೆಯೇ ಆಗುವುದು. ಅವನು ಕಲಾಕೌಶಲ್ಯ ಶಾಸ್ತ್ರಗಳಲ್ಲಿ ಅತಿ ನಿಷ್ಣಾತನಾಗಿರುವನು. ಪಾಕಶಾಸ್ತ್ರದಲ್ಲಿ ಪ್ರವೀಣನಾಗಿದ್ದು ಅವನಿಗೆ ಜಾರಣ, ಮಾರಣ, ಉಚ್ಚಾಟನ, ವಶೀಕರಣ ಮುಂತಾದವುಗಳು ಕೈವಶವಾಗಿರುವವು. ಕಾಮಶಾಸ್ತ್ರದಲ್ಲಿ ಪರಿಪೂರ್ಣನಾಗಿರುವನು. ಯಾವುದೇ ವಿಷಯವನ್ನು ಮಹಾಭಾರತದಂತೆ ವ್ಯಾಖ್ಯಾನ ಮಾಡುವನು. ಎಲ್ಲ ಲೌಕಿಕ ಶಾಸ್ತ್ರಗಳು ಮೂರ್ತಿವಂತವಾಗಿ ಇವನಿದಿರು ನಿಂತಿರುವವು. ಅವನು ನೀತಿಶಾಸ್ತ್ರವನ್ನು ಉತ್ತಮವಾಗಿ ಬಲ್ಲನು. ವೈದ್ಯಶಾಸ್ತ್ರದಲ್ಲಿ ನಿಪುಣನಿರುವನು. ಕಾವ್ಯ ನಾಟಕಗಳಲ್ಲಿ ಅವನಿಗೆ ಸರಿಸಮಾನರು ಯಾರೂ ಇಲ್ಲ. ಸ್ಮೃತಿಗಳನ್ನು ಚರ್ಚಿಸುವನು. ಗಾರುಡಿಯ ಮಂತ್ರವಿದ್ಯೆಯನ್ನು ಅರಿತಿರುವನು. ವೇದಾಂತದ ಶಬ್ದಕೋಶವು ಈತನ ಸೇವಕನೇ ಆಗಿರುವುದು. ಇನ್ನು ಅವನು ವ್ಯಾಕರಣದಲ್ಲಿ ನಿಪುಣನಿರುವನು. ನ್ಯಾಯ ತರ್ಕಶಾಸ್ತ್ರಗಳಲ್ಲಿ ಈತನ ಮತಿಯು ಗಹನವಾಗಿರುವುದು. ಆದರೆ ತತ್ವಜ್ಞಾನ ವಿಷಯದಲ್ಲಿ ಹುಟ್ಟು ಕುರುಡನಾಗಿರುವನು. ಅವನು ಆತ್ಮಜ್ಞಾನದ ಹೊರತಾದ ಇತರ ಎಲ್ಲ ಶಾಸ್ತ್ರಗಳ ಸಿದ್ಧಾಂತಗಳಲ್ಲಿ ಆಧಾರಭೂತನಾಗಿರುವನು. ಆದರೆ ಅವನ ಎಲ್ಲ ಜ್ಞಾನವು ಸುಡಲಿ. ಅವನು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ ಮಗುವಿನಂತೆಗಿದೆ. ಅದೆಲ್ಲವೂ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ ಮಗುವಿನಂತೆಗಿದೆ. ನೀನು ಅದರ ಕಡೆಗೆ ಗಮನ ಕೊಡಬೇಡ. ನವಿಲಿನ ಗರಿಗಳಲ್ಲಿ ಅನೇಕ ಕಣ್ಣುಗಳು ಇರುವವು, ಆದರೆ ಅದರಲ್ಲಿ ಒಂದಕ್ಕೂ ದೃಷ್ಟಿಯಿಲ್ಲ. ಹಾಗೆಯೇ ಅವನ ಎಲ್ಲ ವಿದ್ಯಾಸಂಪತ್ತು ಆಗಿದೆ.
ಸತ್ತವನನ್ನು ಬದುಕಿಸುವ ಮೂಲಿಕೆಯು ಅಣುವಿನಷ್ಟು ಸಿಕ್ಕಿದರೂ ಮತ್ತೆ ಬಂಡಿ ತುಂಬ ಮೂಲಿಕೆಗಳಿಂದ ಏನು ಪ್ರಯೋಜನ? ಉತ್ತಮ ಲಕ್ಷಣಗಳಿದ್ದು ಅಲ್ಪಾಯುಷಿಯಾದರೆ ರುಂಡವೇ ಇಲ್ಲದ ಮುಂಡಕ್ಕೆ ಅಲಂಕಾರ ಮಾಡಿದರೆ, ವಧೂವರರನ್ನು ಬಿಟ್ಟು ಮೆರವಣಿಗೆ ಹೊರಟರೆ ಎಲ್ಲವೂ ವಿಡಂಬನೆಯೇ ಆಗಿದೆ. ಪ್ರಾರ್ಥನೆ: ಹೀಗೆ ಒಂದು ಅಧ್ಯಾತ್ಮ ಜ್ಞಾನವಲ್ಲದೆ ಇತರ ಎಲ್ಲ ಶಾಸ್ತ್ರಗಳು ಅಪ್ರಮಾಣವಾಗುವವು. ಅದಕ್ಕಾಗಿ ಅರ್ಜುನನೇ, ಕೇವಲ ಓದಿಕೊಂಡ ಮೂರ್ಖನಿಗೆ ಅಧ್ಯಾತ್ಮ ಜ್ಞಾನದ ನಿತ್ಯ ಬೋಧವಿರುವುದಿಲ್ಲ ಎಂಬುದನ್ನು ಗಮನದಲ್ಲಿಡು. ಈ ಮನುಷ್ಯನ ಶರೀರವೆಂದರೆ ಅಜ್ಞಾನದಿಂದ ಬೆಳೆದ ಬೀಜವೇ ಆಗಿದೆ. ಅವನ ವಿದ್ಯೆಯು ಅಜ್ಞಾನದ ಬಳ್ಳಿಯೇ ಆಗಿದೆ. ಅವನು ಮಾತಾಡುವುದೆಲ್ಲವೂ ಅಜ್ಞಾನದ ಹೂವುಗಳೇ ಆಗಿವೆ ಮತ್ತು ಮಾಡುವ ಪುಣ್ಯದ ಆಚರಣೆಗಳು ಅಜ್ಞಾನದ ಫಲವೇ ಆಗಿದೆ. ತತ್ವಜ್ಞಾನಾರ್ಥ ದರ್ಶನ ಅಭಾವ. ಅವನಿಗೆ ಅಧ್ಯಾತ್ಮ ಜ್ಞಾನದಲ್ಲಿ ಶ್ರದ್ಧೆಯೇ ಇರುವುದಿಲ್ಲ. ಅವನಿಗೆ ಜ್ಞಾನಾರ್ಥ ಅಂದರೆ ತತ್ವಾರ್ಥವು ಪ್ರಾಪ್ತವಾಗುವುದಿಲ್ಲ. ಇದನ್ನು ಹೇಳಿ ತೋರಿಸಬೇಕೇ? ನದಿಯ ಆಚೆ ದಡವನ್ನು ಮುಟ್ಟುವ ಮೊದಲೇ ಹಿಂದಿರುಗುವವನಿಗೆ ಆಚೆ ದಡದಲ್ಲಿ ಏನಿದೆ ಎಂಬುದು ಹೇಗೆ ತಿಳಿದೀತು? ಅಥವಾ ಮನೆಯ ಹೊಸ್ತಿಲನ್ನು ದಾಟುವಾಗಲೇ ಶಿರವನ್ನು ಕತ್ತರಿಸಿದರೆ ಅವನು ಮನೆಯೊಳಗಿನ ವಸ್ತುಗಳನ್ನು ಹೇಗೆ ನೋಡಬಲ್ಲನು? ಅರ್ಜುನ, ಅದರಂತೆಯೇ ಅಧ್ಯಾತ್ಮ ಜ್ಞಾನದ ಪರಿಚಯವೇ ಇಲ್ಲದವನು ತತ್ವಜ್ಞಾನವನ್ನು ಹೇಗೆ ನೋಡಬಲ್ಲನು? ಆದ್ದರಿಂದ ಇಂತಹವನಿಗೆ ಜ್ಞಾನದ ತತ್ವವು ತಿಳಿಯುವುದಿಲ್ಲವೆಂದು ನಿನಗೆ ಬೇರೆ ಗಣಿತ ಮಾಡಿ ಹೇಳುವ ಕಾರಣವಿಲ್ಲ. ಗರ್ಭಿಣಿ ಸ್ತ್ರೀಯಳಿಗೆ ಊಟ ಬಡಿಸಿದಾಗಲೇ ಗರ್ಭಸ್ಥ ಶಿಶುವಿಗೆ ತೃಪ್ತಿಯುಂಟಾಗುವುದು. ಅದರಂತೆ ಹಿಂದೆ ಹೇಳಿದ ಜ್ಞಾನದ ಲಕ್ಷಣಗಳಿಗೆ ವಿರುದ್ಧವಾದುದೇ ಅಜ್ಞಾನವಾಗಿದೆ. ಕುರುಡನಿಗೆ ಆಮಂತ್ರಣ ನೀಡಿದರೆ ಅವನೊಂದಿಗೆ ಇನ್ನೊಬ್ಬನು ಬಂದೇ ಬರುವನು. ಹಾಗೆಯೇ ಜ್ಞಾನದ ಲಕ್ಷಣಗಳನ್ನು ಹೇಳಿದಾಗ ಅಜ್ಞಾನದ ಲಕ್ಷಣಗಳು ತಾನಾಗಿಯೇ ತಿಳಿಯುವುದು. ಈ ಪ್ರಕಾರವಾಗಿ ಅಮಾನಿತ್ವಾದಿಗಳ ವಿರುದ್ಧವಾದ ಅಜ್ಞಾನದ ಲಕ್ಷಣಗಳನ್ನು ಹೇಳಲಾಯಿತು. ಆ ಜ್ಞಾನದ 18 ಲಕ್ಷಣಗಳನ್ನು ತಳಕೆಳಗಾಗಿಸಿದಾಗ ಸಹಜವಾಗಿ ಅಜ್ಞಾನದ ಲಕ್ಷಣಗಳು ಸಿದ್ಧವಾಗುವವು. ಹಿಂದೆ 11ನೆಯ ಶ್ಲೋಕ ಉತ್ತರಾರ್ಧದ ಕೊನೆಯಲ್ಲಿ ಶ್ರೀ ಮುಕುಂದನು ಇವು ಈ ಜ್ಞಾನದ ಲಕ್ಷಣಗಳು, ಇದರ ವಿರುದ್ಧವಾದ ಲಕ್ಷಣಗಳೇ ಅಜ್ಞಾನದ್ದು ಎಂದು ಹೇಳಿರುವನು. ಆದ್ದರಿಂದಲೇ ನಾನು ಹೀಗೆ ಅಜ್ಞಾನದ ವಿಚಾರವನ್ನು ಮಾಡಿರುವೆನು. ಇಲ್ಲದಿದ್ದರೆ ಹಾಲಿನಲ್ಲಿ ನೀರು ಬೆರೆಸಿ ಹೆಚ್ಚಿಸಿದರೆ ಏನು ಪ್ರಯೋಜನ? ಅದರಂತೆಯೇ ಒಂದಕ್ಷರವನ್ನು ಬಿಡದೆ ವ್ಯರ್ಥವಾಗಿ ಬಡಬಡಿಸದೆ ಮೂಲದಲ್ಲಿರುವ ಅರ್ಥವನ್ನೇ ನಾನು ವಿಸ್ತಾರವಾಗಿ ಹೇಳಿದೆನು. ಆಗ ಶ್ರೋತೃಗಳು ಹೇಳುತ್ತಾರೆ, ಕವಿ ಪೋಷಕನೇ, ಹೀಗೆ ಪರಿಹಾರ ಕೊಡಲು ನಿನ್ನಿಂದ ಯಾವ ಅನ್ಯಾಯವಾಗಿದೆ? ಸುಮ್ಮನೆ ಏಕೆ ಹೆದರುವೆ? ನೀನು ಗುಪ್ತ ಸ್ಥಳಗಳಲ್ಲಿ ಮುಚ್ಚಿಟ್ಟಿದ್ದ ರಹಸ್ಯವನ್ನು ಈಗ ಪ್ರಕಟಿಸು ಎಂದು ಶ್ರೀ ಮುರಾರಿಯೇ ನಿಮಗೆ ತಿಳಿಸಿರುವನು. ಆ ಭಗವಂತನ ಮನೋಗತವನ್ನೇ ನೀವು ನಮಗೆ ಸ್ಪಷ್ಟಪಡಿಸಿ ತಿಳಿಸಿರುವಿರಿ ಎಂದು ನಾವು ಹೇಳಿದರೆ ನಿಮಗೆ ಹೃದಯ ತುಂಬಿ ಬಂದು ಕಂಠ ಉಮ್ಮಳಿಸಿತು. ಆದ್ದರಿಂದ ನಾವು ಈಗ ಆ ಎಲ್ಲ ಮಾತುಗಳನ್ನು ಬಿಟ್ಟು ಬಿಡುವೆವು. ಆದರೆ ಈಗ ನೀವು ಶ್ರವಣ ಸುಖದ ಜ್ಞಾನನೌಕೆಯನ್ನು ನಮಗೆ ದೊರೆಯುವಂತೆ ಮಾಡಿರುವಿರಿ. ಇದರಿಂದ ನಮಗೆ ಬಹಳ ಸಂತೋಷವಾಗಿದೆ. ಇನ್ನು ಮುಂದೆ ಶ್ರೀಹರಿಯು ಹೇಳಿದುದನ್ನು ನಮಗೆ ಬೇಗನೆ ನಿರೂಪಿಸಿರಿ. ಹೀಗೆ ಸಾಧು ಸಂತರ ಮಾತನ್ನು ಕೇಳಿ ನಿವೃತ್ತಿದಾಸರಾದ ಶ್ರೀ ಜ್ಞಾನೇಶ್ವರರು ಹೇಳಿದರು, ಸರಿ, ಹಾಗಾದರೆ ಭಗವಂತನು ಹೇಳಿದುದನ್ನು ಕೇಳಿರಿ. ಏನೇನು ಹೇಳಿದನೆಂದರೆ, ಅರ್ಜುನನೇ, ಈಗ ನೀನು ಕೇಳಿದ ಎಲ್ಲ ಲಕ್ಷಣಗಳು ಅಜ್ಞಾನದ್ದೇ ಆಗಿದೆ ಎಂದು ಹೇಳಿದನು. ಈ ಅಜ್ಞಾನ ಭಾಗದ ಕುರಿತು ನಿರ್ಲಕ್ಷ್ಯ ಮಾಡಿ ನೀನು ಜ್ಞಾನಪ್ರಾಪ್ತಿಯ ವಿಷಯದಲ್ಲಿ ನಿನ್ನ ನಿಶ್ಚಯವನ್ನು ದೃಢಪಡಿಸು. ಮತ್ತೆ ಆ ಶುದ್ಧ ಜ್ಞಾನದಿಂದಾಗಿ ನಿನಗೆ ಜ್ಞೇಯವು ಪ್ರಾಪ್ತಿಯಾದೀತು. ಇದನ್ನು ಕೇಳುತ್ತಲೇ ಅರ್ಜುನನು ಅದನ್ನು ತಿಳಿಯುವುದಕ್ಕಾಗಿ ಮನಃಪೂರ್ವಕವಾಗಿ ಇಚ್ಛಿಸಿದನು. ಆಗ ಸರ್ವಜ್ಞರ ಅರಸನಾದ ಶ್ರೀಕೃಷ್ಣನು ಅರ್ಜುನನ ಮನಸ್ಸಿನ ಭಾವವನ್ನು ಅರಿತು, ಇನ್ನು ನಿನಗೆ ಜ್ಞೇಯದ ಕುರಿತು ಹೇಳುವೆನು, ಕೇಳು ಎನ್ನುತ್ತಾನೆ. ಜ್ಞೇಯಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಯಾವುದು ತಿಳಿಯಲು ಯೋಗ್ಯವಾಗಿದೆಯೋ ಮತ್ತು ಯಾವುದನ್ನು ತಿಳಿದು ಮನುಷ್ಯನು ಪರಮಾನಂದವನ್ನು ಪಡೆಯುತ್ತಾನೋ ಅದನ್ನು ಚೆನ್ನಾಗಿ ಹೇಳುವೆನು. ಆ ಅನಾದಿಯಾಗಿರುವ ಪರಬ್ರಹ್ಮನು ಸತ್ಯೆಂದಾಗಲಿ ಅಸತ್ಯೆಂದಾಗಲಿ ಹೇಳಲಾಗುವುದಿಲ್ಲ. ಪ್ರಾರ್ಥನೆ: ಜ್ಞೇಯವೆಂದರೆ ಪರಮಾತ್ಮ ವಸ್ತು. ಅದು ಜ್ಞಾನದ ಹೊರತಾಗಿ ಬೇರೆ ಯಾವುದೇ ಉಪಾಯದಿಂದ ಪ್ರಾಪ್ತವಾಗುವುದಿಲ್ಲ. ಆದ್ದರಿಂದ ಅದಕ್ಕೆ ಜ್ಞೇಯವೆಂದು ಹೇಳುವರು. ಅದು ತಿಳಿದ ಮೇಲೆ ಮುಮುಕ್ಷುವಿಗೆ ಯಾವುದೇ ಕರ್ತವ್ಯವೂ ಉಳಿಯುವುದಿಲ್ಲ. ಏಕೆಂದರೆ ಅದು ತಿಳಿದಾಕ್ಷಣವೇ ತದ್ರೂಪನಾಗುವನು.
ಅದನ್ನು ಕೇಳಿದಾಗ ಮುಮುಕ್ಷುಗಳು ಸಂಸಾರವನ್ನು ತ್ಯಜಿಸಿ ನಿತ್ಯಾನಂದದಲ್ಲಿ ನಿಮಗ್ನರಾಗುವರು. ಅದಕ್ಕೆ ಆದಿ ಎಂಬುದಿಲ್ಲ, ಅದಕ್ಕೆ ಸಹಜವಾಗಿಯೇ ಪರಬ್ರಹ್ಮವೆಂಬ ಹೆಸರಿರುವುದು. ಹೀಗಿದೆ ಆ ಜ್ಞೇಯವು. ಅದನ್ನು ಇಲ್ಲವೆಂದು ಹೇಳಿದರೆ ವಿಶ್ವರೂಪದಿಂದ ದೃಷ್ಟಿಗೆ ಬೀಳುವುದು. ವಿಶ್ವವೇ ಪರಬ್ರಹ್ಮವೆಂದು ಹೇಳಿದರೆ ಅದು ಮಾಯೆಯಾಗಿದೆ. ಅದಕ್ಕೆ ರೂಪ, ವರ್ಣ, ಆಕಾರ ಇವುಗಳಿಲ್ಲ. ಹಾಗೆಯೇ ಅದು ಕಣ್ಣಿಗೆ ಬೀಳುವುದಿಲ್ಲ, ಅದು ಯಾವುದನ್ನೂ ನೋಡುವುದಿಲ್ಲ. ಹಾಗಿರುವಾಗ ಅದು ಇದೆ ಎಂದು ಯಾರು ತಾನೇ, ಹೇಗೆ ತಾನೇ ಹೇಳಬಹುದು? ಸರಿ, ಅದು ಇಲ್ಲವೆಂದು ಇಟ್ಟುಕೊಂಡರೆ ಈ ಮಹತ್ತತ್ವಾದಿಗಳು ಎಲ್ಲಿಂದ ಸ್ಫುರಣೆಗೊಂಡಿತು? ಅದರ ಹೊರತಾಗಿ ಏನು ತಾನೇ ಇದೆ? ಆದ್ದರಿಂದ ಆ ಸಂಬಂಧದಲ್ಲಿ ಇದೇ ಇಲ್ಲಾಗೆಂದು ಏನನ್ನೂ ಹೇಳಲಾಗದೆ ವೇದಗಳ ವಾಣಿಯು ಮೂಕವಾಯಿತು. ಅಲ್ಲಿ ವಿಚಾರವೇ ನಿಂತು ಬಿಡುವುದು. ಮಣ್ಣಿನಿಂದ ಮಾಡಿದ ಮಡಿಕೆ ಕುಡಿಕೆಗಳ ಆಕಾರದಲ್ಲಿ ಪೃಥ್ವಿಯು ಕಾಣುವುದು, ಆದರೆ ಅದರಿಂದ ಬೇರೆಯಾಗಿದೆ. ಹಾಗೆಯೇ ಬ್ರಹ್ಮವು ತಾನೇ ಜಗದಾಕಾರವಾಗಿ ಅದರಲ್ಲಿ ಓತಪ್ರೋತವಾಗಿ ತುಂಬಿರುವುದು, ಆದರೂ ಅದರಿಂದ ಭಿನ್ನವಾಗಿದೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅದು ಎಲ್ಲಾ ಕಡೆ ಕೈ ಮತ್ತು ಕಾಲುಗಳುಳ್ಳದ್ದು, ಎಲ್ಲಾ ಕಡೆ ಕಣ್ಣು, ತಲೆ ಮತ್ತು ಮುಖಗಳುಳ್ಳದ್ದು, ಹಾಗೂ ಎಲ್ಲಾ ಕಡೆ ಕಿವಿಗಳುಳ್ಳದ್ದು ಆಗಿದೆ. ಏಕೆಂದರೆ ಅದು ಜಗತ್ತಿನಲ್ಲಿ ಎಲ್ಲವನ್ನೂ ವ್ಯಾಪಿಸಿಕೊಂಡು ಸ್ಥಿತವಾಗಿದೆ. ಸಮಸ್ತ ದೇಶ ಕಾಲಗಳಲ್ಲಿ ಸ್ಥೂಲ ಸೂಕ್ಷ್ಮ ವಸ್ತುಗಳಿಂದ ಆಗುವ ಕ್ರಿಯೆಗಳು ಅದರ ಸತ್ತೆಯಿಂದಲೇ ನಡೆಯುವುದು. ಏಕೆಂದರೆ ಅದು ಸರ್ವತ್ರ ವ್ಯಾಪಕವಾಗಿದೆ. ಆದ್ದರಿಂದ ಕ್ರಿಯೆಯ ಕೈಗಳು ಅದೇ ಆಗಿವೆ. ಈ ಕಾರಣದಿಂದಲೇ ಆ ಬ್ರಹ್ಮನಿಗೆ ವಿಶ್ವಬಾಹು ಎಂದು ಹೇಳಿದೆ. ಏಕೆಂದರೆ ಅದು ಸರ್ವತ್ರ ಸರ್ವಪ್ರಕಾರದಿಂದ ಸರ್ವದಾ ಕ್ರಿಯೆಗಳನ್ನು ಮಾಡಿಸುತ್ತಾಗಿದೆ. ಅಂದರೆ ಅದರ ಸತ್ತೆಯಿಂದಲೇ ಕ್ರಿಯೆಗಳು ಆಗುವವು. ಅರ್ಜುನನೇ, ಅದು ಎಲ್ಲೆಡೆ ಒಂದೇ ಸಮಯದಲ್ಲಿ ಇರುವುದರಿಂದ ಅದಕ್ಕೆ ವಿಶ್ವಾಂಘ್ರಿ ಎಂದು ಹೇಳುವರು. ಸೂರ್ಯನಿಗೆ ಶರೀರ ಮತ್ತು ಕಣ್ಣುಗಳು ಎಂಬ ಬೇರೆ ಬೇರೆ ಅವಯವಗಳಿಲ್ಲ. ಹಾಗೆಯೇ ಅದು ತನ್ನ ಸ್ವಪ್ರಕಾಶದಿಂದಲೇ ನೋಡುವನು. ಆದ್ದರಿಂದ ಅದಕ್ಕೆ ಕಣ್ಣುಗಳಿಲ್ಲ. ಆದರೂ ವೇದಗಳು ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ವಿಶ್ವತಶ್ಚಕ್ಷುಹು ಎಂದು ಹೇಳಿರುವವು. ಅದು ಎಲ್ಲಕ್ಕಿಂತ ಎತ್ತರವಾಗಿದ್ದು ಎಲ್ಲ ರೀತಿಯಿಂದ ನಿತ್ಯವಾಗಿದೆ. ಆದ್ದರಿಂದ ಅದಕ್ಕೆ ವಿಶ್ವಮೂರ್ಧ ಎಂದು ಹೇಳುವರು. ನೋಡು, ಅಗ್ನಿಯ ಮೂರ್ತಿಯೇ ಅದರ ಬಾಯಿಯಾಗಿರುವುದು. ಹಾಗೆಯೇ ಆ ಬ್ರಹ್ಮವು ಎಲ್ಲ ವಸ್ತುಗಳನ್ನು ಉಪಭೋಗಿಸುವುದು. ಪ್ರಾರ್ಥನೆ, ಈ ಕಾರಣದಿಂದಲೇ ಶ್ರುತಿಯು ಬ್ರಹ್ಮನಿಗೆ ವಿಶ್ವತೋಮುಖ ಎಂದು ಹೇಳಿರುವುದು. ಆಕಾಶವು ಎಲ್ಲ ವಸ್ತುಗಳಲ್ಲಿ ಓತಪ್ರೋತವಾಗಿ ತುಂಬಿರುವಂತೆಯೇ ಸಮಸ್ತ ಶಬ್ದಗಳು ಅದರ ಕಿವಿಗಳಾಗಿವೆ. ಆದ್ದರಿಂದ ಬ್ರಹ್ಮಕ್ಕೆ ನಾವು ಸರ್ವತ್ರ ಕೇಳುವವನು ಎಂದು ಹೇಳುತ್ತೇವೆ. ಏಕೆಂದರೆ ಅದು ಜಗತ್ತಿನಲ್ಲಿ ಎಲ್ಲವನ್ನೂ ವ್ಯಾಪಿಸಿಕೊಂಡಿದೆ. ಮಹಾಮತಿಯಾದ ಅರ್ಜುನನೇ, ಶ್ರುತಿಗಳು ವಿಶ್ವತಶ್ಚಕ್ಷುಹು ಮುಂತಾಗಿ ಹೇಳಿರುವುದು ಪರಮಾತ್ಮನಿಗೆ ಅವಯವಗಳಿವೆ ಎಂದು ಸಿದ್ಧ ಮಾಡಲಿಕ್ಕಾಗಿ ಅಲ್ಲ. ಆ ಪರಮಾತ್ಮನ ಸರ್ವವ್ಯಾಪಕತ್ವವನ್ನು ತೋರಿಸುವುದೇ ಅವುಗಳ ಮುಖ್ಯ ಅಭಿಪ್ರಾಯವಾಗಿದೆ. ವಾಸ್ತವಿಕವಾಗಿ ಸರ್ವ ಪದಾರ್ಥಗಳ ಅಭಾವವನ್ನು ಸಹಿಸುವುದಿಲ್ಲ. ಅಲ್ಲಿ ನೇತ್ರ, ಹಸ್ತ, ಪಾದ ಇತ್ಯಾದಿ ಅವಯವಗಳ ಮಾತೇ ಬೇಡ. ಲೋಕದೃಷ್ಟಿಯಿಂದ ಸಣ್ಣ ಅಲೆಯು ದೊಡ್ಡ ಅಲೆಯು ಸಣ್ಣ ಅಲೆಯನ್ನು ನಾಶ ಮಾಡಿತು ಎಂದು ತೋರುವುದು. ಆದರೆ ನೀರಿನ ದೃಷ್ಟಿಯಿಂದ ಆ ದೊಡ್ಡ ಅಲೆಯು ಸಣ್ಣ ಅಲೆಯಿಂದ ಬೇರೆಯಿದೆಯೇ? ಹಾಗೆಯೇ ಬ್ರಹ್ಮವು ಸರ್ವತ್ರ ತುಂಬಿರುವುದು ಎಂದು ನಿಜವಾಗಿದ್ದರೆ ಅವನಲ್ಲಿ ವ್ಯಾಪ್ಯ ವ್ಯಾಪಕ ಸ್ವಭಾವ, ವ್ಯಾಪ್ಯ ವ್ಯಾಪಕ ಭಾವವು ಎಲ್ಲಿಂದ ಬರುವುದು? ಮತ್ತೆ ಶಾಸ್ತ್ರಗಳು ವ್ಯಾಪ್ಯ ವ್ಯಾಪಕ ಭಾವವನ್ನು ಏಕೆ ಪ್ರತಿಪಾದಿಸುವವು ಎಂದು ನೀನು ಕೇಳಿದರೆ, ಶಿಷ್ಯನಿಗೆ ಯಥಾರ್ಥ ಬೋಧ ಉಂಟಾಗಲು ಹೀಗೆ ವರ್ಣನೆ ಮಾಡಬೇಕಾಗುತ್ತದೆ. ಲೆಕ್ಕವನ್ನು ಬರೆಯುವಾಗ ಪೂಜ್ಯವೆಂದು ಬರೆಯಬೇಕಾದರೆ ಶೂನ್ಯದ ಬದಲಿಗೆ ಸಣ್ಣ ವರ್ತುಲವನ್ನು ಬರೆಯುವರು. ಹಾಗೆಯೇ ಅದ್ವೈತವನ್ನು ಸ್ಪಷ್ಟಪಡಿಸುವಾಗ ದ್ವೈತವನ್ನು ಸ್ವೀಕರಿಸಿಯೇ ಸ್ಪಷ್ಟೀಕರಣ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಅರ್ಜುನನೇ, ಗುರು ಶಿಷ್ಯ ಸಂಪ್ರದಾಯವು ನಾಶವಾಗಿ ಅದ್ವೈತ ವಿಷಯವಾದ ಎಲ್ಲ ಮಾತುಗಳು ನಿಂತು ಹೋಗುವವು. ಆದ್ದರಿಂದ ಶ್ರುತಿಗಳು ದ್ವೈತದ ರೂಪದಿಂದ ಅದ್ವೈತವನ್ನು ಪ್ರತಿಪಾದಿಸುವ ರಾಜಮಾರ್ಗವನ್ನು ಪ್ರಾರಂಭಿಸಿದವು. ಈಗ ನಮ್ಮ ಕಣ್ಣುಗಳಿಗೆ ಕಾಣುವ ಆಕಾರಗಳಲ್ಲಿ ಆ ಬ್ರಹ್ಮವು ಹೇಗೆ ವ್ಯಾಪಕವಾಗಿದೆ ಎಂಬುದನ್ನು ಕೇಳು. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಅವನು ಸಂಪೂರ್ಣ ಇಂದ್ರಿಯಗಳ ವಿಷಯಗಳನ್ನು ಬಲ್ಲವನಾಗಿದ್ದಾನೆ. ಆದರೆ
ವಾಸ್ತವವಾಗಿ ಎಲ್ಲ ಇಂದ್ರಿಯಗಳಿಂದ ರಹಿತನಾಗಿದ್ದಾನೆ. ಹಾಗೆಯೇ ಆಸಕ್ತಿ ರಹಿತನಾದರೂ ಆಗಲೂ ಸಹ ಎಲ್ಲವನ್ನೂ ಧರಿಸಿ ಪೋಷಿಸುವನು ಮತ್ತು ನಿರ್ಗುಣನಾಗಿದ್ದರೂ ಗುಣಗಳ ಭೋಕ್ತೃವಾಗಿದ್ದಾನೆ. ಅರ್ಜುನನೇ, ನೋಡು, ಆ ಬ್ರಹ್ಮವೆಂದರೆ ಪೊಳ್ಳಿನಲ್ಲಿ ಆಕಾಶವು ತುಂಬಿರುವಂತೆ, ದಾರವು ವಸ್ತ್ರರೂಪವಾಗಿ ವಸ್ತ್ರದಲ್ಲಿ ಇರುವಂತೆಯೇ ಎಲ್ಲೆಡೆ ತುಂಬಿರುವುದು. ನೋಡು, ರಸವು ನೀರಿನಲ್ಲಿ ನೀರಿನ ರೂಪದಲ್ಲಿ ಇರುವಂತೆ, ತೇಜವು ದೀಪದಲ್ಲಿ ದೀಪರೂಪವಾಗಿರುವಂತೆ ಬ್ರಹ್ಮವು ಜಗತ್ತಿನಲ್ಲಿರುವನು. ಸುಗಂಧವು ಕರ್ಪೂರದ ರೂಪದಲ್ಲಿ ಕರ್ಪೂರದಲ್ಲಿ ತುಂಬಿರುವಂತೆ, ಕ್ರಿಯೆಯು ಶರೀರದ ರೂಪದಿಂದ ಶರೀರದಲ್ಲಿ ಕಂಡುಬರುವಂತೆ ಬ್ರಹ್ಮವು ಕಂಡುಬರುವನು. ಒಟ್ಟಿನಲ್ಲಿ ಅರ್ಜುನನೇ, ಬಂಗಾರದ ತುಂಡು ಬಂಗಾರದ ರೂಪದಲ್ಲಿ ಕಂಡುಬರುವಂತೆ ಆ ಬ್ರಹ್ಮವಸ್ತುವು ಈ ಜಗತ್ತಿನ ಆದಿ ಕಾರಣನಾಗಿದ್ದು ಎಲ್ಲದರಲ್ಲಿ ಕಣ್ಣಿಗೆ ಬೀಳುವುದು. ಚಿನ್ನದ ಕಣದ ರೂಪದಲ್ಲಿ ಕಂಡುಬಂದಾಗ ಅದು ಕಣಗಳೆಂದೇ ತೋರುವುದು. ಆದರೆ ಅದನ್ನು ಚಿನ್ನವೆಂದು ನೋಡಹೋದರೆ ಅದು ಕಣವಾಗಿರದೆ ಚಿನ್ನವೇ ಆಗಿರುವುದು. ಅರ್ಜುನನೇ, ನೀರಿನ ಪ್ರವಾಹವು ಡೊಂಕಾಗಿರುವಾಗ ನೀರು ಡೊಂಕಾಗಿ ಕಾಣುವುದು, ಆದರೆ ನಿಜವಾಗಿಯೂ ಅದು ಡೊಂಕಾಗಿರುವುದಿಲ್ಲ. ಕಬ್ಬಿಣವು ಕಾಯಿಸಿದಾಗ ಕೆಂಪಾಗಿ ತೋರಿದರೂ ಅದು ಕಬ್ಬಿಣವೇ ಆಗಿದ್ದು ಅಗ್ನಿಯಲ್ಲ. ಘಟದ ಆಕಾರದಿಂದ ಆಕಾಶವು ದುಂಡಾಗಿ ಕಾಣುವುದು, ಅದೇ ಆಕಾಶವು ಮನೆಯ ಚೌಕದಲ್ಲಿ ನೋಡಿದರೆ ಚೌಕಾಕಾರವಾಗಿ ಕಾಣುವುದು. ಆದರೆ ಆ ಘಟ ಮಠಗಳು ನಾಶವಾದಾಗ ಆಕಾಶದ ನಾಶವಾಗುವುದಿಲ್ಲ. ಹಾಗೆಯೇ ಆ ಬ್ರಹ್ಮವು ಮಾಯಾ ಉಪಾಧಿಯಿಂದ ವಿಶ್ವಮಯವಾದರೂ ಮಾಯೆಯಲ್ಲಿ ಇರುವುದಿಲ್ಲ. ಅರ್ಜುನನೇ, ಆ ಬ್ರಹ್ಮವು ಮನಸ್ಸೇ ಮೊದಲಾದ ಇಂದ್ರಿಯಗಳಂತೆ ಮತ್ತು ಸತ್ವಾದಿ ಗಣಗಳಂತೆ ಆಕಾರ ಪಡೆದಿದೆ ಎಂದು ಭಾಸವಾಗುತ್ತದೆ. ಆದರೆ ಬೆಲ್ಲದ ಸಿಹಿಯು ಬೆಲ್ಲದ ಆಕಾರದಲ್ಲಿ ಇರುವುದಿಲ್ಲ. ಅದರಂತೆಯೇ ಇಂದ್ರಿಯಗಳು ಮತ್ತು ಗುಣಗಳು ಇವುಗಳಲ್ಲಿ ಬ್ರಹ್ಮವು ಇರುವುದಿಲ್ಲ. ಎಲೈ ಕಪಿಧ್ವಜನೆ, ಹಾಲಿನ ಸ್ಥಿತಿಯಲ್ಲಿ ತುಪ್ಪವು ಹಾಲಿನ ಆಕಾರದಲ್ಲಿ ಇರುವುದು, ಆದರೆ ಆ ಹಾಲು ತುಪ್ಪವಲ್ಲ. ಹಾಗೆಯೇ ಬ್ರಹ್ಮವಸ್ತುವು ವಿಶ್ವದಲ್ಲಿ ತುಂಬಿದ್ದರೂ ವಿಶ್ವವಲ್ಲ. ಏಕೆಂದರೆ ಚಿನ್ನದ ಒಡವೆಗಳಿಗೆ ನಾವು ಅನೇಕ ಹೆಸರಿಡುವೆವು, ಆದರೆ ಚಿನ್ನದ ದೃಷ್ಟಿಯಿಂದ ಅವೆಲ್ಲವೂ ಚಿನ್ನವೇ ಆಗಿದೆ. ಹೀಗೆಯೇ ನಾನು ಬಿಚ್ಚಿ ಮರಾಠಿ ಭಾಷೆಯಲ್ಲಿ ಹೇಳುವೆನು. ಅರ್ಜುನ, ಬ್ರಹ್ಮವು ಈ ಗುಣಗಳಿಂದ ಮತ್ತು ಇಂದ್ರಿಯಗಳಿಂದ ಭಿನ್ನವಾಗಿದೆ. ನಾಮ, ರೂಪ, ಜಾತಿ, ಕ್ರಿಯೆ, ಭೇದ ಇವೆಲ್ಲವುಗಳು ಆಕಾರಕ್ಕೆ ಹೊಂದಿಕೊಳ್ಳುವವು, ಬ್ರಹ್ಮನಿಗೆ ಅಲ್ಲ. ಆ ಬ್ರಹ್ಮವು ಗುಣವಲ್ಲ ಮತ್ತು ಅದಕ್ಕೂ ಗುಣಗಳಿಗೂ ಸಂಬಂಧವೇ ಇಲ್ಲ. ಆದರೆ ಬ್ರಹ್ಮನಲ್ಲೇ ಗುಣಗಳು ಭಾಸವಾಗುತ್ತವೆ. ಅರ್ಜುನನೇ, ಈ ಕಾರಣದಿಂದಲೇ ಗುಣಗಳು ಬ್ರಹ್ಮನದೇ ಆಗಿವೆ ಎಂದು ಅಜ್ಞಾನಿಯ ಮನಸ್ಸಿನಲ್ಲಿ ಬರುವುದು. ಆದರೆ ಬ್ರಹ್ಮನಲ್ಲಿ ಗುಣಗಳಿವೆ ಎಂದು ತಿಳಿಯುವುದು. ಆಕಾಶದಲ್ಲಿ ಕಾಣುವ ಮೋಡಗಳು ಆಕಾಶದ್ದು, ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವು ಕನ್ನಡಿಯದು ಎಂದು ಹೇಳಿದಂತೆಗಿದೆ. ಅಥವಾ ಸೂರ್ಯನ ಪ್ರತಿಬಿಂಬವನ್ನು ನೀರು ಧರಿಸುತ್ತದೆ, ಸೂರ್ಯರಶ್ಮಿಯು ಮೃಗಜಲವನ್ನು ಧರಿಸುತ್ತದೆ. ಹೀಗೆ ವಾಸ್ತವವಾಗಿ ಇಲ್ಲದಿದ್ದರೂ ಜನರು ಹೀಗೆಯೇ ತಿಳಿಯುತ್ತಾರೆ. ಗುಣಗಳಿಗೆ ಮತ್ತು ಬ್ರಹ್ಮನಿಗೆ ಸಂಬಂಧವೇ ಇಲ್ಲದಿದ್ದರೂ ಬ್ರಹ್ಮವು ಗುಣಗಳನ್ನು ಧರಿಸುತ್ತದೆ ಎಂಬ ನಿಶ್ಚಯವು ಭ್ರಾಂತಿಯಿಂದ ಕೂಡಿದ್ದು ವ್ಯರ್ಥವಾಗಿದೆ. ಭಿಕ್ಷುಕನು ಕನಸಿನಲ್ಲಿ ರಾಜಪದವಿಯನ್ನು ಅನುಭವಿಸುವನು, ಆದರೆ ಇದು ಮಿಥ್ಯೆಯಾಗಿದೆ. ಹಾಗೆಯೇ ಬ್ರಹ್ಮವು ನಿರ್ಗುಣನಾಗಿದ್ದು ಗುಣಗಳನ್ನು ಅನುಭವಿಸುವನು ಎಂದು ಹೇಳುವುದು ವ್ಯರ್ಥವಾಗಿದೆ. ಆದ್ದರಿಂದ ಬ್ರಹ್ಮವು ಗುಣಗಳ ಸಂಗ ಮಾಡುತ್ತದೆ ಅಥವಾ ಗುಣಗಳನ್ನು ಉಪಭೋಗಿಸುತ್ತದೆ ಎಂದು ಹೇಳಲು ಬರುವುದಿಲ್ಲ. ಬಹಿರಂತಶ್ಚ ಭೂತಾನಾಂ ಅಚರಂಚರಮೇವ ಚ ಸೂಕ್ಷ್ಮತ್ವಾತ್ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಅವನು ಎಲ್ಲಾ ಚರಾಚರ ಪ್ರಾಣಿಗಳ ಹೊರಗೊಳಗೆ ಪರಿಪೂರ್ಣನಾಗಿದ್ದಾನೆ ಮತ್ತು ಚರಾಚರ ರೂಪಿಯೂ ಸಹ ಅವನೇ ಆಗಿದ್ದಾನೆ ಮತ್ತು ಅವನು ಸೂಕ್ಷ್ಮನಾಗಿರುವುದರಿಂದ ಅವಿಜ್ಞೇಯನಾಗಿದ್ದಾನೆ ಹಾಗೂ ಅತಿ ಸಮೀಪದಲ್ಲಿ ಮತ್ತು ದೂರದಲ್ಲಿಯೂ ಇರುವವನು ಅವನೇ ಆಗಿದ್ದಾನೆ. ಎಲೈ ಪಾಂಡುನಂದನನೇ, ಬೆಂಕಿಯ ಕೆಂಡಗಳು ಅನೇಕ ಆಕಾರಗಳಿಂದ ಇದ್ದರೂ ಅವುಗಳ ಶಾಖವು ಒಂದೇ ರೀತಿಯಾಗಿರುವುದು. ಹಾಗೆಯೇ ಚರಾಚರ ಪ್ರಾಣಿಗಳಲ್ಲಿ ಬ್ರಹ್ಮವು ವ್ಯಾಪಕವಾಗಿದೆ. ಹೀಗೆ ಅದು ಅವಿನಾಶಿಯಾಗಿದ್ದು ಸೂಕ್ಷ್ಮ ರೂಪದಿಂದ ಸಮಸ್ತ ಜಗತ್ತನ್ನು ವ್ಯಾಪಿಸಿದೆ. ಇದನ್ನೇ ಜ್ಞೇಯವೆಂದು ತಿಳಿಯಬೇಕು. ಅದು ಶರೀರದ ಒಳಗೂ ಇದೆ, ಹೊರಗೂ ಇದೆ. ಹಾಗೆಯೇ ಅದನ್ನು ನೋಡಿದರೆ ಹತ್ತಿರವಿದೆ ಮತ್ತು ದೂರವೂ ಇದೆ. ಅದು ಒಂದೇ ಆಗಿದ್ದು ಇನ್ನೊಂದು ಪ್ರಕಾರವೇ ಇಲ್ಲ. ಕ್ಷೀರಸಾಗರದ ರುಚಿಯು ದಡದಲ್ಲಿ ಸ್ವಲ್ಪ, ಮಧ್ಯದಲ್ಲಿ ಹೆಚ್ಚು ಹೀಗಿರುವುದಿಲ್ಲ. ಅದರಂತೆಯೇ ಅದು ಸರ್ವತ್ರ ವ್ಯಾಪಿಸಿಕೊಂಡು ಪೂರ್ಣವಾಗಿದೆ. ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ್ಜ
ಹೀಗೆ ಎಲ್ಲ ಬೇರೆ ಬೇರೆ ಪ್ರಾಣಿಗಳಲ್ಲಿ ಅದು ಅದರ ಅಖಂಡ ವ್ಯಾಪ್ತಿಗೆ ಹಾನಿಯಿಲ್ಲ. ಎಲೈ ಶ್ರೋತೃ ಶಿರೋಮಣಿಯೇ, ನೀರು ತುಂಬಿದ ಸಾವಿರಾರು ಘಟಗಳಲ್ಲಿ ಚಂದ್ರಬಿಂಬವು ಬೇರೆ ಬೇರೆಯಾಗಿ ಕಂಡುಬಂದರೂ ಚಂದ್ರನಲ್ಲಿ ಭೇದವಿರುವುದಿಲ್ಲ. ಅನೇಕ ಉಪ್ಪಿನ ರಾಶಿಗಳಿದ್ದರೂ ಅವುಗಳ ರುಚಿಯು ಒಂದೇ ಆಗಿರುವುದು. 1000 ಕಬ್ಬುಗಳಿದ್ದರೂ ಸಿಹಿಯು ಮಾತ್ರ ಒಂದೇ ಆಗಿರುವುದು. ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತ್ರ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಆ ಪರಮಾತ್ಮನು ವಿಭಾಗರಹಿತನಾಗಿ ಏಕರೂಪದಿಂದ ಆಕಾಶದಂತೆ ಪರಿಪೂರ್ಣನಾದರೂ ಕೂಡ ಚರಾಚರ ಸಮಸ್ತ ಪ್ರಾಣಿಗಳಲ್ಲಿ ವಿಭಕ್ತನಾದಂತೆ ಸ್ಥಿತನಾಗಿ ತೋರುತ್ತಾನೆ. ಹಾಗೂ ಆ ತಿಳಿಯಲು ಯೋಗ್ಯನಾದ ಪರಮಾತ್ಮನು ವಿಷ್ಣು ರೂಪದಿಂದ ಪ್ರಾಣಿಗಳನ್ನು ಧಾರಣೆ ಪೋಷಣೆ ಮಾಡುವವನು, ಪೋಷಿಸುವವನು ಮತ್ತು ರುದ್ರರೂಪದಿಂದ ಸಂಹಾರ ಮಾಡುವವನು ಹಾಗೂ ಬ್ರಹ್ಮನ ರೂಪದಿಂದ ಎಲ್ಲರನ್ನೂ ಸೃಷ್ಟಿ ಮಾಡುವವನು ಆಗಿದ್ದಾನೆ. ಹಾಗೆಯೇ ಅನೇಕ ಪ್ರಾಣಿ ಮಾತ್ರರಲ್ಲಿ ಅದು ಏಕತ್ವದಿಂದ, ಅಂದರೆ ಬ್ರಹ್ಮವು ಏಕತ್ವದಿಂದ ವ್ಯಾಪ್ತವಾಗಿದೆ. ಅರ್ಜುನ, ವಿಶ್ವರಚನೆಯಲ್ಲಿ ಅದೇ ಆದಿಕಾರಣವಾಗಿದೆ. ತೆರೆಗಳು ಸಮುದ್ರದಿಂದಲೇ ಉಂಟಾಗಿದ್ದು ಅವುಗಳಿಗೆ ಆಧಾರವು ಸಮುದ್ರವೇ ಆಗಿದೆ. ಹಾಗೆಯೇ ಎಲ್ಲ ಪ್ರಾಣಿಗಳ ಉತ್ಪನ್ನಕ್ಕೆ ಅದೇ ಕಾರಣವಾಗಿದ್ದು ಆಧಾರವು ಅದೇ ಆಗಿರುವುದು. ಬಾಲ್ಯ, ಯೌವನ, ವೃದ್ಧಾಪ್ಯ ಇವುಗಳಿಗೆ ಶರೀರವೊಂದೇ ಆಧಾರವಾಗಿರುವಂತೆಯೇ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಇದೇ ಆಧಾರಭೂತವಾಗಿದೆ. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ ಇವು 3 ಕಾಲಗಳು ಸಂದು ಹೋದರೂ ಆಕಾಶದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಎಲೈ ಪ್ರಿಯೋತ್ತಮನೇ, ಸೃಷ್ಟಿಯ ಉತ್ಪತ್ತಿಯ ಕಾಲದಲ್ಲಿ ಅದನ್ನೇ ಬ್ರಹ್ಮದೇವರೆಂದು, ಸ್ಥಿತಿಯ ಕಾಲದಲ್ಲಿ ವಿಷ್ಣುವೆಂದು ಅವನನ್ನೇ ಹೆಸರಿಸುತ್ತೇವೆ. ಮತ್ತೆ ಲಯ ಮಾಡುವಾಗ ಅದನ್ನೇ ನಾವು ರುದ್ರನೆಂದು ಹೇಳುವೆವು. ಈ 3 ಕಾರ್ಯಗಳು ಲೋಪವಾದಾಗ ಉಳಿಯುವ ಶೂನ್ಯವನ್ನೇ ಪ್ರಕೃತಿ ಎಂದು ಹೇಳುತ್ತೇವೆ. ಆಕಾಶದ ಶೂನ್ಯತ್ವವನ್ನು ನುಂಗಿ ಗುಣತ್ರಯಗಳನ್ನು ಇಲ್ಲವಾಗಿಸುವ ಶೂನ್ಯವಾದ ಪ್ರಕೃತಿಯನ್ನೂ ಇಲ್ಲವಾಗಿಸುವುದನ್ನು ಶ್ರುತಿಗಳು ವರ್ಣಿಸುವ ಮಹಾಶೂನ್ಯವೇ ನಮ್ಮ ಜ್ಞೇಯವಾಗಿದೆ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಆ ಪರಬ್ರಹ್ಮವು ಜ್ಯೋತಿಗಳಿಗೂ ಕೂಡ ಜ್ಯೋತಿಯು ಮತ್ತು ಮಾಯೆಗಿಂತ ಅತೀತವು, ಬೋಧ ಸ್ವರೂಪವು, ತಿಳಿಯಲು ಯೋಗ್ಯವು ಹಾಗೂ ತತ್ವಜ್ಞಾನದಿಂದ ಪಡೆಯಲು ಯೋಗ್ಯವು ಮತ್ತು ಎಲ್ಲರ ಹೃದಯದಲ್ಲಿ ವಿಶೇಷ ರೂಪದಿಂದ ಸ್ಥಿತವೆಂದು ಹೇಳಲಾಗುತ್ತದೆ. ಆ ಬ್ರಹ್ಮವು ಅಗ್ನಿಯ ದೀಪನವಾಗಿದೆ. ಜಗತ್ತಿಗೆ ಅಮೃತವನ್ನು ವರ್ಷಿಸುವ ಚಂದ್ರನಿಗೆ ಜೀವನವಾಗಿದೆ. ಸೂರ್ಯನ ಪ್ರಕಾಶವಾಗಿದ್ದು ಜಗತ್ತು ಅದರಿಂದ ವ್ಯವಹರಿಸುತ್ತದೆ. ಅದರ ತೇಜದಿಂದಲೇ ತಾರೆಗಳು ಹೊಳೆಯುವುದು. ಹಾಗೆಯೇ ಮಹಾತೇಜವು ಅದರ ತೇಜದಿಂದ ತೇಜಸ್ವಿಯಾಗುವುದು. ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳಿಗೆ ಆದಿಯು, ವೃದ್ಧಿಯ ವೃದ್ಧಿಯು, ಬುದ್ಧಿಯ ಬುದ್ಧಿಯು, ಜೀವಿಯ ಜೀವನವು ಅದೇ ಆಗಿದೆ. ಅದು ಮನಸ್ಸಿಗೆ ಮನವು, ಮನಸ್ಸಿನ ಮನವು, ಕಣ್ಣಿನ ಕಣ್ಣು, ಕಿವಿಯ ಕಿವಿಯು, ಮಾತಿನ ವಾಕ್ಶಕ್ತಿಯೂ ಆಗಿದೆ. ಪ್ರಾಣಕ್ಕೆ ಜೀವನವು, ಗತಿಯ ಚರಣವು ಇದೇ ಆಗಿದೆ. ಅದರಿಂದಲೇ ಕ್ರಿಯೆಗೆ ಕರ್ತೃತ್ವ ಬರುವುದು. ಪಾಂಡುನಂದನನೇ, ಅದರಿಂದಲೇ ಆಕಾರ, ವಿಸ್ತಾರ ಮತ್ತು ಸಂಹಾರ ಇವುಗಳಿಗೆ ತಮ್ಮ ತಮ್ಮ ಸ್ವರೂಪವು ಪ್ರಾಪ್ತವಾಗುವುದು. ಅದು ಪೃಥ್ವಿಯನ್ನು ಧರಿಸುತ್ತದೆ, ನೀರಿಗೆ ಜೀವನವಾಗಿದೆ. ಅದರಿಂದಲೇ ತೇಜವು ಪ್ರಕಾಶಮಾನವಾಗುವುದು. ಅದೇ ಗಾಳಿಗೆ ಬೀಸುವ ಶಕ್ತಿಯನ್ನು ಕೊಡುವುದು. ಆಕಾಶದ ಅವಕಾಶವಾಗಿರುವುದು. ಹೆಚ್ಚೇನು ಹೇಳಲಿ, ಕಂಡುಬರುವ ಎಲ್ಲ ವಸ್ತುಗಳು ಅದರ ತೇಜದಿಂದಲೇ ಭಾಸವಾಗುವುದು. ಎಲೈ ಪಾಂಡವನೇ, ಇಡೀ ಜಗತ್ತಿನಲ್ಲಿ ಪದಾರ್ಥಗಳ ರೂಪದಿಂದ ಎಲ್ಲ ರೀತಿಯಿಂದ ಅದೇ ಇರುವುದು. ಅವನಲ್ಲಿ ದ್ವೈತ ಭಾವವು ಪ್ರವೇಶಿಸುವುದೇ ಇಲ್ಲ. ಅದರ ದರ್ಶನವಾಗುತ್ತಲೇ ದೃಷ್ಟ, ದೃಶ್ಯ, ದರ್ಶನ ಎಂಬ ತ್ರಿಪುಟಿಯು ಬ್ರಹ್ಮ ಸ್ವರೂಪದಲ್ಲಿ ಐಕ್ಯವಾಗಿ ಹೋಗುವುದು. ಮತ್ತೆ ಅದೇ ಜ್ಞಾತ, ಜ್ಞೇಯ ಮತ್ತು ಜ್ಞಾನ ಈ ತ್ರಿಪುಟಿಯಾಗಿ ಅದರಿಂದ ಬ್ರಹ್ಮವು ತಿಳಿಯುವುದು. ಅದು ಅದೇ ಆಗಿದೆ. ಲೆಕ್ಕದ ಗಣಿತ ಹೊಂದಿದ ಮೇಲೆ ಲೆಕ್ಕದ ಕರಡು ಕೆಲಸ ಕಾಗದಗಳ ಕೆಲಸ ಮುಗಿದು ಹೋಗುವಂತೆ ಬ್ರಹ್ಮಪ್ರಾಪ್ತಿಯ ಬಳಿಕ ಸಾಧ್ಯ ಮತ್ತು ಸಾಧಕ ಈ ಭಾವಗಳು ಇಲ್ಲವಾಗುವುದು. ಅರ್ಜುನನೇ, ಬ್ರಹ್ಮದಲ್ಲಿ ದ್ವೈತದ ಸಂಬಂಧವೇ ಉಳಿಯುವುದಿಲ್ಲ. ಇನ್ನು ಅದೆಲ್ಲ ಇರಲಿ, ಬ್ರಹ್ಮವು ಸರ್ವರ ಹೃದಯದಲ್ಲಿ ವಾಸವಾಗಿರುವುದು. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇ ತದ್ವಿಜ್ಞಾಯ ಮದ್ಭಕ್ತಯೇತರೇಷಿತಃ.
ಭಾವಾಯೋಪಪದ್ಯತೆ. ಈ ಪ್ರಕಾರವಾಗಿ ಕ್ಷೇತ್ರ ಹಾಗೂ ಜ್ಞಾನ ಮತ್ತು ತಿಳಿಯಲು ಯೋಗ್ಯನಾದ ಪರಮಾತ್ಮನ ಸ್ವರೂಪವನ್ನು ಸಂಕ್ಷೇಪವಾಗಿ ಹೇಳಲಾಯಿತು. ನನ್ನ ಭಕ್ತನು ಇದನ್ನು ತತ್ವಶಃ ತಿಳಿದುಕೊಂಡು ನನ್ನ ಸ್ವರೂಪವನ್ನು ಪಡೆಯುತ್ತಾನೆ. ಪ್ರಿಯ ಮಿತ್ರನೇ, ಕೃಷ್ಣನು ಅರ್ಜುನನನ್ನು ಉದ್ದೇಶಿಸಿ ಹೇಳುತ್ತಿರುವನು, ಈ ಪ್ರಕಾರವಾಗಿ ಕ್ಷೇತ್ರವೆಂದರೇನು ಎಂಬುದನ್ನು ನಿನಗೆ ಸ್ಪಷ್ಟವಾಗಿ ವಿಸ್ತಾರವಾಗಿ ತಿಳಿಸಿರುವೆನು. ಅರ್ಜುನನೇ, ಆ ಕ್ಷೇತ್ರದ ಬಳಿಕ ನೀನು ಸ್ಪಷ್ಟವಾಗಿ ನೋಡಬಹುದಾದ ರೀತಿಯಿಂದ ಅಮಾನಿತ್ವಾದಿಗಳಿಂದ ತತ್ವಜ್ಞಾನಾರ್ಥ ದರ್ಶನದವರೆಗೆ ಜ್ಞಾನವನ್ನು ಹೇಳಿದೆನು. ಹಾಗೆಯೇ ನಿನ್ನ ಬುದ್ಧಿಯು ತೃಪ್ತಿಯಾಗಿ ಇನ್ನು ಸಾಕು ಎಂದು ಹೇಳುವವರೆಗೆ ಅಜ್ಞಾನದ ಲಕ್ಷಣಗಳನ್ನು ಕೌತುಕದಿಂದ ನಿರೂಪಿಸಿದೆನು. ಹಾಗೂ ಇದೀಗಲೇ ದೃಷ್ಟಾಂತದ ಮೂಲಕ ಜ್ಞೇಯವನ್ನು ಸ್ಪಷ್ಟಪಡಿಸಿ ಹೇಳಿರುವೆನು. ಅರ್ಜುನನೇ, ಇವೆಲ್ಲವನ್ನೂ ವಿಚಾರ ಮಾಡಿ ನನ್ನ ಪ್ರಾಪ್ತಿಯ ಇಚ್ಛೆಯನ್ನಿರಿಸಿಕೊಂಡು ನನ್ನ ಭಕ್ತರು ಮದ್ರೂಪರೇ ಆಗುವರು. ದೇಹಾದಿಕ ಪರಿವಾರವನ್ನು ತ್ಯಜಿಸಿ ಅವರು ತಮ್ಮ ಚಿತ್ತವನ್ನು ಒತ್ತೆಯಾಗಿ ಇಡುವರು. ಎಲೈ ಕಿರೀಟಿಯೇ, ಆ ನನ್ನ ಭಕ್ತರು ತಮ್ಮ ಚಿತ್ತವನ್ನು ನನ್ನಲ್ಲಿ ಅರ್ಪಿಸಿ ನನ್ನ ಚಿತ್ತವನ್ನು ತಮ್ಮಲ್ಲಿ ಸೇರಿಸಿಕೊಂಡು ಮದ್ರೂಪರಾಗುವರು. ಈ ರೀತಿಯಿಂದ ಮದ್ರೂಪರಾಗುವ ಸುಲಭವಾದ ಮಾರ್ಗವನ್ನು ನಾನು ಮುಮುಕ್ಷುಗಳಿಗಾಗಿ ಸಿದ್ಧಪಡಿಸಿ ಇಟ್ಟಿರುವೆನು. ಮೇಲೆ ಹತ್ತಿ ಹೋಗಬೇಕಾದರೆ ಮೆಟ್ಟಿಲುಗಳನ್ನು ಮಾಡಬೇಕಾಗುವುದು. ಅಂತರಾಳದಲ್ಲಿ ಇರಬೇಕಾದರೆ ಅಟ್ಟವನ್ನು ಕಟ್ಟಬೇಕಾಗುವುದು. ಆಳದಲ್ಲಿ ನೀರಿನಲ್ಲಿ ಹೋಗಲು ದೋಣಿಯು ಬೇಕಾಗುವುದು. ಇಲ್ಲದಿದ್ದರೆ ವೀರೋತ್ತಮನೇ, ಎಲ್ಲವೂ ಆತ್ಮನೇ ಆಗಿದೆ ಎಂದು ನಿನಗೆ ಹೇಳತೊಡಗಿದರೆ ನಿನಗೆ ಸ್ಪಷ್ಟವಾಗಿ ತಿಳಿಯಲಾರದು. ಆದ್ದರಿಂದ ನೀನು ಅಸಮರ್ಥವಾಗಿರುವುದನ್ನು ಕಂಡು ಒಂದೇ ಆಗಿರುವ ಬ್ರಹ್ಮನನ್ನು 4 ವಿಭಾಗಗಳಾಗಿ ತಿಳಿಸಿದನು. ಮಗುವಿಗೆ ಊಟ ಮಾಡಿಸುವಾಗ ಅಮ್ಮ 1 ತುತ್ತನ್ನು 20 ತುತ್ತುಗಳಾಗಿ ತಿನ್ನಿಸುವಂತೆಯೇ ಬ್ರಹ್ಮನನ್ನು 4 ವಿಧವಾಗಿ ನಿನಗೆ ಸ್ಪಷ್ಟಪಡಿಸಿದನು. ನಿನ್ನ ಅವಧಾನ ಶಕ್ತಿಯನ್ನು ಕಂಡು 1 ಕ್ಷೇತ್ರ, 1 ಜ್ಞಾನ, 1 ಜ್ಞೇಯ, 1 ಅಜ್ಞಾನ, ಹೀಗೆ ಆ ಬ್ರಹ್ಮನ 4 ಭಾಗಗಳನ್ನು ತಿಳಿಸಿದನು. ಪಾರ್ಥನೆ, ಇಷ್ಟರಿಂದಲೇ ನಿನಗೆ ಬ್ರಹ್ಮನು ಸರಿಯಾಗಿ ತಿಳಿಯದಿದ್ದರೆ ಇನ್ನು ಬೇರೆ ರೀತಿಯಲ್ಲಿ ಇನ್ನೊಮ್ಮೆ ಸ್ಪಷ್ಟ ಮಾಡಿ ತಿಳಿಸುವೆನು. ಇನ್ನು ಅದನ್ನು 4 ಭಾಗವಾಗಿಸದೆ ಹಾಗೆಯೇ ಅದು ಒಂದೇ ಎಂದು ಹೇಳದೆ ಆತ್ಮ ಮತ್ತು ಅನಾತ್ಮ, ಪ್ರಕೃತಿ ಹಾಗೂ ಪುರುಷ, ಹೀಗೆ 2 ಭಾಗವಾಗಿಸಿ ನಿನಗೆ ಹೇಳುವೆನು. ಆದರೆ ನಾನು ಹೇಳುವುದನ್ನು ನನಗೆ ಕೊಡು, ಅದನ್ನು ಗಮನವಿಟ್ಟು ನಾನು ಕೇಳುವುದನ್ನು ನನಗೆ ಕೊಡು, ಅದನ್ನು ಗಮನವಿಟ್ಟು ನಾನು ಹೇಳಿದುದನ್ನು ಕಿವಿಗೊಟ್ಟು ಕೇಳಬೇಕು. ಇಷ್ಟನ್ನು ನೀನು ಮಾಡಬೇಕಾಗಿದೆ. ಶ್ರೀಕೃಷ್ಣನ ಈ ವಚನವನ್ನು ಕೇಳಿ ಪಾರ್ಥನ ಶರೀರವು ರೋಮಾಂಚನವಾಯಿತು. ಆಗ ಅವನ ಮನಸ್ಸಿನಲ್ಲಿ ಈ ಮಾತು ಪೂರ್ಣವಾಗಿ ಬಿಂಬಿಸಿದೆ ಎಂದು ಶ್ರೀಕೃಷ್ಣನಿಗೆ ಅನಿಸಿತು. ಹೀಗೆ ಶ್ರೀಕೃಷ್ಣನಿಗೂ ಸ್ಫೂರ್ತಿ ಬಂತು. ಆದರೆ ಅದನ್ನು ತಡೆದುಕೊಂಡು ಹೇಳಿದನು, ಅರ್ಜುನ, ನಿನಗೆ ಬ್ರಹ್ಮನನ್ನು ಪ್ರಕೃತಿ ಮತ್ತು ಪುರುಷ ಹೀಗೆ 2 ಭಾಗವಾಗಿಸಿ ಸ್ಪಷ್ಟಪಡಿಸುವೆನು. ಪ್ರಕೃತಿ ಮತ್ತು ಪುರುಷರ ವಿವೇಚನೆ ಇರುವ ಮಾರ್ಗಕ್ಕೆ ಯೋಗಿಗಳು ಸಾಂಖ್ಯಶಾಸ್ತ್ರವೆಂದು ಹೇಳುವರು ಮತ್ತು ಅದನ್ನು ಪೂರ್ಣವಾಗಿ ವರ್ಣಿಸಲು ನಾನು ಕಪಿಲಾವತಾರವನ್ನು ಎತ್ತಿದೆನು. ಆ ಪ್ರಕೃತಿ ಪುರುಷರ ವಿಷಯವಾಗಿ ನಿರ್ದೋಷವಾದ ವಿಚಾರವನ್ನು ಕೇಳು. ಹೀಗೆ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.